from where your acting method starts. ಫೇಮಸ್ ಮೆಥಡ್ ಕಾಲ್ಡ್ ಎಸ್ ಮೆಥಡ್ ಆಕ್ಟಿಂಗ್. ಅದರಲ್ಲಿ ಬೇರೆ ಬೇರೆ ರೀತಿಯ ಟೀಚರ್ಗಳಿದೆ. ಕನ್ನಡ ಇಂಡಸ್ಟ್ರಿಗೆ ಎಲ್ಲದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸೀನಲ್ಲಿ ಅಳಬೇಕು, ಯಾರೋ ಹೇಳ್ಕೊಟ್ಟಿದ್ರಂತೆ ನಿನ್ನ ಪರ್ಸನಲ್ ಪಾಸ್ಟ್ ಟ್ರಾಮಾನೆಲ್ಲ ತಗೊಂಡ್ಬಂದು ಮುಂದೆ ಹಾಕಿ ಅಳಬೇಕು ಅಂತ. ನಾ ಹೇಳಿದೆ ನೀನು ಈ ತರ ಆಕ್ಟಿಂಗ್ ಮಾಡಿದ್ರೆ 5 ವರ್ಷದಲ್ಲಿ ನಾನು ಆಸ್ಪತ್ರೆ ಸೇರ್ಬೇಕಾಗುತ್ತೆ ಅಂತ. ಪ್ರತಿ ಸೀನ್ ಅಪ್ರೋಚ್ ಆಗಬೇಕಾದ್ರೆ ಒಬ್ಬ ಆಕ್ಟರ್ ಈ 3 ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋದ್ರೆ ಆಗ ಅವನಿಗೆ ಅದು ಪಾತ್ ಕರೆಕ್ಟ್ ಇರುತ್ತೆ. ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದ ಜಾತಿ ನಿಂದಕ ಪದಗಳು ಬಂದ್ಬಿಡುತ್ತೆ. ನಾನು ಒಂದು ಪ್ರಾಬಲ್ಯವಿರುವಂತಹ ಒಂದು ಕಾಸ್ಟ್ ಇಂದ ಬಂದಾಗ What is the concept of marriage ನಿಮ್ಮ ಪ್ರಕಾರ? ಮದುವೆ ತುಂಬಾ ಸ್ಕೇರಿ ಡೆಫಿನೆಟ್ಲಿ. ಅದು ಯಾವಾಗ ಅಂದ್ರೆ ಪ್ರೆಷರ್ ಇಲ್ಲ ಮದುವೆ ಆಗುತ್ತೆ ಅಂತ. ನಾ ಮದುವೆ ಆದ್ರೆ ಒಂದು ನ್ಯೂಸ್ ಚಾನಲ್ ಬರಬಾರ್ದು. ತಾಳಿ ಕಟ್ಟಾದ್ಮೇಲೆ ಏನಾಗ್ಬೇಕಂದ್ರೆ ಪಾಪ್ಕಾರ್ನ್ ಮಂಕಿ ಟೈಗರ್ ನೋಡ್ಬೇಕು. ಧನಂಜಯ್ ಹೋಗಿ ತುಂಬಾ ಜನ ಕೇಳಿದ್ರು, ಹೌದು ನಿಮ್ಗೆ ಅವ್ರಿಗೆ ಹಿಂಸೆ ಕೊಟ್ಟಾಕ್ಬಿಟ್ಟು 2 ದಿವಸ ಆದ್ಮೇಲೆ ಅದು ಯಾವಾಗ ಹೋಯ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ನಿಮಗೇನಾದ್ರೂ ಅನಿಸ್ತಾ ಇದೆಯಾ ನಾನು ನಿಮ್ಗೆ ಕೌಂಟರ್ ಕೊಟ್ಟಿದ್ದೀನಿ ಅಂತ, ನಿಮಗೇನಾದ್ರೂ ಅದಕ್ಕೆ ಬೇಜಾರಾಗಿದೆ ಇದ್ರೆ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ತೀನಿ. ಹೇಳ್ದೆ ನಾನು, ಸರ್ ನಾನು ಬಡವ ಸರ್, ಎಲ್ಲೂ ಅವಕಾಶ ಸಿಗ್ತಿಲ್ಲ, ನಾವು ಅವಕಾಶ ಕೊಡಿ. ನನ್ನ ಬಡತನ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ನಾನೊಂದು ಒಳ್ಳೆ ಆಕ್ಟಿಂಗ್ ಕಲಿತು ರೆಕಾರ್ಡ್ ಮಾಡಿದ್ದೀನಿ, ಈ ವಿಡಿಯೋ ನೋಡಿ. ಇನ್ನೊಬ್ಬನ್ನ ಇಮೋಷನಲ್ ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗ್ಬಾರ್ದು ಅಂತ ಹೇಳ್ತಿರೋದು. ಅನುಶ್ರೀನ್ ಹಿಡ್ಕೊಂಡ್ರು, ಅನು ತುಂಬಾ ಪಾಪ ನನಗೆ ಗೊತ್ತಿಲ್ಲ ಅವರಿಗೆಲ್ಲ ಟಾಂಟ್ ಮಾಡ್ದೆ ಅಂತ. ಇವರೆಲ್ಲ ಟ್ಯಾಗ್ ಮಾಡಿ ನನಗೆ ಬೈತಾ ಇದಾರೆ, ನೀವು ನನಗೆ ಹೇಳಿದ್ರ ಅಂತ. ಇಷ್ಟೆಲ್ಲಾನು ಮಾತಾಡಿದ್ದೀನಿ, ಇದು ಒಂದನ್ನು ಕ್ಲಾರಿಫಿಕೇಶನ್ ತಗೊಂಡ್ಬೋಣ ಅಂತ. ಏನಿದು ಸೆಕ್ಟರ್ಗೆ ಹಂಗಲ್ಲಿ ಬಿರುಕಾಯ್ತು ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಾವೀಗ ಕೆಲಸ ಮಾಡ್ತಿಲ್ಲ ಜೊತೆಗೆ. ನಮಸ್ಕಾರ ಗುರು. ಇವತ್ತು ನನ್ನ ಜೊತೆ ಶೋನಲ್ಲಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಕಂಟಿನ್ಯೂಯೇಷನ್ ಮಾಡ್ತಾ ಇದೀವಿ ಟಾಕನ್ನು. ರಾಜ್, ತುಂಬ ವಿಷಯಗಳು ಮಾತಾಡಿದ್ವಿ ಈಗ ರವಿ ವರ್ಮ ಸರ್ ಜೊತೆ. ನನಗೆ ಯಾಕೆಂದರೆ ಈ ಕಾನ್ವರ್ಸೇಷನ್ ಐ ಆಲ್ವೇಸ್ ವಾಂಟೆಡ್ ಟು ಹ್ಯಾವ್ ಒಂಥರ 4 ಗೋಡೆ ಮಧ್ಯದಲ್ಲಿರುವಂಥ ಕಾನ್ವರ್ಸೇಷನ್. ಒಂದು ಲೈವ್ ಆಡಿಯನ್ಸ್ಗೂ ಮತ್ತು ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅಂತ. ಆ್ಯಂಡ್ ತುಂಬ ಎಷ್ಟೊಂದು ವಿಷಯಗಳು ನನಗೆ ನಿಮ್ಮ ಹತ್ರ ತಿಳ್ಕೊಳ್ಳೋಂಥ ಆಸಕ್ತಿ, ಅಫ್ಕೋರ್ಸ್ ಕುತೂಹಲ ಎಲ್ಲ ಇದೆ ಅಂತ. ಒಂದು, ರಾಜ್ ಬಿ ಶೆಟ್ಟಿ ಆ್ಯಸ್ ಅನ್ ಆ್ಯಕ್ಟರ್ ಅಂತ ತಗೊಂಡಾಗ, ಲೈಕ್ ಫ್ರಮ್ ಒಂದು ಮೊಟ್ಟೆಯ ಕತೆ ಟು ರಕ್ಕಸಪುರದವರೆಗೂ ಬರ್ತಿದೆ ಅಂತ ತಗೊಂಡಾಗಲೂ ಕೂಡ ಪ್ರತಿ ಕ್ಯಾರೆಕ್ಟ್ರಲ್ಲೂ ಯು ಹ್ಯಾರ್ ವೆರಿ ಡಿಫ್ರೆಂಟಾಗಿ ಮಾಡ್ತಿದ್ದೀರ. ಲೈಕ್ ಆಸ್ ಎ ಕಮಿಡಿಯನ್ ಯು ಹ್ಯಾವ್ ಕಮ್, ಆಸ್ ಅ ಗ್ಯಾಂಗ್ಸ್ಟರ್ ಯು ಹ್ಯಾವ್ ಕಮ್, ಎಲ್ಲ ಬಂದಾಗ ಫ್ರಮ್ ವೇರ್ ಯುವರ್ ಆ್ಯಕ್ಟಿಂಗ್ ಮೆಥಡ್ ಸ್ಟಾರ್ಟ್ಸ್? ಐ ಥಿಂಕ್ ಫಸ್ಟಿಗೆ ಒಂದು ಪಾತ್ರ ನಮಗೆ ಸಿಕ್ಕಿದಾಗ ನಾವು ಫಸ್ಟಿಗೆ ಟ್ರೈ ಮಾಡಬೇಕಾಗಿರೋದು ಅವನು ಯಾವ ಥರ ನಡೀತಾನೆ ಅಂತ. ಓಕೆ. ಯಾಕಂದರೆ ಡೈಲಾಗ್ ಬೇರೆ ರೀತಿ ಹೇಳೋದು ಮಾಡಿಬಿಡ್ಬೋದು. ಓಕೆ. ಯಾಕಂದರೆ ಏನಾಗುತ್ತೆ, ಕೆಲವು ಸಲ ಅವನ ಒಳಗಿರುವಂತಹ ಸೈಕಲಾಜಿಕಲ್ ಸ್ಟೇಟು ಮತ್ತು ಸ್ಪೇಸು, ಓಕೆ, ಅದು ಅವನ ಬಾಡಿಯನ್ನು ಮೂವ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆ. ಎಕ್ಸಾಂಪಲ್, ಈಗ ನಾನೊಬ್ಬ ಕಾನ್ಫಿಡೆಂಟ್ ಮನುಷ್ಯ ಆದರೆ ನಾನು ಅದನ್ನು ಹಿಂಗೆ ಹಿಡ್ಕೊಂಡು ಕುಡಿಯುವಂಥ ರೀತಿಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ದ ಮೊಮೆಂಟ್ ದ ಕಾನ್ಫಿಡೆನ್ಸ್ ಕಮ್ಸ್ ದೆನ್ ಅದೇ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಾನು ಹಿಡ್ಕೊಳ್ಳುವಂಥ ರೀತಿ, ಇಟ್ಸ್ ಎ ಸ್ಲೈಟ್ ಜೆಸ್ಚರ್ ಚೇಂಜ್, ಬಟ್ ಅದು ಅಷ್ಟು ದೊಡ್ಡ ಬದಲಾವಣೆ ಕೊಡುತ್ತೆ. ಆದರೆ ಒಳಗಡೆ ಯಾರಿದ್ದಾನೆ ಅನ್ನೋದು ಹೊರಗಡೆ ಬಾಡಿ ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ನೀವು ಒಂದು ಮೊಟ್ಟೆಯ ಕಥೆಯಲ್ಲಿ ನೋಡಿದ್ರೆ ಅವ್ನು ನಡಿಬೇಕಾದ್ರೆ 2 ಕೈ ಕೂಡ ಆ್ಯಕ್ಚುಲಿ ಇದು ಅಲ್ಲಾಡ್ತಾ ಇರುತ್ತೆ. ಬಿಕಾಸ್ ಈಸ್ ನಾಟ್ ಅ ಸ್ಟೇಬಲ್ ಸ್ಟ್ರಾಂಗ್ ವಿಲ್ಡ್ ಮ್ಯಾನ್ ಅಲ್ಲ, ವೀಕ್ ಪರ್ಸನ್. ಕರೆಕ್ಟ್, ಯು ಆರ್ ರೈಟ್. ಆ ಲೆಕ್ಕದಲ್ಲಿ ನೋಡಿದ್ರೆ ಗರುಡ ಗಮನದಲ್ಲಿ ನಾನು ಏನು ಮಾಡಬೇಕಿತ್ತು ಅಂದರೆ ಸ್ಟ್ರಾಂಗ್ ಇಟ್ಕೋಬೇಕಿತ್ತು. ಆ್ಯಕ್ಚುಲಿ ನಾನು ಅದರಲ್ಲೂ ಕೂಡ ಒಂದು ಸಣ್ಣ, ಅವ್ನ ಬಾಡಿ ದೊಡ್ಡದು ಮಾಡಲ್ಲ, ಅವ್ನ ಆ್ಯಕ್ಚುಲಿ ಬಾಡಿ ಸಣ್ಣದಿದೆ, ನಾರ್ಮಲ್ಗಿಂತ ಸ್ವಲ್ಪ ಸಣ್ಣದಿದೆ. ಅಲ್ಲೂ ಕೂಡ ಕೈ ಮೂಮೆಂಟ್, ಅದರಲ್ಲೂ ಆ ವೀಕ್ನೆಸ್ ಇದೆ. ಅದು ಯಾಕೆ ಅಂದರೆ ನನ್ನ ಪ್ರಕಾರ, ಒಬ್ಬ ರೈಟರ್ ಪ್ರಕಾರ, ಗರುಡ ಗಮನದಲ್ಲಿರುವಂಥ ವೀಕೆಸ್ಟ್ ಕ್ಯಾರೆಕ್ಟರ್ ಶಿವ. ಗರುಡ ಗಮನದ ವೀಕೆಸ್ಟ್ ಕ್ಯಾರೆಕ್ಟರ್ ಶಿವ. ಹೌ? ಯಾಕಂದರೆ ಅವನಿಗಿರುವಂಥ ಇಮೋಷನಲ್ ಡ್ಯಾಮೇಜ್ಗಳು, ಅವನಿಗೆ ಅವನ ಸಿಟ್ಟು ಮೇಲೆ ಅವನಿಗೆ ಕಂಟ್ರೋಲೇ ಇಲ್ಲ. ಯು ಮೀನ್ ಆ ವೀಕ್ನೆಸ್ ಹೇಳ್ತಾ ಅಂದರೆ ನಾರ್ಮಲ್ ಲೈಫಲ್ಲಿ ಈಸ್ ನಾಟ್ ಅ ವಿನ್ನರ್. ಅದೇ ಸ್ವಾತಿ ಮುತ್ತಿನ ಮಳೆಯಲ್ಲಿರುವಂಥ ಪಾತ್ರ ಈಸ್ ದ ಸ್ಟ್ರಾಂಗೆಸ್ಟ್. He can just take ಅದರ ಸ್ಟ್ರಾಂಗ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಈಸ್ ಅ ಪೋಯೆಟ್ ಹೂ ಇಸ್ ಅ ಸ್ಟ್ರಾಂಗ್ ಪೋಯೆಟ್. ಆಗ ಅವ್ನು ನಡೆಯುವಂಥ ಇದರಲ್ಲಿ ದೇರ್ ಶುಡ್ ಬಿ ಎ ವೇ ಆಫ್ ರಿದಮ್ ಟು ದ ವೇ ಹಿ ಮೂವ್ಸ್, ರಿದಮ್ ಟು ದ ವೇ ಹಿ ಟಾಕ್ಸ್. ಅದರಲ್ಲಿ ನಾನು ಯೂಸ್ ಮಾಡಿರೋಂಥ ವಾಯ್ಸ್ ಕೂಡ ಒಂದು ಸ್ವಲ್ಪ ಬೇಸ್ ಇರುತ್ತೆ. ಹಾಯ್ ಗುಡ್ ಮಾರ್ನಿಂಗ್ ಅಂತೀನಿ. ಆದರೆ ಶಿವ ಮಾತಾಡ್ಬೇಕಾದ್ರೆ ಹಾಗಿಲ್ಲ. ಶಿವ ಮಾತಾಡ್ಬೇಕಾದ್ರೆ ಶಾರ್ಪೆಸ್ಟ್ ವಾಯ್ಸ್ ಇದೆ. ಶಿವ ಆಕ್ಚುಲಿ ಮಾತಾಡಿದೆ ಎಂತದ ನಿಂದು ಇಲ್ಲಿ ಮಾತಾಡಿದೆ, ಎಂತದ ನಿಂದು ಇಲ್ಲಿ ಮಾತಾಡಲ್ಲ. ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್? Because my idea was not to show that the character is strong. The idea was to show the character is weak. My God. ಅದರಿಂದಾಗಿ ಅವನು ಹತ್ರ ಆದ. ಆ ಪಾತ್ರ ಜನಗಳಿಗೆ ಹತ್ರ ಆಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವ್ನು ನಮ್ಮ ಥರ ಅಂತ ಅನ್ಸ್ಬಿಟ್ಟ. ಅವನಿಗೆ ಆಗ್ತಿಲ್ಲ ಅಂತ ಗೊತ್ತಾಯ್ತು.
ಅದೇ ಈಗ ಟೋಬಿಲ್ ಬಂದ್ರೆ ನಾನು ಏನ್ ಮಾಡ್ಬೇಕಿತ್ತು ಅಂದ್ರೆ ಅದರಲ್ಲಿ ಎರಡು ಫಸ್ಟ್ ಅಲ್ಲಿ ನಡೆಯುವಂತ ರೀತಿಗೂ ಸೆಕೆಂಡ್ ಹಾಫ್ ಅಲ್ಲಿ ನಡೆಯುವಂತ ರೀತಿಗೂ ಬಹಳ ಡಿಫ್ರೆನ್ಸ್ ಇದೆ. ಏಜ್ ಆದ್ಮೇಲೆ ಅವನಿಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಒಂದು ಸಣ್ಣಕ್ಕೆ ಬಲಗಾಲು ಒಂದು ಸಣ್ಣ ಕುಂಟ್ತಾ ಇರೋ ತರ ಒಂದು ಸಣ್ಣ ಲಿಂಪ್ ಇದೆ ಅದು. ಬಿಕಾಸ್ ಅವ್ನು ಮಾಡಿರುವಂತ ಕೆಲಸದಿಂದ ಮಾಡಿರುವಂತ ಆಕ್ಟಿವಿಟಿಯಿಂದ ಅಷ್ಟು ಸುಸ್ತಾಗಿದೆ ಬಾಡಿಗೆ ಅನ್ನೋ ತೋರಿಸ್ಬೇಕಿತ್ತು. ಜೊತೆಗೆ ಅಲ್ಲಿ ಅಳಬೇಕಾದ್ರೆ ಇಮೋಟ್ ಮಾಡ್ಬೇಕಾದ್ರೆ ನಾನು ಯಾವತ್ತೂ ಕೂಡ ಥ್ರೋಟ್ ಯೂಸ್ ಮಾಡಬಾರ್ದು. ಯಾಕಂದ್ರೆ ಥ್ರೋಟ್ ಡಿಸ್ಟ್ರಕ್ಟ್ ಆಗಿರೋದ್ರಿಂದ ನಾನು ಅಳಬೇಕಾದ್ರೆ ಕೂಡ ಏರ್ ಮಾತ್ರ ಬರಬೇಕು. ಸೊ ನಾನು ಇಲ್ಲಿಂದ ಮೇಲ್ಗಡೆ ಯಾವುದು ನಂದು ವರ್ಕ್ ಆಗ್ತಿಲ್ಲ ಅಂತ ಅನ್ಕೊಂಡು ನಾನು ಅಳಬೇಕು. ಆರ್ ದೀಸ್ ಯುವರ್ ವೇ ಆಫ್, ಅಂದ್ರೆ ನೀವು ಕಂಡುಕೊಂಡಂತ ಒಂದು ದಾಟಿನ, ಅಥವಾ ನಿಮ್ಗೆ ಒಂಥರ ಎಲ್ಲಾದ್ರೂ ಯು ಗಾಟ್ ಟ್ರೈನ್ಡ್ ಇನ್ ಟು ಇಟ್, ಅಥವಾ ಡಿಡ್ ಯು ಫಾಲೋ ಸಮ್ವನ್ ಆರ್ ಡಿಡ್ ಯು ಫಾಲೋ ಸಮ್ ಸ್ಕೂಲ್ ದಿದ, ಅಥವಾ ವಾಟ್ ವಾಸ್ ಇಟ್ ಆಕ್ಚುಲಿ? ಸಿ ದೇರ್ ಆರ್ ಮೆನಿ ಥಿಂಗ್ಸ್. ಅಂದ್ರೆ ದೇರ್ ಇಸ್ ಸಮ್ ಫೇಮಸ್ ಮೆಥಡ್ ಕಾಲ್ಡ್ ಆಸ್ ಮೆಥಡ್ ಆಕ್ಟಿಂಗ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಟೀಚರ್ಗಳಿದೆ. ಲೀ ಸ್ಟ್ರಾಸ್ಬರ್ಗ್ ಆದ್ರೆ ಇನ್ನೊಬ್ರು ಬೇರೆ ಬೇರೆ ಟೀಚರ್ಗಳಿದ್ದಾರೆ. ಊಟ ಹ್ಯಾಗನ್ ಅಂತ ಅನ್ಸುತ್ತೆ, ಅವ್ರದ್ದೊಂದು ಟೀಚಿಂಗ್ ಬೇರೆ ತರ ಇದೆ. ಬಟ್ ನಾವೇನ್ ಮಾಡ್ಬೋದು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಎಲ್ಲದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ಅಷ್ಟು ಟೈಮ್ ಇರಲ್ಲ. ನಮಗಲ್ಲಿ ಈಗ ನಿನ್ನೆ ಯಾರೋ ಕೇಳಿದ್ರು, ಏನೋ ಒಂದು ಸೀನಲ್ಲಿ ಅಳಬೇಕು, ಯಾವ ತರ ಅಳೋದು ಅನ್ನೋದು ಕೇಳಿದ್ರು. ಅದಕ್ಕೆ ಅವ್ರು ಯಾರೋ ಹೇಳ್ಕೊಟ್ಟಿದ್ರಂತೆ, ನಿನ್ನ ಪರ್ಸನಲ್ ಪಾಸ್ಟ್ ಟ್ರಾಮಾನೆಲ್ಲ ತಗೊಂಬಂದು ಮುಂದೆ ಹಾಕಿ ಅಳಬೇಕು ಅಂತ. ನಾ ಹೇಳಿದೆ, ನೀನು ಈ ತರ ಆಕ್ಟಿಂಗ್ ಮಾಡಿದ್ರೆ 5 ವರ್ಷದಲ್ಲಿ ನಾನು ಆಸ್ಪತ್ರೆ ಸೇರ್ಬೇಕಾಗತ್ತೆ ಅಂತ. ಯಾಕಂದ್ರೆ ನಾವು ಯಾವುದನ್ನ ಅಟೆಂಡ್ ಮಾಡಕ್ಕಾಗಿಲ್ಲ, ಅದನ್ನ ಎಲ್ಲಿ ಸಪ್ರೆಸ್ ಮಾಡಿರ್ತೀವಿ, ಅದನ್ನ ಪ್ರತಿ ಸಲ ನೆನ್ಪು ಮಾಡ್ಕೊಂಡು ಟ್ರಿಗರ್ ಮಾಡ್ತಾ ಇದ್ರೆ ಅದು ಸುಸ್ತಾಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನೀವು ನನಗೊಂದು ಸೀನ್ ಕೊಡಿ, ನಾನು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ್ದಾರ ಒಂದು ಸೀನ್ ಕೊಡಿ, ಒಂದು ಇಮೋಷನಲ್ ಸೀನ್ ನೀವೇ ಹೇಳಿ. ಯಾವ್ದಾರ ನನಗ ಎಮೋಷನಲ್ ಸೀನ್ ಅಂದ್ರೆ ಅಫ್ಕೋರ್ಸ್ ಯಾವುದೋ ಒಂದು 8 ವರ್ಷದ ರಿಲೇಶನ್ಶಿಪ್ ಅಲ್ಲಿ ಇದೆಯಾ, ಬ್ರೇಕ್ ಆಯ್ತು, ಅವಳು ಮದುವೆ ಆಗ್ತಿದ್ದಾಳೆ, ಅವಳು ಬಂದು ನನ್ನ ಹತ್ರ ಹೇಳ್ತಾ ಇದ್ದಾಳೆ. ಓಕೆ, ಇದು ಸೀನ್ ಅಂತಾದ್ರೆ ನಾನು ಯಾವ ರೀತಿ ಪ್ರಿಪೇರ್ ಆಗ್ಬೇಕಂದ್ರೆ, ಫಸ್ಟ್ ಟೈಮ್ ಅವಳನ್ನ ಎಲ್ಲಿಂದ ನೋಡಿದ್ದು ಅದನ್ನ ನೆನ್ಪು ಮಾಡ್ಕೋಬೇಕು. ಆಗ ಅವಳು ಯಾವ ಬಟ್ಟೆ ಹಾಕಿದ್ಲು ಆ್ಯಂಡ್ ಯಾವ ಸೆಂಟ್ ಹಾಕಿದ್ಲು ಆ್ಯಂಡ್ ಅವಳು ಫಸ್ಟ್ ಕೊಟ್ಟಂಥ ಗಿಫ್ಟ್ ಯಾವುದು. ಆ್ಯಂಡ್ ನನ್ನ ಫ್ರೆಂಡು ಯಾವತ್ತೋ ಒಂದು ದಿವಸ ನನಗೆ 50,000 ಕೊಡಬೇಕು ಅಂತಂದಾಗ ನಾ ಕೊಡೋಕ್ಕಾಗದೆ ಇರಬೇಕಾದ್ರೆ ಹೇಗೆ ಅವಳು ಬಂಗಾರ ಕೊಟ್ಟು ಅದನ್ನು ನನಗೆ ಕೊಟ್ಟಿದ್ಲು ಅನ್ನೋದು ನನಗೆ ನೆನಪಾಗಬೇಕು. ಆ್ಯಂಡ್ ಜೊತೆಗೆ ನನ್ನ ಫೇವ್ರೆಟ್ ಜಾಗ, ಆ ಕೆಫೆಯಲ್ಲಿ ಹೇಗೆ ನಾವು ಪ್ರತಿ ಸಲ ಮೀಟ್ ಆಗ್ತಾ ಇದ್ವಿ. ನಂದೇನೋ ಒಂದು ಕನಸಿದೆ, ಆ ಕನಸನ್ನ ಅವಳನ್ನ ಎಷ್ಟು ಸಲ ಹೇಳ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ತಂದೆ ತಾಯಿ ನಾನು ವೇಸ್ಟ್ ಅಂತ ಹೇಳಿದಾಗ ಅವಳು ಎಷ್ಟು ಸಲ ನನಗೆ ಸಮಾಧಾನ ಮಾಡಿದ್ಲು. ಅವಳ ಅಪ್ಪ ಅಮ್ಮ ಬೇರೆ ಹುಡುಗ ತೋರಿಸ್ಬೇಕಾದ್ರೆ ಅವಳು ಯಾವ ಥರ ರಿಯಾಕ್ಟ್ ಮಾಡಿದ್ಲು. ಇದೆಲ್ಲದನ್ನು ಸ್ಟ್ರಕ್ಚರ್ ಮಾಡಿ ಈಗ ಬಂದು ನಾನೇನು ಮಾಡಬೇಕಾಗಿಲ್ಲ, ಜಸ್ಟ್ ಕೇಳಬೇಕು ಅವಳೇನು ಹೇಳ್ತಿದ್ದಾಳೆ ಅಂತ. ಅದು on a hypothetical situation, ಒಂದ್ಸಲಿ ಒನ್ ಟೇಕಲ್ಲಿ ಓಕೆ. ಸೊ ಯು ಮೀನ್ ಟು ಸೇ ಮಲ್ಟಿಪಲ್ ಟೈಮ್ಸ್ ಬರುತ್ತೆ ಅಂತ? ಕರೆಕ್ಟ್. ಯು ಹ್ಯಾವ್ ಟು ಅಂಡರ್ಗೋ ದ ಪ್ರೊಸೆಸ್ ಎವ್ರಿ ಟೈಮ್. ಕರೆಕ್ಟ್. ಸೊ ನೀವು ಅಲ್ಲಿ ಆದ ತಕ್ಷಣ, ಟೇಕ್ ಆದ ತಕ್ಷಣ ನೀವು ನಿಮ್ಮ ಇದನ್ನ ಕಂಟ್ರೋಲ್ ಅಂದ್ರೆ ನೀವು ನಿಮ್ಮ ಸ್ಪೇಸ್ ಒಳಗಿರ್ಬೇಕು. ಸೊ ಎಕ್ಸಾಂಪಲ್ ಯಾವ ರೀತಿ ಹೇಳ್ತೀನಿ ಅಂದ್ರೆ, ನಿಮಗೇನಾದ್ರೂ ಆ ಶಾರ್ಟ್ ಮೊದಲೇ ಅಳ್ತಾ ಇದ್ದಾನೆ ಅಂದ್ರೆ ನೀವು ಆ ಸ್ಪೇಸ್ ಅಲ್ಲಿ ಇರ್ಬೋದು. ಶಾರ್ಟ್ಗಿಂತ ಮುಂಚೆ ಅಳ್ತಾ ಇಲ್ಲ ಅಂದ್ರೆ ಅವನು, ಯು ನೀಡ್ ಟು ಬಿ ಹ್ಯಾಪಿ. ಯಾರೋ ಇವನನ್ನ ಕರಿಬೇಕು, ಯಾರೋ ಒಬ್ಬ ಲೈಟ್ ಬಾಯ್ನ ಕರಿಬೇಕು, ಲೈಟ್ ಹುಡುಗ ನಾವು ಲೈಟ್ ಆಫೀಸರ್ನ ಕರಿಬೇಕು, ಅವನ ಜೊತೆ ಮಾತಾಡ್ತಿರ್ಬೇಕು. ಇದು ಇಮೋಷನ್ನೇ ಮರ್ತು ಬಿಡಬೇಕು. ಮರ್ತು ರೆಡಿ ಇದೀರಾ ಸರ್, 10 ಸೆಕೆಂಡ್ ಕೊಡಿ ಅಂತ ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡು, ಹೇಗಿದೆಯಾ, ಚೆನ್ನಾಗಿದ್ದೀರಾ, ಓಕೆ ರೆಡಿ ಸರ್, ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಅವಳನ್ನ ಅದೇ ರೀತಿ ಪ್ರೀತಿಸ್ಬೇಕು. ಆ್ಯಂಡ್ ನೆನ್ಪಿಡಬೇಕು, ಯಾವಾಗ ಕ್ಯಾಮರಾ ಅಂತ ಹೇಳ್ತಾರೆ ನಿಮ್ಮೊಳಗಡೆ ನಿಮ್ಮಿರೋವಂಥ ಇಮೋಷನ್ಗೆ ಅದು ಟ್ರಿಗರ್ ಬಟನ್ ಅಂತ. ನನಗೆ ಗೊತ್ತಿಲ್ಲ ಅಂದ್ರೂ ಕ್ಯಾಮರಾ ಅನ್ಬೇಕಾದ್ರೆ ನನ್ನ ಒಳಗೆ ಏನೋ ಆಗ್ಬಿಡುತ್ತೆ ಅಂತ ನಿಮ್ಗೊಂದು ಗೊತ್ತಿರಬೇಕು. ಕ್ಯಾಮರಾ ಅಂದ ತಕ್ಷಣ ಬರ್ತಿದ್ದಾಳೆ ಅಂತ ಅವಳು ಬಂದ್ಲು ಕೂತ್ಲು, ನಿಮ್ಗೆ ಗೊತ್ತೇ ಇಲ್ಲ, ಯು ಆರ್ ಕ್ಲೂಲೆಸ್. ನೀವು ಕೇಳ್ತೀರಾ ಏನಾಯ್ತು ಹೇಗಾಯ್ತು ಅಂತ. ಆಗ ಅವಳು ಹೇಳ್ತಾಳೆ, ನನಗೆ ಮದುವೆ ಆಗ್ತಿದೆ. So you just need to see her, then the visuals come and then it will come naturally. ನೀವೇನೋ ಹೇಳಕ್ ಹೋಗ್ತೀರಾ ಕೆಲವು ಸಲ. ಮತ್ತೆ ಅದರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ಜನಕ್ಕೆ ಒಂದು ಡೈಲಾಗ್ ಅನ್ನ ಕೇಳ್ಕೋಬೇಕಾದ್ರೆ ಯಾವ ತರ, ನನಗೆ ಬರೀ ಕೇಳೋದು, ಇಡೀ ಸೀನ್ ಕೇಳೋದು, ಆಗ ನಾನು ಯಾವ ತರ ಆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಸೊಲ್ಯೂಷನ್. ನನಗೆ ಡೈಲಾಗೇ ಇಲ್ದಿರ್ಬೇಕಾದ್ರೆ ಯಾವ ತರ ಆಕ್ಟ್ ಮಾಡಬೇಕು ಅಂತ. ಸೊ ಡೈಲಾಗೇ ಇಲ್ದಿರ್ಬೇಕಾದ್ರೆ ಯಾವ ತರ ಆಕ್ಟ್ ಮಾಡಬೇಕು ಅಂತ ಮೈಕಲ್ ಕೈನನ್ ಅಂತ ಒಬ್ರು ಬಹಳ ದೊಡ್ಡ ಆಕ್ಟರು ಅವರ ಇದರಲ್ಲಿ ಹೇಳ್ತಾರೆ, ಅವ್ರ ಆಕ್ಟಿಂಗ್ ಕ್ಲಾಸಲ್ಲಿ ಹೇಳ್ತಾರೆ, ನಿನಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಕ್ ಪ್ರಯತ್ನಿಸು, ಲಾಸ್ಟ್ ಮೂಮೆಂಟ್ ನಿಲ್ಸು ಅಂತ.
ನಿಮ್ಮೊಳಗೆ ಅದು ಬರ್ತಾ ಇರುತ್ತೆ, ಪ್ರಶ್ನೆಗಳು ಬರ್ತಾ ಇರುತ್ತೆ. ನೀವು ಕೇಳಬೇಕು ಬಟ್ ಕೇಳಲ್ಲ, ಕೇಳಬೇಕು ಬಟ್ ಕೇಳಲ್ಲ. ಈಗ ನೀವು ಹೇಳ್ತೀರಾ ಅವ್ಳು ಮೊನ್ನೆ ಬಂದಿಲ್ಲ, ಅವಳ ಅಂತ ಅನ್ಸುತ್ತೆ, ಬಟ್ ನೀವು ಕೇಳಲ್ಲ. ಯು ಅಂಡರ್ಸ್ಟ್ಯಾಂಡ್? ಇಫ್ ಯು ಕೀಪ್ ಆನ್ ಡೂಯಿಂಗ್ ದಟ್, ದ ಹೋಲ್ ರಿಯಾಕ್ಷನ್ ವಿಲ್ ಕಮ್ ಸೋ ನ್ಯಾಚುರಲ್. ಬಟ್ ಯು ನೋ ವಾಟ್, ಆನ್ ದ ಕಾಂಟ್ರರಿ ಐ ಡಿಡ್ ಅ ಕೋರ್ಸ್ ಇನ್ ಆದಿಶಕ್ತಿಲಿ ಮಾಡಿದೆ. ಈಗ ಆದಿಶಕ್ತಿಲಿ ಇಟ್ಸ್ ಕಾಲ್ಡ್ ಎಸ್ ಆದಿಶಕ್ತಿ ಥಿಯೇಟರ್ ಫಾರ್ ಲ್ಯಾಬೊರೇಟರಿ. ಐ ನೋ ಅಲ್ಲೋ ಗೊತ್ತಿಲ್ಲ. ಸೊ ಅವರು ಬ್ರೀತಿಂಗ್ ಟೆಕ್ನಿಕ್ ಮೇಲೆ ಮಾತ್ರ ಹೇಳ್ಕೊಡೋ. ನಾನು ಡಿಫರೆನ್ಸ್ ಹೇಳ್ತೀನಿ ನಿಮಗೆ. ನಾನೀಗ ಗರುಡ ಗಮನದಲ್ಲಿ ಅಳಬೇಕು, ಬ್ರೀದಿಂಗ್ ಟೆಕ್ನಿಕಲ್ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಮೊಟ್ಟೆಯ ಕಥೆಯಲ್ಲಿ ಅವನಿಗೆ ಅಳಬೇಕು. ಶಿವ ಅಳೋದಕ್ಕೂ ಟೋಬಿ ಅಳೋದಕ್ಕೂ ಡಿಫರೆನ್ಸ್ ಏನು? ಬ್ರೀದಿಂಗ್ ಅಲ್ಲಿ ಬರುತ್ತಾ? ರಾಜ್ ಅಳ್ತಾ ಇದ್ದಾನೆ ಅಷ್ಟೇ. ಅಗ್ರೀಡ್ ಅಲ್ವಾ? ಆ ಬ್ರೀದಿಂಗ್ ಅಲ್ಲಿ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಅದು ಬಾಡಿಲಿ ಇರುವಂತ ಅದೇನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಬಾಡಿ ಡಸಂಟ್ ನೋ ನೀವು ಡ್ರೀಮಲ್ಲಿ ಇದ್ದೀರಾ ಅಥವಾ ಎಚ್ಚರಿಕೆಯಲ್ಲಿದ್ದೀರಾ ಅಂತ ಬಾಡಿ ಗೊತ್ತಾಗಲ್ಲ. ಬಾಡಿಲಿ ನೀವು ಯಾವ್ದಾದ್ರು ಒಂದು ಸ್ಟಿಮ್ಯುಲೇಷನ್ ತಂದಾಗ, ಎಕ್ಸಾಂಪಲ್ ಬ್ರೀದಿಂಗ್, ನಿಮ್ಗೆ ಸಿಟ್ಟು ಬರಬೇಕು ಅಥವಾ ಅಳಬೇಕು ಅಂತ ಇರ್ಬೇಕಾದ್ರೆ ಬ್ರೀದನ್ನ ಸ್ವಲ್ಪ ಫಾಸ್ಟ್ ಮಾಡ್ತಾ ಹೋಗ್ಬೇಕು ಅಂತ ಒಂದು ಟೆಕ್ನಿಕ್. ಅದು ಮಾಡ್ತಾ ಹೋದಾಗ ಒಳಗಡೆ ಮನ್ಸಿಗೆ ಗೊತ್ತಾಗಲ್ಲ ಇವ್ನು ನಿಜವಾಗ್ಲೂ ಅಳ್ತಾ ಇದ್ದಾನ ಅಥವಾ ಏನೋ ಆಗ್ತಾ ಇದೆಯಾ ಅಂತ. ಆಗ ಗೊತ್ತಿಲ್ಲದೆ ಕಣ್ಣೀರ್ ತರುತ್ತೆ. ಬಟ್ ನನ್ನ ಪ್ರಶ್ನೆ, ಟೋಬಿ ಅಳ್ಬೇಕೀಗ, ಅವನೊಂದು ಲೈಫ್ಸ್ ಇದೆ. ನಾನು ಬರೀ ಅದನ್ನ ಮಾಡಿದಾಗ ಇಟ್ಸ್ ನಾಟ್ ಅ ಬ್ಯಾಡ್ ಟೆಕ್ನಿಕ್ ಎಟ್ ಆಲ್, ಇಟ್ಸ್ ಅ ಟೆಕ್ನಿಕ್. ಬಟ್ ವೆರ್ ಈಸ್ ದ ಡಿಫರೆನ್ಸ್? ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ಬದಲಾವಣೆ ಇದೆಯಲ್ಲ, ಆ ಬದಲಾವಣೆನ ಹೇಗೆ ತರ್ತಾ ಇದೆಯಾ? ಆಗ ನಾನು ಇದನ್ನೆಲ್ಲ ಮಾಡ್ಕೊಂಡಾಗ ನಾನು ಏನು ಮಾಡಬೇಕು ಅಂತಿಲ್ಲ, ನನ್ನ ಪಾತ್ರ ಕೂತ್ಕೊಂಡ್ರೆ ಸಾಕು. ಸೊ ಇನ್ ದಟ್ ವೇ, ಟು ಬಿ ಆನೆಸ್ಟ್ ಅಪ್ಪ, ನನಗೆ ಆಕ್ಚುಲಿ ಮಲ್ಟಿ ಲೇಯರ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ಗಳು ತಲೆ ಓಡ್ತಿದೆ. ಪ್ಲೀಸ್. ಈಗ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಆಕ್ಟಿಂಗ್ ಗೊತ್ತು ಅಂತ ಏನೋ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ನಾನು ಇದನ್ನ ಇಂಟರ್ವ್ಯೂ ಆಗ್ಬೇಕಾದ್ರೆ ಹೇಳಿದೆ ಏನಂದ್ರೆ, ಲೆಟ್ ಇಟ್ ಬಿ ಯೂಸ್ಫುಲ್ ಟು ಪೀಪಲ್. ಕರೆಕ್ಟ್. ಏನಾದ್ರೂ ಕಲಿಯಕ್ಕಿದ್ರೆ, ಇದನ್ನ ಏನಾದ್ರು ಕಲಿಯಕ್ಕಿದ್ರೆ ಅವ್ರು ನೋಡಿದ್ರೆ ಯೂಸ್ ಆಗಲಿ ಕಾರಣಕ್ಕೋಸ್ಕರ ಮಾತ್ರ ಮಾಡ್ತಿರೋದು. ಇಟ್ ಇಸ್ ನಾಟ್ ದಟ್ ಲೈಕ್ ನೋ, ಇಲ್ಲ, ನಾನು ಆವಿಡ್ ಸ್ಟೂಡೆಂಟ್ ಆಗಿ ಕೂತ್ಕೊಂಡು ನಾ ಕೇಳ್ತೇನೆ. ಅಂದ್ರೆ ಈಗ ಏನಂದ್ರೆ, ಈಗ ಒಬ್ಬ ರಾಜ್ ಬಿ ಶೆಟ್ಟಿ ಅಂತ ತಗೊಂಡಾಗ, ಈಗ ಐ ಮೀನ್ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕು, ಇವ್ರ ಬಾಲ್ಡೆಡ್ ಪರ್ಸನ್ ಈಗ, ಆಯ್ತಾ? ಈಗ ಒಬ್ಬ ಹೀರೋ ಒಂದು ಪಾತ್ರ ಅಂತ ಮಾಡಿದಾಗ, ಸೇ ಫಾರ್ ಎಕ್ಸಾಂಪಲ್ ರಜನಿ ಸರ್ ಅಂತ ಹೇಳೋಣ, ಈಗ ಒಂದೊಂದು ಪಾತ್ರದಲ್ಲಿ ಈಗ ಅವ್ರು ವಯಸ್ಸಾಗಿರೋ ರೋಲ್ ಮಾಡ್ತಾರೆ. ಯು ಕ್ಯಾನ್ ಪ್ಲೇ ವಿತ್ ದ ವಿಗ್ಸ್ ಅಲ್ಲಿ ಪ್ಲೇ ಮಾಡಬಹುದು, ವಿಗ್ ಅಲ್ಲಿ ಮಾಡಬಹುದು ಅಥವಾ ಇದ್ರಲ್ಲಿ ಮಾಡಬಹುದು. ಸಿ ಲುಕ್ ಎಟ್ ಯುವರ್ ಫಿಲ್ಮೋಗ್ರಫಿ. ಕರೆಕ್ಟ್. ರೈಟ್ ಫ್ರಮ್ ಒಂದು ಮೊಟ್ಟೆಯ ಕಥೆಯಿಂದ ತಗೊಂಡು ಗರುಡ ಗಮನ ಎಲ್ಲ ತಗೊಂಡ್ರು, ಓಕೆ 45 ಅಲ್ಲಿ ಬಿಟ್ಬೋಣ, ಆರ್ಲಿ ಡೇಸ್ಗೆ ಅಂದ್ಬಿಟ್ಟು ಒಂಚೂರು ಇರೋಂಥದ್ದಿದೆ, ಅಥವಾ ಲ್ಯಾಂಡ್ ಲಾರ್ಡ್ ಅಲ್ಲಿ ಮನೆ ರೀಸೆಂಟ್ ಆಗಿ ವಿಗ್ ಹಾಕಿದ್ದೀರ ಅಂತ. ಅದು ಬಿಟ್ರೆ ಎವ್ರಿವೇರ್ ಯುವರ್ ಎ ಬಾಲ್ಡ್ ಪರ್ಸನ್ ಅಲ್ವಾ? ನನಗೆ ಅದೇ ಹೇಳ್ತಿರೋದು, ಸಿ ದ ಸರ್ಪ್ರೈಸಿಂಗ್ ಎಲಿಮೆಂಟ್ ನಿಮ್ಮೊಳಗಡೆ ಏನಿದೆ ಅಂದ್ರೆ, ನಾನು ರಾಜ್ ಬಿ ಶೆಟ್ಟಿ ನೋಡ್ತಿಲ್ಲ ಅಂತ ಆ ಇಂಟರ್ವ್ಯೂ ಹೇಳಿದೆ, ಒಬ್ಬೊಬ್ಬ ಕ್ಯಾರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ ಅಂತ. ಬಟ್ ಲುಕ್ ಅಂಡ್ ಅಪಿಯರೆನ್ಸ್ ಸ್ಟಿಲ್ ದ ಸೇಮ್. ಇಟ್ ಹಸ್ ನೆವರ್ ಚೇಂಜ್. ಕೆಲವರು ಹೀರೋಗಳು ಪಾತ್ರಕ್ಕೆ ದಪ್ಪ ಆಗ್ಬೋದು, ಸಣ್ಣ ಆಗ್ಬೋದು, ಏನೇನೋ ಮಾಡ್ಬೋದು. ಯು ಆರ್ ನಾಟ್ ಡೂಯಿಂಗ್ ಇಟ್, ಬಟ್ ಸ್ಟಿಲ್ ಹೌ ಇಟ್ ಇಸ್ ಕನ್ವಿನ್ಸಿಂಗ್. ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ನೋ ಹೌ ಯು ಆರ್ ಕನ್ವಿನ್ಸಿಂಗ್. ಅಂದ್ರೆ ಅದೇ ನಾ ಹೇಳೋದು, ಅಂದ್ರೆ ಈಗ ಒಂದು ಗುಂಪಲ್ಲಿ ನೋಡ್ತಾ ಇರಬೇಕಾದ್ರೆ, ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲದೆ ಒಂದು 4 ಜಡ್ಜ್ಮೆಂಟ್ ಹೋಗುತ್ತೆ ಅವನ ಬಗ್ಗೆ. ನಿಜ. ಅವ್ನು ಈ ಥರದವ್ನು ಇರ್ಬೋದು, ಅವ್ನು ಈ ಜಾಗದಿಂದ ಬರ್ಬೋದು, ಅವ್ನು ಈ ಭಾಷೆ ಅವನಿರ್ಬೋದು, ಅವನಿಷ್ಟು ಎಜುಕೇಟೆಡ್ ಇರ್ಬೋದು, ಅಥವಾ ಜಡ್ಜ್ಮೆಂಟ್ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದ್ರೆ, ನಮಗೆ ನಾರ್ಮಲಿ ಸೊಸೈಟಿಯಲ್ಲಿ ಬಾಡಿಗಳನ್ನ ನೋಡಿ ಅಭ್ಯಾಸ ಇದೆ. ಬಾಡಿ ಯಾವ ಥರ ಮೂವ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿ ಅಭ್ಯಾಸ ಇದೆ. ಸೊ ಯಾವಾಗ ಒಳಗಿರುವಂಥ ಮನುಷ್ಯನ, ನಾವು ಅದೇ ಹೇಳೋದು, ಅಂದ್ರೆ ಈಗ ಒಂದು ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಕೈ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಬಹಳ ಕಷ್ಟ. ಬೇರೆಲ್ಲದೂ ಡಿಸೈಡ್ ಮಾಡ್ಬೋದು. ಆಗ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ, ನಿಮ್ಮ ಕೈಯನ್ನ ಅಥವಾ ಕಾಲನ್ನ, ಇದೆಲ್ಲ ಕೂಡ ನಾನು ಹೊರಗಡೆಯಿಂದ ಕಲ್ತಿರೋದು, ಕೈಯನ್ನ ಮತ್ತೆ ಕಾಲನ್ನ ನಿಮ್ಮ ಮುಖಕ್ಕೆ ಕಟ್ಟಬೇಕು ಅಂತ. ಓಕೆ. ಅಂದ್ರೆ ಯು ನೀಡ್ ಟು ಥಿಂಕ್ ದಟ್ ದಿಸ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಯುವರ್ ಇಮೋಷನ್. ಎವ್ರಿಥಿಂಗ್ ದಟ್ ಯು ಆರ್ ಸೇಯಿಂಗ್ ಇಸ್ ಆಕ್ಚುಲಿ ನಿಮ್ಮ ಬಾಡಿ ಅದನ್ನ ತೋರಿಸ್ತಾ ಇದೆ ಅಂತ. ಸೂಪರ್. ನೀವು ಕೈ ಮೂವ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ, ಸೂಪರ್. ಇಮೋಷನ್ ನಿಮ್ ಕೈನ ಮೂವ್ ಮಾಡ್ತಾ ಇದೆ. ಆಗೇನಾಗುತ್ತೆ, ನೀವು ಬೇಕು ಅಂತ ಫೇಕ್ ಒಂದು ಬಾಡಿ ಲ್ಯಾಂಗ್ವೇಜ್, ಫೇಕ್ ಬಿಸ್ನೆಸ್ಗಳನ್ನ ತರಲ್ಲ. ನಾನು ಯಾವತ್ತು ಒಂದು ಇಂಪಾರ್ಟೆಂಟ್ ಏನಂತ ಆಗುತ್ತೆ ಅಂದ್ರೆ, ಬಾಡಿ ಯಾಕೆ ಮೂವ್ ಆಗಬೇಕು ಅಂದ್ರೆ ಇಮೋಷನ್ನ ಎಕ್ಸ್ಟೆನ್ಷನ್ ಆಗ್ಬೇಕು. ಅದು ಇಮೋಷನ್ನ ಎಕ್ಸ್ಟೆನ್ಷನ್, ಮುಂದುವರಿದ ಭಾಗ ಆಗ್ಬೇಕು. ನನಗೆ ಯಾಕೆ ನೀನು ಹಿಂಗ್ ಮಾಡ್ತಾ ಇದೀಯಾ ಅಂದ್ರೆ, ನಾನು ಇಮೋಷನ್ನ ಕೊಂದೆ, ಬಾಡಿ ಮಾತ್ರ ಕಾಣಿಸ್ತು. ನಾನು ಕಾಣಿಸಿ ಅಲ್ವಾ, ನನಗೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಬೇಕಾದ್ರೆ ನಾನು ಜಸ್ಟ್ ಕೈ ಮೂವ್ ಆಯಿತು, ಬಟ್ ಅದು ಇಮೋಷನ್ನ ಎಕ್ಸ್ಟೆನ್ಷನ್ ಆಗಿ ಕಾಣಿಸ್ತು, ಸಪೋರ್ಟ್ ಆಗಿ ಕಾಣಿಸ್ತು. ಅರ್ಥ ಆಯ್ತಾ? ಸೊ ವಿ ನೀಡ್ ಟು ಯೂಸ್ ಬಾಡಿ ಆಸ್ ಎ ಎಕ್ಸ್ಟೆನ್ಷನ್ ಆಫ್ ದ ಇಮೋಷನ್. ಬಿಟ್ರೆ ನಾವು ಅದಕ್ಕೆ ಅಡ್ಡ ತರಬಾರ್ದು, ಇಮೋಷನ್ಗೆ ಅಡ್ಡ ತರಬಾರ್ದು ನಮ್ಮ ಬಾಡಿನ.
ಸೊ ಇದೆಲ್ಲ ಪಾತ್ರಗಳಲ್ಲೂ ಕೂಡ ನನ್ನ ಬಾಡಿಯನ್ನ ಗೊತ್ತಿಲ್ಲದೆ ಮತ್ತೆ ಏನಂದ್ರೆ ತುಂಬಾ ವೈಲ್ಡ್ ಆಗಿ ಮಾಡ್ಬಿಡ್ಬೇಕು. ಎಕ್ಸಾಂಪಲ್ ಗರುಡ ಗಮನದ ಪಾತ್ರ ಶಿವ, ಅವ್ನು ಯಾವ ತರ ನಡೀತಾನೆ, ತುಂಬಾ ಕೆಟ್ಟದಾಗಿ ಎಲ್ಲರೂ ನೋಡಿದ್ರು ರಾಜ್ ಕೆಟ್ಟದಾಗ ನಡೀತಿದ್ದಾನೆ ಅಂತ ಅನ್ಸ್ಬೇಕು, ಆ ತರ ನಡಿ. ಕಮ್ಮಿ ಮಾಡ್ತಾ ಬಾ, ಕಮ್ಮಿ ಮಾಡ್ತಾ ಬಾ, ಕಮ್ಮಿ ಮಾಡ್ತಾ ಬಾ, ಕಮ್ಮಿ ಮಾಡ್ತಾ ಬಾ, ಕಮ್ಮಿ ಮಾಡ್ತಾ ಬಾ. ಯಾವಾಗ ರಾಜ್ಗೂ ಅವನಿಗೂ ಡಿಫರೆನ್ಸ್ ಇರಲ್ಲ, ಬಟ್ ಆದ್ರೂ ಡಿಫರೆನ್ಸ್ ಇರುತ್ತೆ. ಅಲ್ಲಿ ನಿಲ್ಸು. ಅರ್ಥ ಆಯ್ತಾ ನಿಮ್ಗೆ? ಸೊ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಹೆಚ್ಚಿನ ಪಾತ್ರಗಳಿಗೆ ನನ್ನ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾಡ್ಬೇಕಾದ್ರೆ ನಾನು ಆ ಬಟ್ಟೆಗಳನ್ನ ಹಾಕೊಂಡು ಒಂದು 10-15 ದಿವಸದಿಂದ ನಡಿಯಕ್ಕೆ ಶುರು ಮಾಡ್ತಾ ಇದ್ದೆ. ಸೊ ಆಗ ನನಗೆ ಆ ಪಾತ್ರ ಯಾವ ತರ ಮೂವ್ ಆಗುತ್ತೆ, ಯಾವ ತರ ನಿಲ್ಲುತ್ತೆ. ಈಗ ಕೆಲವು ಸಿನಿಮಾಗಳಲ್ಲಿ ಪ್ರೆಸೆಂಟೇಷನ್ ತುಂಬಾ ಅಗತ್ಯ ಇರುತ್ತೆ. ಇದೆಲ್ಲ ನಾನು ನ್ಯಾಚುರಲ್ ಆಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಒಂದು ರೀತಿಯ ಪ್ರೆಸೆಂಟೇಷನ್ ಅಗತ್ಯ ಇದೆ, ಬಟ್ ಅದರಲ್ಲೂ ಕೂಡ ನ್ಯಾಚುರಾಲಿಟಿ ಇಡಬಹುದು. ಅದೇ ರೀತಿ ಈಗ ಸೂಫ್ರಮ್ ಸೋ ಪಾತ್ರಕ್ಕೂ ಕೂಡ ಒಂದು ಪ್ರೆಸೆಂಟೇಷನ್ ಅಗತ್ಯ ಇರುತ್ತೆ. ಆಗ ಥಿಯೇಟರ್, ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವ್ ಏನೋ ಒಂದು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದೀವಿ ಹೊರತು ನಮ್ಮೊಳಗಿನ ಭಾವನೆಯಿಂದ ಬಾಡಿ ಮೂವ್ ಆಗ್ತಿರೋದಲ್ಲ. ಟು ಬಿ ಆನೆಸ್ಟ್, ಇನ್ ದಟ್ ವೇ ನೀವು ಒಂದು ಶಿವ ಕ್ಯಾರೆಕ್ಟರ್ ತಗೊಂಡು ಕಾಂಟ್ರರಿ ತಗೊಂಡ್ರು, ಐ ಮೀನ್ ಐ ಹ್ಯಾವ್ ಮೇಡ್ ದಿಸ್ ಒಂದು ಪರ್ಟಿಕ್ಯುಲರ್ ಸೀನ್ ನಿಮ್ದು ತುಂಬಾ ನಗ್ತೀನಿ, ತುಂಬಾ ಮಜಾ ಮಾಡ್ತೀನಿ, ಬಟ್ ಸ್ಟಿಲ್ ನಾನು ರಿಲೆವೆಂಟ್. ಈಗ ಫಾರ್ ಎಕ್ಸಾಂಪಲ್ ಯು ಸೇಯಿಂಗ್ ಇದು ನೀವು ಕೈಯೆಂದು ತಿಳಿಬೇಡಿ, ನಿನ್ನ ಕಾಲೆಂದು ತಿಳಿ. ಅಲ್ಲ, ನಾನು ಹೀಗೆ ಮಾಡಿದ್ರೆ ಅದರ ಅರ್ಥ ಕಾಲು ಹಿಡಿದು ಬೇಡಿಕೊಳ್ತಾ ಇದ್ದೆ ಅಂತ ಬೇಡ್ತಿದ್ರೆ ಹೇಳ್ತೀರಾ. ಇಟ್ ಇಸ್ ಸೋ ಫನಿ, ಬಟ್ ಸ್ಟಿಲ್ ಅದು ಹೆಂಗೆ ಅಂದ್ರೆ ಫಾರ್ ಎ ಮಿನಿಟ್ ನಾನು ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ವಿತ್ ಇದೆಯಲ್ಲ, ಅದು ದಟ್ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವಿನ್ಸ್ ಮಾಡ್ತೀನಿ. ಹೌದು ಹೌದು ಹೌದು, ಅದರಲ್ಲಿ ಅಡ್ಡ ಬರ್ತಾ ಇಲ್ಲ. ನಾನು ಹೀಗೆ ಹೀಗೆ ಈಗ ಅಷ್ಟು ಮೂವ್ ಆಗ್ತಿಲ್ಲ. ಆ ಇಮೋಷನ್ ಸಪೋರ್ಟ್ ಆಗುವಷ್ಟು ಮಾತ್ರ ಬಾಡಿ ಮೂವ್ ಆಗ್ತದೆ. ಫಸ್ಟ್ ಅಲ್ಲಿ ನೋಡಿದ್ರೆ ಅವ್ನು ಫೇಕ್ ಆದ ಕಾರಣ ಭಯಂಕರ ಬಾಡಿ ಮೂವ್ ಮಾಡ್ತಾ ಇದ್ದ. ಕರೆಕ್ಟ್. ಎಲ್ಲ ಇಳಿಯೋದು ಹಿಂಗೆಲ್ಲ ಮಾಡೋದು, ಬಿಕಾಸ್ ಹಿ ವಾಸ್ ಇನ್ ಕಾನ್ಫಿಡೆನ್ಸ್. ಅಂಡ್ ಅವನು ಯಾರನ್ನೋ ನೋಡಿದಾನೆ, ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದಾನೆ. ಹೋಗ್ತಾ 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 ಅವ್ನು ನಾರ್ಮಲ್ ಆಗ್ತಾ ಹೋಗ್ತಾನೆ. Was that ವಿನಯ್ ಗುರುಜಿ ಇಮಿಟೇಷನ್? ಇಲ್ಲ, ಅದು ತುಂಬಾ ಜನ ಇದ್ದಾರೆ. ತುಂಬಾ ಜನ ಮೆಸೇಜ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅದರಲ್ಲಿ. ಅವ್ನು ನಿಲ್ಲೋವಂಥ ರೀತಿ, ಅವ್ನು ಇದು ಮಾಡೋವಂಥ ರೀತಿ ಎಲ್ಲ ಸ್ವಲ್ಪ ಆ ರೀತಿ. ತುಂಬಾ ಜನಕ್ಕೆ ಅದ್ರಲ್ಲಿ ಏನು ಅರ್ಥ ಆಗಿಲ್ಲ ಅಂದ್ರೆ, ನಾನು ಓಡಿದ್ ಯಾವ ತರ ಓಡಿದೆ ಅಂತ ಗೊತ್ತಾಗಿಲ್ಲ. ಆ ಬ್ಯಾಕ್ ಶಾಟ್ ಅಲ್ಲಿ ಅವ್ರಿಗೆ ಯಾಕೆ ನಗು ಬಂತು ಅಂತ ಗೊತ್ತಾಗಿಲ್ಲ ಅವರಿಗೆ. ದಟ್ಸ್ ಬಾಡಿ ಲ್ಯಾಂಗ್ವೇಜ್. ಸೊ ಓಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಕ್ಯಾಮರಾಗೋಸ್ಕರ ಓಡ್ತೀವಿ. ನಾನೇನ್ ಅನ್ಕೊಂಡೆ ಅಂದ್ರೆ, ನಾನೇನಾದ್ರೂ ಓಡಿದ್ರೆ ನಾನು ಹೆಂಗಾದ್ರೂ ಮಾಡಿ ಬದುಕುಳಿಬೇಕು. ಒಬ್ಬ ಇಡೀ ಊರಿಗೆ, ಸಮಾಜಕ್ಕೆ ಒಂದು ಅಂದ್ರೆ ದೆವ್ವದ ಭಯದಿಂದ ಕಾಪಾಡಕ್ ಬಂದಿರೋನು ಆ ತರ ಓಡಿದ್ರೆ ದಟ್ಸ್ ಫನಿ. ಸಿ ರಾಜ್, ಅದು ನೀವೊಬ್ರು ಓಕೆ, ನಿಮ್ಮಿಂದ 100 ಜನ ಇಟ್ಟಿದ್ದೀರಿ. ಹೌದು. ಅಂಡ್ ಆ 100 ಜನನು ಅದೇ ರೀತಿ ಮಾಡ್ತಿದ್ದಾರೆ. ಹೌದು. ಸಿ ಓಕೆ, ನಾವು ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಸೇ, ಯು ಹ್ಯಾವ್ ಅಡಾಪ್ಟೆಡ್, ನೀವು ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀರಾ. ಆ 100 ಜನಕ್ಕೂ ಕೂಡ ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅವತ್ತಿನ ದಿವಸ ಒಂದು ಫೀಡ್ ಹೆಂಗೋಗಿದೆ, ಬ್ರೀಫ್ ಹೆಂಗೋಗಿದೆ, ಇದೇ ರೀತಿ ಹೋಗಿತ್ತಾ, ಹೆಂಗೋಗಿತ್ತು? ಬಿಕಾಸ್ ನಿಮ್ ರಿಫ್ಲೆಕ್ಷನ್ ಅವ್ರ. ಹೌದೌದು. ಅಂದ್ರೆ ಆಕ್ಚುಲಿ ನನ್ನ ರಿಫ್ಲೆಕ್ಷನ್ ಗಿಂತ ಒಂದ್ಸಲ ನೋಡಿದ್ರೆ ಆಕ್ಚುಲಿ ನಾನು ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಓಡ್ತಾ ಇರ್ತೀನಿ. ದಟ್ಸ್ ವೈ ಇಟ್ ಲುಕ್ಸ್ ಮೋರ್ ಫನಿ. ಅವ್ರ ಸ್ಪೀಡಿಗೆ ಓಡ್ತಾ ಇದ್ದಾರೆ ಪಾಪ. ನಾನು ಮೊದಲೇ ಹೊಡ್ತಾ ತಿಂದವನಲ್ವಾ, ದೇರ್ ಇಸ್ ಅ ಪಾಸ್ಟ್. ಸೊ ಯಾವತ್ತೂ ಕೂಡ ಅಂದ್ರೆ, ನನಗೆ ಈಗ 3 ಕ್ವಶನ್ ನೆನಪಾಗುತ್ತಾ ಗೊತ್ತಿಲ್ಲ, ಬಟ್ ಯಾವತ್ತೂ ಕೂಡ ಒಂದು ಸೀನ್ ಮಾಡಬೇಕಾದ್ರೆ 3 ನೆನಪು ಮಾಡ್ಕೋಬೇಕಂತ. ಒಂದು, ನಾನು ಯಾಕೆ ಇಲ್ಲಿದ್ದೀನಿ, ನನಗೆ ಈ ಸೀನಲ್ಲಿ ಆ ಪಾತ್ರಕ್ಕೆ ಏನಾಗಬೇಕು, ಓಕೆ, ಅದು ಸಿಕ್ಕಿಲ್ಲ ಅಂದ್ರೆ ನನಗೇನಾಗುತ್ತೆ, ಅದು ಸಿಗೋದಕ್ಕೆ ನಾನು ಏನೆಲ್ಲ ಮಾಡ್ತೀನಿ. ಈ ಪಾತ್ರಕ್ಕೆ ಬಂದ್ರೆ ನನಗೆ ಆ ಸೀನಲ್ಲಿ ಏನ್ ಬೇಕು, ಬದುಕುಳಿಬೇಕು. ಸಿಗೋದಕ್ಕೆ ಏನ್ ಮಾಡ್ತೀನಿ, ಜೀವ ಬಿಟ್ಟು ಓಡ್ತೀನಿ. ಯು ಅಂಡರ್ಸ್ಟ್ಯಾಂಡ್? ದಟ್ಸ್ ಆಲ್. ಇಟ್ಸ್ ವೆರಿ ಈಸಿ. ಏನು ಒಂದು ಏನ್ ಸಿಗಬೇಕು, ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಸಿಕ್ಕೋದ್ರೆ ಮತ್ತೆ ಏಡ್ ತಿಂತೀನಿ. ಹೋದ್ಸಲ ತಿಂದೆ, ನನಗೆ ಬಹಳ ಕಷ್ಟ ಆಗಿದೆ, ಮತ್ತೆ ಜನರ ಮುಂದೆ ತಿನ್ನಕ್ ನಾನು ರೆಡಿ ಇಲ್ಲ. ಸಿಗೋದಕ್ಕೆ ನಾನು ಏನ್ ಮಾಡ್ತೀನಿ, ಜೀವ ಬಿಟ್ಟು ಓಡ್ತೀನಿ. ಸೊ ಎವ್ರಿ ಸೀನ್ ಒಬ್ಬ ಆಕ್ಟರ್ ಅಪ್ರೋಚ್ ಆಗ್ಬೇಕಾದ್ರೆ ಅವ್ನು ಕೇಳಬೇಕಾಗಿರೋ 3 ಬೇಸಿಕ್ ಕ್ವಶನ್ ಅಂತ ಎಲ್ಲಾ ಕಡೆ ಇದೆ. ಅಂದ್ರೆ ಅದು ಎಲ್ಲದೂ ಕೂಡ ಅಂದ್ರೆ, ನಾನು ಇಲ್ಲಿ ಯಾಕಿದ್ದೀನಿ, ನನಗೇನ್ ಬೇಕು, ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ನನಗೇನ್ ಬೇಕು, ಐ ವಾಂಟ್ ಟು ಕನ್ವೆ ಸಮಥಿಂಗ್. ಅದು ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಮೇ ಬಿ ಐ ವಿಲ್ ಬಿಕಮ್ ಡಿಸಪಾಯಿಂಟೆಡ್ ವಿತ್ ದ ಪ್ರೋಗ್ರಾಮ್, ಆರ್ ಯು ವಿಲ್ ಬಿ ಡಿಸಪಾಯಿಂಟೆಡ್ ವಿತ್ ದ ಪ್ರೋಗ್ರಾಮ್, ಆರ್ ಆಡಿಯನ್ಸ್ ವಿಲ್ ಬಿ ಡಿಸಪಾಯಿಂಟೆಡ್ ವಿತ್ ದ ಪ್ರೋಗ್ರಾಮ್. ಅದು ಸಿಗೋದಕ್ಕೆ ನಾನೇನ್ ಮಾಡ್ತೀನಿ, ನನಗೇನೆಲ್ಲ ಗೊತ್ತು ಅದನ್ನು ತುಂಬಾ ಎಫೆಕ್ಟಿವ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಇದು ಫಿಲ್ಮ್ ಸೀನ್ ಆದ್ರೆ ಇಟ್ಸ್ ಕಂಪ್ಲೀಟ್ಲಿ ಕನ್ವೇಡ್. ಸೊ ಈ ತರ ಯಾವತ್ತೂ ಕೂಡ ಪ್ರತಿ ಸೀನ್ ಅಪ್ರೋಚ್ ಆಗ್ಬೇಕಾದ್ರೆ ಒಬ್ಬ ಆಕ್ಟರ್ ಈ 3 ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋದ್ರೆ ಆಗ ಅವನಿಗೆ ಅದು ಪಾತ್ ಕರೆಕ್ಟ್ ಇರುತ್ತೆ. ಮತ್ತೆ ಇನ್ನೊಂದು ಕೇಳ್ಬೇಕು, ನಾನು ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಹಿಂದೆ ಹೊಡ್ತಾ ತಿಂದಿದ್ದೀನಿ ನೆನಪಿದ್ರೆ ಮಾತ್ರ ಆ ಓಡೋ ಸ್ಪೀಡಿಗೆ ಅದು ಮರ್ಯಾದೆ ಇರುತ್ತೆ. ನಂಗೆ ಓಡಕ್ಕಾಗುತ್ತೆ ಅಂತ ಓಡೋದಲ್ಲ. ದಟ್ಸ್ ಲಿಟ್ರಲಿ ಕಂಟಿನ್ಯೂಟಿ. ದಟ್ಸ್ ಕಂಟಿನ್ಯೂಟಿ. ನಾನು ಎಲ್ಲಿಂದ ಬಂದೆ, ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಆ 2 ಪ್ರಶ್ನೆಗಳನ್ನ ಯಾವತ್ತೂ ನಾವು ಕೇಳ್ಕೊಳ್ಳಬೇಕು. ಜೊತೆಗೆ ಈ 3 ಪ್ರಶ್ನೆಗಳು.
ಬಟ್ ಒಬ್ಬ ನೀವು ಹೇಳಿದ್ದು ಪ್ರತಿಯೊಂದು ಸೀನ್ಗೂ ನೀವು ಹೇಳ್ತಿರೋಂಥ ಇಷ್ಟು ಅಡ್ಯಾಪ್ಟೇಷನ್ ಮಾಡೋದಕ್ಕೂ ಕೂಡ ಆ್ಯಂಡ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೂ ಕೂಡ ಇಫ್ ದ ಡೈರೆಕ್ಟರ್ ಹ್ಯಾಸ್ ದ ವಿಷನ್ ಇದ್ರೆ ಓಕೆ. ಕರೆಕ್ಟು. ಇಫ್ ಇಟ್ ಡಸಂಟ್ ಹ್ಯಾವ್ ದ ವಿಷನ್ ಅಂದರೆ ಫಾರ್ ಯು ಆಸ್ ಅನ್ ಆ್ಯಕ್ಟರ್ ಇಟ್ ಬಿಕಮ್ಸ್ ಡಬಲ್ ದ ಕೆಲಸ ಟು ಅಂಡರ್ಸ್ಟ್ಯಾಂಡ್ ಅವನ ಒಳಗಡೆ. ಓಕೆ, ಟು ಬಿ ಆನೆಸ್ಟ್ ರಾಜ್, ಐ ಥಿಂಕ್ ಯುವರ್ ಎ ಕೈಂಡ್ ಆಫ್ ಪರ್ಸನ್. ಹೇಗೆ ಅಂತಂದರೆ ಯು ಥಿಂಕ್, ಈಗ ಒಂದು ಇಂಟರ್ವ್ಯೂಲಿ ಕೂತ್ಕೊಂಡ್ರೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಈಗ ಯಾರೋ ಪ್ರಶ್ನೆ ನೀವು ಅವ್ರು ಶುರು ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತು ಇದೆಲ್ಲ ಬರ್ತಿದೆ, ಇದು ಏನು ಹೇಳಬೇಕಾಗಿದೆ ಅಂತ. ದಟ್ ಈಸ್ ವೆರ್ ಯು ಥಿಂಕ್, ಆ ಸ್ಪೀಡಲ್ಲಿ ಓಡ್ತೀರಾ, ನಂಗೆ ಗೊತ್ತಾಗಿದೆ. ಇನ್ ಟರ್ಮ್ಸ್ ಆಫ್ ದಿ ಸ್ಕ್ರಿಪ್ಟಲ್ಲೂ ಕೂಡ, ಇನ್ ಟರ್ಮ್ಸ್ ಆಫ್ ದಿ ಡೈರೆಕ್ಟರ್ಸ್ ವಿಷನಲ್ಲೂ ಕೂಡ ಅಪ್ರೋಚ್ ಹಾಗೆ ಇರುತ್ತೆ ಅನ್ಸುತ್ತಾ ನಿಮಗೆ? ಈಗ ಕೆಲವು ಸಲ ನಾನು ಕೇಳ್ತೀನಿ, ಅಂದರೆ ಕೆಲವು ಸಲ ಹೇಳಕ್ ಬರಲ್ಲ. ಕರೆಕ್ಟ್, ಹೇಳಕ್ ಬರಲ್ಲ ಕಮ್ಯುನಿಕೇಶನ್ ಮಾಡೋದಕ್ಕೆ. ಆಗ ನಿಮಗೆ ಏನು ಬೇಕು ಸರ್ ಕೇಳ್ತೀನಿ ನಾನು. ಹ್ಮ್. ಏನೇ ಸರ್ ನನಗೆ ಜನ ನಗಬೇಕು ಈ ಸೀನ್ ನೋಡಿ. ಹಾಂ, ಈಗ ಎಲ್ಲ ಪ್ರಶ್ನೆಗಳು ನಾನು ಸಾಲ್ವ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಿಮ್ಗೆ ಯಾಕೆ ಸರ್ ನಗಬೇಕು? ಅದೇ ಸರ್ ಇದು ಹಿಂಗೆ. ಓಕೆ, ಅದನ್ನ ನಾನು ಜಡ್ಜ್ ಮಾಡಕ್ ಹೋಗಲ್ಲ. ನಾನು ಸಿಂಪ್ಲೆಸ್ಟ್ ಕ್ವಶನ್ ಕೇಳ್ತೀನಿ, ನಿಮಗೆ ಏನು ಬೇಕು ಸರ್? ನಿಮಗೆ ಏನು ಬೇಕು? ನನಗೆ ಗೊತ್ತು ಕೆಲವು ಸಲ ಕಷ್ಟ ಆಗುತ್ತೆ, ಆ್ಯಕ್ಟರ್ಸ್ಗಳಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ. ಮೇ ಬಿ ಇದು ಡೈರೆಕ್ಟರ್ಸ್ಗಳು ನೋಡಿದ್ರು, ಅಸೋಸಿಯೇಟ್ಗಳು ನೋಡಿದ್ರು ಅವರಿಗೂ ತುಂಬ ವಿಷಯಗಳು ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ. ಯಾವ ರೀತಿ ಒಂದು ಸೀನನ್ನ, ಅಂದರೆ ದಟ್ ಕೇಸ್ ಈಗ ಇಫ್ ನೀವೀಗ ಮಮ್ಮೂಟಿ ಜೊತೆ ವರ್ಕ್ ಮಾಡಿದ್ರೆ, ಹೌದು ಅಂಥ ಲೈಕ್ ಒಂಥರ ದ ಮ್ಯಾಮತ್ ಆ್ಯಕ್ಟರ್, ಹೌದು, ಆ ಕಾಂಬೋ ಬಂದಾಗ ಹೆಂಗಿತ್ತು ಅಂದರೆ ವರ್ಕ್ ಮಾಡೋಕೆ ಪ್ರಾಸೆಸ್ ಹೆಂಗೆ, ನಿಮ್ಗೇನು ಅನಿಸ್ತಿತ್ತು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರ ಪ್ರಾಸೆಸ್ಸು? ನನಗೆ ಫಸ್ಟ್ ಸೀನ್ ಇದ್ದಿದ್ದು ಅವ್ರದ್ದು, ಅಂದರೆ ನನಗೆ ಭಾಳ ಖುಷಿ ಆಯಿತು. ಅಂದರೆ ಯಾವುದೋ ಒಂದು ಸೀನಲ್ಲಿ ಅವ್ರು ಹೇಳ್ತಾರೆ, ಸರ್ ನಾನು ಇಲ್ಲಿಂದ ಅಂದರೆ ನೀವು ಇಷ್ಟು ಜನ ಇದ್ದೀರ, ಕೆಲವು ಸಲ ಏನಂದರೆ ನೀವು ಅಂದ್ಕೊಂಡಿರ್ಬೋದು ನೀವು ಹೊಡೆದಾಗ್ತೀರಾ, ನಾನು ಇಲ್ಲಿ ಬಿದ್ದೋಗ್ತೀನಿ ಅಂತ. ನನಗೂ ಗೊತ್ತಾದ ನಿಜ ಅಂತ. ಆದರೆ ಒಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಸರ್, ನಾನೇನಾದರೂ ಇಲ್ಲಿ ಬಿದ್ದರೆ ಜೊತೆಗೆ ಒಂದು 10-20 ಜನನೂ ನನ್ನ ಜೊತೆ ಬೀಳ್ತಾರೆ, ಅದರಲ್ಲಿ 100% ನೀವಿರ್ತೀರ. ಆ್ಯಂಡ್ ಹಿ ಸೆಡ್ ಇಟ್ ಸೋ ಸಾಫ್ಟ್ಲಿ, ಸೋ ಬ್ಯೂಟಿಫುಲಿ, ವಿತೌಟ್ ಆ್ಯಂಗರ್, ಆ್ಯಂಡ್ ದ್ಯಾಟ್ ಕನ್ವಿನ್ಸ್ಡ್. ವಾಟ್ ಆರ್ ರೆವಲ್ಯೂಷನ್ ಫಾರ್ ಮೀ. ನಂಗೆ ನೋಡ್ಬೇಕಾರೆ ವಾವ್ ಬ್ರೋ, ಸೋ ಗುಡ್. ಇಟ್ ವಾಸ್ ಅ ಕಮರ್ಷಿಯಲ್ ಡೈಲಾಗ್. ಹಲ್ಲು ಕಚ್ಚಿದೆ, ಇಷ್ಟು ಆರಾಮಾಗಿ. ಸರ್ ನಾನೇನಾದರೂ ಇಲ್ಲಿ ಬಿದ್ದರೆ ಅದರಲ್ಲೊಂದು 10-20 ಜನ ನನ್ನ ಜೊತೆ ಬೀಳ್ತಾರೆ, ಅದರಲ್ಲೊಬ್ರು ನೀವು. ಐ ವಾಸ್ ಸೋ ಹ್ಯಾಪಿ, ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅವ್ರ ಜೊತೆ ನಾನು ಈ ಥರದ ಪ್ರಶ್ನೆಗಳನ್ನ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಸರ್ ಈ ಸೀನನ್ನು ಯಾವ ಥರ ಅಪ್ರೋಚ್ ಮಾಡ್ತೀರಾ, ಏನು ಕತೆ, ಏನು ವಿಷಯ? ನನಗೆ ಬ್ರಹ್ಮಯುಗಮಲ್ಲಿ ಅವ್ರು ನೋಡುತ್ತಾನೆ ಹಾಳಾಗ್ಬಿಡ್ತು. ಯಪ್ಪ, ಅಂದರೆ ಎಂಥ ಒಂದು ಬ್ರಹ್ಮಯುಗಲ್ಲಿರೋರು, ಟರ್ಬೋಲಿರೋರು, ಅಥವಾ ಕಣ್ಣೂರ್ ಸ್ಕ್ವಾಡಲ್ಲಿರೋರು, ಬೇರೆ ಬೇರೆ ನಟ, ಕಾದಲಲ್ಲಿರೋರು, ಮೊನ್ನೆ ಅಷ್ಟೇ ಕಳಂಕಾವ್ಯ ಅಂತಂದು ಬೇರೆ ಬೇರೆ ನಟ. ಈಗ ನೋಡಿ ಏನಂದರೆ, ಅಂಥ ಲೆಜೆಂಡ್, ಪರ್ಫಾರ್ಮಿಂಗ್ ಲೆಜೆಂಡ್ ಇರಬೇಕಾದ್ರೆ ನಾವು ನೋಡಿ ಕಲಿಯೋದು ತುಂಬ ಇರುತ್ತೆ. ಮತ್ತೇನಂದರೆ ಅವ್ರ ಜೊತೆ ನನಗೆ ಫಸ್ಟ್ ಸೀನ್ ಇದ್ದಿದೆ, ಅವ್ರ ಹೆಗಲ ಮೇಲೆ ಕೈ ಹಾಕಿ ಅವ್ರನ್ನ ಥ್ರೆಟನ್ ಮಾಡಿಲ್ಲ ಬರೋದು. ನೀವು ಅವ್ರ ಮೇಲೆ ಫಸ್ಟ್ ಮೀಟಿಂಗು ಫಸ್ಟೇ ನಾನು ಅವ್ರನ್ನ ಥ್ರೆಟನ್ ಮಾಡಬೇಕು. ಹೋಲ್ ಸೀನ್ ಹಿ ನೀಡ್ಸ್ ಟು ಜಸ್ಟ್ ಲುಕ್ ಎಟ್ ಮೀ ಆ್ಯಂಡ್ ಹಿ ಡಿಂಟ್ ಡೂ ಎನಿಥಿಂಗ್. ಸೊ ಅಂದರೆ ಅವ್ರಿಗೆ ಅವ್ರ ಕ್ರಾಫ್ಟ್ ಮೇಲೆ, ಸ್ಕ್ರಿಪ್ಟ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ, ಒಂದೇ ಸೀನಲ್ಲಿ ಅದು ಯಾವತ್ತೂ ಒಂದು ಇಟ್ಕೋಬೇಕು. ಕ್ಯಾಮರಾದಲ್ಲಿ ಯಾವತ್ತೂ ಕೂಡ ಒಂದು ಶಾರ್ಟಲ್ಲಿ ಒಂದು ವಿಷಯನ ಮಾತ್ರ ಕನ್ವೆ ಮಾಡೋಕ್ಕಾಗತ್ತೆ. ಪರ್ಫೆಕ್ಟ್. ಓಕೆ, ನಾನು ಕುಡ್ದಿದ್ದೀನಿ ಕನ್ವೆ ಮಾಡ್ಬೋದು, ಕುಡ್ದು ಸಿಟ್ಟಲ್ಲಿದ್ದೀನಿ ಕನ್ವೆ ಮಾಡ್ಬೇಕಾದ್ರೆ ಅದು 2 ಶಾರ್ಟ್ ಆಗುತ್ತೆ. ಓಕೆ, ಅವ್ರಿಗೆ ಅದು ಚೆನ್ನಾಗಿ ಗೊತ್ತು. ಈ ಸೀನ್ ಅವನದು, ಅವನಿಗೆ ಗೆಲ್ಲಕ್ಕೆ ಬಿಡಬೇಕು, ನಾನು ಏನು ಮಾಡಬಾರ್ದು, ಆಗ ಮಾತ್ರ ಅಲ್ಲಿ ಗೆದ್ರೆ ಮಜಾ ಅಂತ. ದಟ್ಸ್ ದ ಬ್ಯೂಟಿ. ಏನೂ ಮಾಡಿಲ್ಲ, ಅವ್ರು ಜಸ್ಟ್ ನೋಡ್ತಾ ಇದ್ರು, ನಾನು ಇಷ್ಟೇ ನೋಡ್ತಾ ಇದ್ರು, ಏನು ಮಾಡಿ, ಸ್ಟೇರು ಅಲ್ಲ ಅದು, ಜಸ್ಟ್ ನೋಡ್ತಾ ಇದ್ರು. ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇರುತ್ತೆ, ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇರುತ್ತೆ. ಸಿ, ಐ ಥಿಂಕ್ ಅದು ಒಂದು ಇಡೀ ಕ್ರಾಫ್ಟಿಗೆ ಕೊಡುವಂಥ ಗೌರವ ಅಂತ ನನಗನ್ಸುತ್ತೆ. ಬಟ್ ಅಂದರೆ ಫಾರ್ ಯು ಪರ್ಸನ್ ಲೈಕ್ ಆಗಿದ್ದಾಗ, ಇದಕ್ಕಿಂತ ಮುಂಚೆ ಅದ್ರ ಬೇರೆ ದೊಡ್ಡ ಆಕ್ಟರ್ ಜೊತೆ ಕೊಲಾಬ್ರೇಷನ್ ಆಗಿತ್ತಾ? ಫಸ್ಟ್ ಅನ್ಸುತ್ತಲ್ವಾ ಅದು? ಫಸ್ಟ್ ಅಲ್ಲ, ಫಸ್ಟ್. ಅದಾದ್ಮೇಲೆ ಸೂಪರ್ ಸ್ಟಾರ್. ಹೌದು, ಫಸ್ಟೇ ಅನ್ಸುತ್ತಲ್ಲ? ಹೌದು. ಸೊ ಅಂದರೆ ಅಲ್ಲಿವರೆಗೂ ನಿಮ್ಮ ವರ್ಲ್ಡಲ್ಲಿ ಮಾಡ್ಕೊಂಡಿರ್ತೀರಾ, ಈಗ ನಿಮ್ಮ ವರ್ಲ್ಡಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ನಿಮ್ಗೆ ಗೊತ್ತಿರೋ ಒಂದು ಕಂಫರ್ಟ್ ಲೆವೆಲ್, ಇನ್ಕ್ಲೂಡಿಂಗ್ ರಿಷಬ್ ಸರ್ ಜೊತೆ ತೊಗೊಂಡ್ರು. ಹೌದು, ಎಲ್ಲರೂ ಕಂಫರ್ಟ್, ಎಲ್ಲ ಕಂಫರ್ಟ್ ಝೋನಲ್ಲಿ ಇರುತ್ತೆ ಆಟೋಮೆಟಿಕ್ಲಿ. ಆ್ಯಂಡ್ ಕನ್ನಡದಿಂದ ಒಂದು ಬೇರೆ ಇಂಡಸ್ಟ್ರಿ ಭಾಷೆ ಚೇಂಜ್ ಹೋದಾಗ, ಆ್ಯಂಡ್ ಎಸ್ಪೆಷಲಿ ನೀವು ಹೇಳ್ದಂಗೆ ಫಸ್ಟ್ ಸೀನಲ್ಲೇ ಮಮ್ಮೂಟಿ ಮೇಲೆ ಕೈ ಹಾಕಬೇಕು ಅಂತಾರ ಬಂದ. ಹೇಳಿದೆ ಸರ್, ಕೈ ಇಡ್ಬೋದಾ ಅಂತೆಲ್ಲ ಕೇಳಿದೆ. ಹೌದಾ? ಕೇಳಬೇಕು ಅಂದರೆ ಅದು ನಾನು ಇಂಪ್ರೂವ್ ಮಾಡಿದೆ. ನಾನು ಹಿಂಗೆ ಕೈ ಇಡ್ತೀನಿ ಸರ್, ತೊಂದರೆ ಇಲ್ವಾ ನಿಮಗೆ ಅಂತ.
ಐ ಸಾರಿ, ನಾನು ಸಿನಿಮಾ ನೋಡಿಲ್ಲ, ಬರೀ ನಂಗೆ ಸಿನಿಮಾ ಮಾಡಿದೀರಾ ಅಂತ ಗೊತ್ತಿತ್ತು. ನಾನು ಅದಕ್ಕೆ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಿದ್ದೆ, ಹೆಂಗಿರುತ್ತೆ ಗುರು, ಹೌ ಫ್ರಮ್ ಅನ್ ಆಕ್ಟರ್, ಸಿ ಯು ಆರ್ ಆಲ್ರೆಡಿ ಒಂದು ಪ್ರಾಸೆಸ್ ಅಲ್ಲಿ ಇರ್ತೀರಾ, ಅದ್ರ ಮೇಲೆ ಡೈರೆಕ್ಟರ್ ಹೇಗಿದ್ರು ಅವರು? ತುಂಬಾ ಒಳ್ಳೆ ಡೈರೆಕ್ಟರ್. ಹೌದಾ? ತುಂಬಾ ವೆರಿ ಕ್ಲಿಯರ್, ವೆರಿ ಕ್ಲಾರಿಟಿ ತುಂಬಾ ಇತ್ತು. ಸೊ ನಾನು ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದೆ, ಸರ್ ವಿಲನ್ ಅಂದ ತಕ್ಷಣ ಬಾಡಿ ದೊಡ್ಡದು ಮಾಡ್ತಾರೆ ಸರ್, ಕ್ಯಾನ್ ಐ ಮೇಕ್ ಇಟ್ ಸ್ಮಾಲ್ ಹಿಯರ್ ಅಂತ. ಸೊ ಅದಕ್ಕೋಸ್ಕರ ನಾನು ಕೈ ಹಿಂದೆ ಕಟ್ಟಿ ಬೆನ್ ಬಾಗಿರುತ್ತೆ, ಹಿ ಲುಕ್ಸ್ ಮೋರ್ ವೀಕರ್, ದಟ್ಸ್ ಹಿಸ್ ಸ್ಟ್ರೆಂತ್. ಅಂದ್ರೆ ಯಾವತ್ತೂ ಕೂಡ ಸಿನಿಮಾದಲ್ಲಿ ಜಾಸ್ತಿ ಕಿರ್ಚೋನು ವೀಕ್ ಇರ್ತಾನೆ. ಅಬ್ಸಲ್ಯೂಟ್ಲಿ, ಐ ಅಗ್ರಿ. ರಿಯಲ್ ಲೈಫಲ್ಲೂ ಹಂಗೆ ಇರ್ತಾರೆ. ಕಿರ್ಚೋ ಸುಮ್ನೆ ಕಿರ್ಚ್ತಾ ನೀನ್ ಹೋಗ್ಬಿಟ್ಟು ಹಿಂಗೆ ಒಂದ್ ಚಮಕ್ ಕೊಡ್ಬೇಕಾರೆ ಹತ್ತು ಬಿಡ್ತಾನೆ. ಅಂದ್ರೆ ಅದು ಸಿಟ್ಟು ಮತ್ತೆ ದುಃಖಕ್ಕೆ ದೊಡ್ಡ ಬದಲಾವಣೆ ಇರಲ್ಲ. ಸಿಟ್ಟಿಗೂ ದುಃಖಕ್ಕೂ ಇರೋ ದೊಡ್ಡ ಬದಲಾವಣೆ ಏನು ಅಂತ ಹೇಳಿದ್ರೆ, ಯಾವಾಗ ನನಗೆ ಏನೋ ತಪ್ಪಾಗಿದೆ, ಆ ತಪ್ಪನ್ನ ನಾನು ಹೊರಗೆ ಹಾಕ್ಬೋದು, ಅದು ಸಿಟ್ಟಾಗುತ್ತೆ. ಅಂಡ್ ನನಗೆ ತಪ್ಪಾಗಿದೆ ಅಂದ್ರೆ ನನ್ನ ಮೇಲೆ ಏನೋ ತಪ್ಪಾಗಿದೆ, ನನಗೆ ಹೊರಗೆ ಹಾಕಕ್ಕಾಗಲ್ಲ ಅನ್ಬೇಕಾದ್ರೆ ಬೇಜಾರಾಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ನನ್ನ ಹೆಂಡತಿ ಬೈದ್ಲು, ಸಿಟ್ಟು. ನನ್ನ ತಂದೆ ಬೈದ್ರು, ಸಿಟ್ಟಿದೆ, ಬಟ್ ಅದು ಕನ್ವರ್ಟ್ ಆಗಿ ದುಃಖ ಆಗುತ್ತೆ. ಇಫ್ ಯು ಸಿ, ಇಟ್ಸ್ ಅ ಸ್ಲೈಟ್ ಚೇಂಜ್, ಸಣ್ಣ ಬದಲಾವಣೆಗಳು. ಸೊ ಇದರಲ್ಲೂ ಹಾಗೆ ಅವ್ನು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅವನಿಗೆ ಕಂಪ್ಲೀಟ್ಲಿ ಗೊತ್ತು, ನಾ ಕಂಟ್ರೋಲ್ ಮಾಡ್ಬೋದು, ಬಾಡಿನ ದೊಡ್ಡ ತೋರಿಸ್ಬೇಕು ಅಂತಿಲ್ಲ ಅವನು. ಒಂದು ಮ್ಯಾನರಿಸಮ್, ಜಸ್ಟ್ ಒಂದು ಕೈ ಹಿಂಗೆ ಹಿಡ್ಕೊಂಡು ಆರಾಮಾಗಿರ್ತಾನೆ. ಆ ಬೆನ್ನು ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ನನ್ನ ಮಗ ಇವನು ಹುಚ್ಚನಾಯಿ ಥರ ಇದ್ದಾರೆ ಅಂತ. ಬಟ್ ಅದನ್ನ ಡೈರೆಕ್ಟ್ರು ಅರ್ಥ ಮಾಡ್ಕೊಂಡ್ರು. ತುಂಬಾ ಸಲ ಅದಾಗಲ್ಲ, ವಿಜುವಲ್ ಅಲ್ಲಿ ಅದು ಕಾಣಲ್ಲ, ಇಡೀ ಸಿನಿಮಾದಲ್ಲಿ ಕಾಣುತ್ತದು ನೋಡ್ಬೇಕಾದ್ರೆ. ಅದೇ ಈಗ ಲ್ಯಾಂಡ್ ಲಾರ್ಡ್ ಬರ್ಬೇಕಾದ್ರೆ ಅವ್ನು ಸ್ವಲ್ಪ ಅವನಿಗಿಂತ ಈ ಪಾತ್ರೆಗಿಂತ ಇವನು ಹೆಂಗಿರ್ತಾನೆ, ಓಕೆ, ವೆರಿ ಟಾಂಟಿ. ಸೊ ಅದೊಂದು ಸ್ವ್ಯಾಗ್ ಇರುತ್ತೆ, ಅವ್ನು ಹೋಗೋ ರೀತಿ ಇಲ್ಲೆಲ್ಲ ಅದೆಲ್ಲ ಅದರಲ್ಲಿಲ್ಲ, ಯಾಕಂದ್ರೆ ಅವ್ನು ಸ್ವಲ್ಪ ಮೆಚೂರ್ಡ್ ಇದ್ದಾನೆ. ಟೆಲ್ ಮಿ ಒನ್ ಥಿಂಗ್, ಬಟ್ ಐ ಡೋಂಟ್ ನೋ ವೈ ಡೈರೆಕ್ಟರ್ಸ್ಗಳು ಯಾಕೆ ಒಂಥರ ನೆಗೆಟಿವ್ ಆಂಟಗನಿಸ್ಟ್ ಅಲ್ಲಿ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ಐ ಆಮ್ ಟ್ರೈಂಗ್ ಟು ಥಿಂಕ್, ಅಂದ್ರೆ ನಿಮ್ಮನ್ನ ಮೇ ಬಿ ಗರುಡಗಮನದಿಂದ, ಬಟ್ ಪ್ಲೇಯಿಂಗ್ ಗರುಡಗಮನಲ್ಲಿ ಓಕೆ ಡೀಪ್ ಆಗಿ ನೋಡುತ್ತಂದ್ರೆ ಯು ಆರ್ ನಾಟ್ ಅನ್ ಆಂಟಗನಿಸ್ಟ್. ಇಲ್ಲ ಯು ಆರ್ ನಾಟ್ ಎಟ್ ಸಿ. ಈಗ ನಾನು ತುಂಬಾ ಒಂದು ಕಾಂಟ್ರಾಸ್ಟ್ ಆಗಿ ಇದು ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, ಈಗ ಒಂದು ಅನಿಮಲ್ ಸಿನಿಮಾ ಅಂತ ಅನಿಮಲ್ ನೋಡಿದ್ರಲ್ಲ, ಈಗ ಅನಿಮಲ್ ತಗೊಂಡ್ರೆ ಹಿ ಇಸ್ ನಾಟ್ ಅನ್ ಆಂಟಗನಿಸ್ಟ್, ಹಿ ಇಸ್ ಅ ಪ್ರೊಟಗನಿಸ್ಟ್. ಸಾರಿ ಫಾರ್ ದ ವರ್ಡ್, ಹಿ ಇಸ್ ಮೆಸ್ಡ್ ಅಪ್ ಮೈಂಡ್ ಅಲ್ಲಿ ಅಂತ ಒಬ್ಬ ಕರೆಕ್ಟ್ ಆಗಿರೋ ಪ್ರೊಟಗನಿಸ್ಟ್. ಅವನು ತಲೆ ಕೆಟ್ಟೋಗಿದೆ, ಒಂದು ಮೆಂಟಲ್ ವಾಟ್ ಎವರ್ ಏನಾದ್ರು ಅಂತ ಅನ್ಕೋ, ಹಿ ಇಸ್ ಅಬ್ನಾರ್ಮಲ್. ಕರೆಕ್ಟ್. ಸೊ ಅವನ ಪ್ರಪಂಚದಲ್ಲಿ ಹೆಂಗಿರುತ್ತೆ ಅಂತ ಸುತ್ತೂರ ಸೇಮ್ ವಿತ್ ಶಿವ ಆಲ್ಸೋ. ಬಟ್ ನೋ, ಐ ಆಮ್ ಸೋ ಗ್ಲಾಡ್ ದಟ್ ದೇ ಇಮ್ಯಾಜಿನ್ ಮೀ ಇನ್ ಆಂಟಗನಿಸ್ಟ್ ರೋಲ್. ಯಾಕೆ ಅಂತ ಹೇಳ್ಬಿಡ್ತೀನಿ, ಆಂಟಗನಿಸ್ಟ್ ಅಂದ ತಕ್ಷಣ ಬರುವಂತ ಫಸ್ಟ್ ಫಿಸಿಕ್ ದೊಡ್ಡದಿರಬೇಕು, ಸಿಕ್ಕಾಬಟ್ಟೆ ಬೇಸ್ ವಾಯ್ಸ್ ಇರಬೇಕು, ದೊಡ್ಡ ಸ್ಟೇಚರ್ ಇರಬೇಕು. ಅದನ್ನ ಆ ಒಂದು ಪ್ಯಾರಾಮೀಟರ್ನ ತೆಗೆದು ಪರ್ಫಾರ್ಮೆನ್ಸ್ ಸಾಕು ಅಂತ ಹೇಳ್ತಿದಾರಲ್ವಾ. ಇಟ್ ಟೇಕ್ಸ್ ಗಟ್ಸ್ ಟು ಡೂ ದ್ಯಾಟ್. ಅವ್ರ ಕಡೆಯಿಂದ ನಾ ಹೇಳ್ತಿರೋದು. ಅಂದ್ರೆ ಬಟ್ ಯು ರಿಯಲಿ ಥಿಂಕ್ ಸ್ಟಿಲ್ ಯು ಆರ್ ಏಬಲ್ ಟು, ನೀವು ಅನ್ಕೊಳ್ಳೋಂತ ಒಂದು ಪಾತ್ರಕ್ಕೆ ಬರ್ದಿದ್ದಾರೆ ಅಂತ ಅನ್ಸುತ್ತಾ? ಲ್ಯಾಂಡ್ ಲಾರ್ಡ್ ಅಲ್ಲಿ ಪಾತ್ರ ಹಂಗಿದೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಈಗ ಜನ ನೋಡಿ ಕೂಡ ಅಷ್ಟು ಮೆಚ್ಕೋತಾ ಇದಾರೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಅವನು ಅಳೋ ಅಂತ ವಿಲನ್, ಅಳ್ತಾನೆ ಒಂದ್ ಕಡೆ. ಅವನಿಗೊಂದು ಲವ್ ಸ್ಟೋರಿ ಇದೆ, ಆ ಲವ್ ಅವನೇ ಡಿಸ್ಟ್ರಾಯ್ ಮಾಡ್ತಾನೆ. ಐ ಹ್ಯಾವ್ ನೆವರ್ ಸೀನ್ ಆಂಟಗೋನಿಸ್ಟ್ ವಿಚ್ ಹ್ಯಾಸ್ ಸೋ ಮೆನಿ ಲೇಯರ್ಸ್. ಸೂಪರ್. ಸೊ ಅದು ಎಲ್ಲದೂ ಕೂಡ ಎಕ್ಸ್ಪ್ಲೋರ್ ಆಗುತ್ತೆ. ನಾನು ನಿಮ್ಗೆ ಅದೇ ಹೇಳಿದ್ದು, ನನ್ನ ಕರಾವಳಿ ತನಕ ಎಕ್ಸ್ಪೆರಿಮೆಂಟ್ ಮುಂದುವರಿಯುತ್ತೆ ಅಂತ. ಸೊ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತದೆ, ಬಿಕಾಸ್ ಐ ವಾಂಟ್ ಟು ಫೈಂಡ್ ಆನ್ಸರ್, ಐ ವಾಂಟ್ ಟು ನೋ ವಾಟ್ ಹೌ, ಏನ್ ಕತೆ, ಕೊಲಾಬ್ರೇಷನ್ ಅಂದ್ರೆ ಏನು ಅಂತ. ನೀವು ಇನ್ನ ನನ್ನ ಡೀಪಾಗಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಬರಿಬೇಕಾಗಿರೋಂಥದ್ದು ಅಂದ್ರೆ ನಿಮ್ಮ ತಲೆಯಲ್ಲಿ ಏನೇನಿದೆ ರಾಜ್? ಸಬ್ಜೆಕ್ಟ್ಗಳು ಎಷ್ಟಿದೆ? ಒಂದೀಗ ಬರಿತಾ ಇದ್ದೀನಿ, ಇನ್ನೊಂದು ಮೊನ್ನೆ ಅಷ್ಟೇ ಒಂದು ಸಬ್ಜೆಕ್ಟ್ ಥಿಂಕ್ ಮಾಡ್ತಾ ಇದ್ದೆ. ಸೊ ಐ ವಾಂಟ್ ಟು ರೈಟ್ ಅ ಫಿಲ್ಮ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ಡೈಲಾಗ್ ಹೆವಿ. ನಾ ಇಲ್ಲಿ ತನಕ ಬರದೇ ಇಲ್ಲ ಆ ಥರ. ಎಕ್ಸೆಪ್ಟ್ ಸ್ವಾತಿ ಮುತ್ತಿನ ಮಳೆನ ಡೈಲಾಗ್ ಅಲ್ಲ, ಬಟ್ ಅದ್ರಲ್ಲಿ ಒಂದು ಪೋಯಮ್ಸ್ ತರ ಬರುತ್ತೆ. ಗರುಡಗಮನದಲ್ಲಿ ಒಂದು ನಿಮ್ಗೆ ಡೈಲಾಗ್ ನ ಹೇಳಿ ಅಂದ್ರೆ ಎಂತದ್ದು ಅಂದ್ರೆ ಕೋಳಿಗೆ ಅಕ್ಕಿ ಆಗ್ತದೆ, ಅದು ಬಿಟ್ರೆ ಮತ್ತೇನು ಡೈಲಾಗ್ ಇಲ್ಲ ಅಲ್ವಾ? ಡೈಲಾಗ್ ಏನಿದೆ ಸರ್, ನೆನಪೇ ಇರಲ್ಲ ನಿಮ್ಗೆ. ದಟ್ ಇಸ್ ವಾಟ್ ಐ ಟೆಲ್ ನೋ, ಯು ಬಿಲಾಂಗ್ ಟು ದ ಕ್ಯಾಟಗರಿ ವೇರ್ ಏನ್ ಈಗ ಅದೊಂದು ಸಿನಿಮಾ ನಿಂತ್ಕೊಂಡ್ರೆ ಈ ಸಿನಿಮಾದ ಒಂದು ಪಾಪ್ಯುಲರ್ ಡೈಲಾಗ್ ಹೇಳ್ತೀರಾ ಅಂತಾರೆ, ದೇವ್ರನ್ನ ಹೇಳಕ್ಕಾಗಲ್ಲ. ಸೊ ಜಾಸ್ತಿ ಅಂದ್ರೆ ದಾರಿ ತಪ್ಪಿ ಬಂದದ್ದು ಅಂತ ಹೇಳ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಅದು ಕೂಡ ಬಿಕಾಸ್ ದ ಕ್ಯಾರೆಕ್ಟರ್ ಇಸ್ ದ್ಯಾಟ್. ಸೊ ಇದ್ರಲ್ಲಿ ನನಗೆ ಡೈಲಾಗ್ ಹೆವಿ ಸಿನಿಮಾ ಮಾಡಬೇಕು ಅಂತ ಆಸೆ. ಡೈಲಾಗ್ ಹೆವಿ ಅಂದ್ರೆ ಪಂಚ್ ಅಲ್ಲ, ಗೊತ್ತಾಯ್ತು. ನಾನು ಪಂಚಲ್ಲಿ ಬಿಲೀವ್ ಮಾಡಲ್ಲ. ಬಟ್ ಯಾವ ತರ ಅಂದ್ರೆ ಅಲ್ಲಿ ಆಗ್ತಾ ಇರೋ ಸಬ್ಜೆಕ್ಟ್ಗೂ ಮಾತಾಡ್ತಾ ಇರೋ ವಿಷಯಕ್ಕೂ ಕೂಡ ಇರುವಂತ ಕಾಂಟ್ರಾಸ್ಟ್ ಇಂದ ಒಂದು ಫನ್ ಹುಟ್ಟುತ್ತೆ. ಎಸ್ಪೆಷಲಿ ಕ್ವೆಂಟಿನ್ ಸಿನಿಮಾಗಳಲ್ಲಿ ಆ ರಿದಮ್ ಅನ್ನ ನಾವು ಕನ್ನಡದಲ್ಲಿ ಕ್ರ್ಯಾಕ್ ಮಾಡಕ್ ಆಗಿದ್ಯಾ, ಆಗುತ್ತಾ ಅನ್ನೋದು ನನಗೊಂದು, ಅದನ್ನ ಬರಿಬೇಕು ಅಂತಿದ್ದೀನಿ. ಗೊತ್ತಿಲ್ಲ ಅದು ಆಗುತ್ತಾ ಸಿನಿಮಾ ಇಲ್ಲೋ ಅದೊಂದು.
ಅದ್ರ ಜೊತೆಗೆ ಒಂದು 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 ಗ್ಯಾಂಗ್ಸ್ಟರ್ ವರ್ಲ್ಡ್ ಅಲ್ಲಿ ಒಂದು ಕಾಮಿಡಿ ಅದೊಂದು ಅನ್ಕೋತಾ ಇದ್ದೀನಿ. ಓ ವಾವ್, ಗ್ಯಾಂಗ್ಸ್ಟರ್ ವರ್ಲ್ಡ್ ಅಲ್ಲಿ ಒಂದು ಕಾಮಿಡಿ ಅದೊಂದು ಅನ್ಕೋತಾ ಇದ್ದೀನಿ. ಹ್ಮ್. ಸೊ ಈ ತರ ಸಬ್ಜೆಕ್ಟ್ಗಳು ಸುಮಾರಿದೆ, ಬಟ್ ಅದನ್ನ ಯಾವಾಗ ಬರಿತೀನಿ, ನನಗೆ ಎಷ್ಟು ಪೇಷನ್ಸ್ ಇದೆ ಅಂಡ್ ನನಗೆ ಎಷ್ಟು ಡೆಡಿಕೇಶನ್ ಇದೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ನನಗೆ ಒಂದೊಂದ್ಸರಿ ಸಾರಿ ಕಂಪೇರ್ ಮಾಡ್ತಿದೀನಿ ಅಂತಲ್ಲ, ಈಗ ಮೊನ್ನೆ ಅರಿಜಿತ್ ಸಿಂಗ್ ಅವ್ರದ್ದು ಒಂದು ಡಿಸಿಷನ್ ನೋಡಿದ್ರ ಯಾ ಆಯ್ತಾ, ಯು ನೋ ವಾಟ್, ಐ ಕುಡ್ ರಿಲೇಟ್ ವಿತ್ ಅಬ್ಸಲ್ಯೂಟ್ಲಿ ಐ ಕುಡ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದಟ್ ಯು ಡಿಸಿಷನ್. ನೋ ವಾಟ್, ಆ ಡಿಸಿಷನ್ ನೋಡಿದೆ, ಹ. ಅದ್ರ ನೆಕ್ಸ್ಟ್ ಡೇ ನಿಮ್ ಕಾಲ್ ಇದೆ ನನಗೆ, ಹಾ. ನಾವು ಈ ಇಂಟರ್ವ್ಯೂ ಅಂತ. ಹ. ನಾನು ಒಂದ್ ನಿಮಿಷ ಬಿಲೀವ್ ನಾನು ಮಂಗಳೂರಿಂದ ಬರ್ತಿದ್ದೀನಿ, ಸಾರಿ ಹಿಂಗೆ ಹೇಳ್ದೆ ಅಂತೆಲ್ಲ, ನಾನು ಹಿಂಗೆ ತಿರುಗ್ಬಿಟ್ಟು ನನ್ನ ಕಸಿನ್, ಈ ನನ್ನ ಮಗ ಇದ್ದಾನಲ್ಲ ಇವನು ಇದೇ ಕ್ಯಾಟಗರಿಲಿ ಇರೋನ್ ಗುರು ಇವನು ಅಂತ ನಾನು ಹಿಂಗೆ ಹೇಳ್ದೆ. ಒಂದ್ ನಿಮಿಷ ನಿಂಗೆ ಯಾಕೆ ಬೇಕು ಗುರು ಅಂತಂದ. ಐ ಡೋಂಟ್ ನೋ ದಟ್ ಥಾಟ್ ಕೇಮ್ ಇನ್ ಟು ಮೈ ಮೈಂಡ್ ರಾಜ್. ಮೊನ್ನೆ ಯಾರೋ ಹೇಳಿದ್ರು ಅದು ಇದನ್ನ ಮಾಡಿದ್ರೆ ನೀನೇ ಮಾಡ್ತೀಯ ಅಂತ, ಬಿಕಾಸ್ ಐ ಆಲ್ವೇಸ್ ಥಿಂಕ್ ಅಬೌಟ್ ಕ್ವಿಟಿಂಗ್ ಇಂಡಸ್ಟ್ರಿ. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ನಾನು ಯಾವತ್ತೂ ಕೂಡ ಇಂಡಸ್ಟ್ರಿ ಪರ್ಮನೆಂಟ್ ಅಂತ ಅನ್ಕೊಳ್ಳಲ್ಲ. ಐ ಆಮ್ ಹ್ಯಾವಿಂಗ್ ಫನ್ ಅಷ್ಟೇ. ಐ ಆಮ್ ಅಬ್ಸಲ್ಯೂಟ್ಲಿ ಹ್ಯಾವಿಂಗ್ ಅ ಬ್ಲಾಸ್ಟ್. ಕೆಲವು ಸಲ ನಾನು ಮೊನ್ನೆ ಅರ್ಥ ಮಾಡಿದೆ, ನಾನು ಈ ಸಿನಿಮಾಗಳನ್ನು ಸ್ವಲ್ಪ ಕಮ್ಮಿ ಮಾಡಬೇಕು, ಈ ಪ್ರಮೋಷನ್ ಇಂದ ಪ್ರಮೋಷನ್ ಪ್ಲಾನ್ ಇರಲ್ಲ, ಏನೇನೋ ಆಗ್ಬಿಡುತ್ತೆ, ಎಲ್ಲೋ ಮಾತಾಡಬೇಕು, ಮತ್ತೊಂದು ಆಡ್ಬೇಕು, ಅದೇನಾಗುತ್ತೆ ನನ್ನ ಬೀಯಿಂಗ್ನ ಎಗೇನ್ಸ್ಟ್ ಆಗೋದು. ಅಂದ್ರೆ ನನಗದು ಎಷ್ಟು ಮಾತಾಡ್ತೀರಾ, ಏನು ಅಂತ ಮಾತಾಡ್ತೀರಾ, ಅದು ಒಂಥರ ನನಗೆ ಎಲ್ಲೋ ಒಂದು ಕಡೆ ನೋವು ಬರುತ್ತೆ, ನನಗೆ ನೋವು ಬರುತ್ತೆ. ನನಗೆ ಯಾರಿಂದಲೂ ಇದಕ್ಕೆ ಮೋಸ ಮಾಡ್ಕೊಳಕ್ ನಾನು ಇಷ್ಟಪಡಲ್ಲ. ಸೊ ಹಾಗಾಗಿ ಐ ಡೋಂಟ್ ನೋ, ಬಟ್ ಐ ಆಮ್ ಎಂಜಾಯಿಂಗ್ ದಿಸ್. ಇದೊಂದು ಪ್ರಾಸೆಸ್ ಆದ್ರೆ, ಇದೆಲ್ಲ ಮುಗಿದೋದ್ರೆ, ಸೊ ಐ ವಾಂಟ್ ಟು ಸಿ. ಇಫ್ ಯು ಆರ್ ನಾಟ್ ಅನ್ ಆಕ್ಟರ್ ಏನಾಗಿರ್ತಿದ್ರಿ? ನಾನು ಏನಾದ್ರೂ ಆಗ್ತಿದ್ರು ಖುಷಿಲಿ ಇರ್ತಿದ್ದೆ. ಸೊ ಯಾಕಂದ್ರೆ ನನಗೆ ಖುಷಿಲಿ ಇರೋದಕ್ಕೆ ಸಿನಿಮಾ ಬೇಕು ಅಂತಿಲ್ಲ. ನಾನು ಖುಷಿಲಿ ಇರೋದ್ರಿಂದ ಸಿನಿಮಾ ಮಾಡ್ತೀನಿ ಬಿಟ್ರೆ, ನಾನು ಖುಷಿಲಿ ಇರೋದಕ್ಕೆ ಸಿನಿಮಾ ಅಲ್ಲ. ನನ್ಗೆ ತುಂಬಾ ಜನ ಹೇಳ್ತಾರೆ ನನಗೆ ಸಿನಿಮಾ ಅಂದ್ರೆ ಜೀವ ಅಂತ. ಅಲ್ಲ, ನಂಗೆ ಜೀವನದಲ್ಲಿ ಸಿನಿಮಾ ನಿಜ. ನನಗೆ ಅಂದ್ರೆ ಮತ್ತೆ ಬಟ್ ಸುಮಾರು ಜನ ಆಕ್ಟರ್ಗಳು ಹೇಳ್ತಾರಲ್ಲ, ಎಷ್ಟೋ ಜನ ಆಕ್ಟರ್ ಹೇಳ್ತಾರಲ್ಲ, ಐ ವಾಂಟ್ ಟು ಡೈ ಆನ್ ಸಿನಿಮಾ ಅಂತ ಹೇಳ್ತಾರೆ. ಅದು ಅವ್ರದ್ದು ಇಟ್ಸ್ ನಾಟ್ ರಾಂಗ್, ರೈಟ್ ಅಲ್ಲ, ಅದು ಪಾಪ ಅವ್ರಿಗೆ ಅದು ಕರೆಕ್ಟು. ನನಗದಲ್ಲ. ಯಾಕಂದ್ರೆ ನನಗೆ ಮತ್ತೆ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ. ನಾನೊಂದು 10 ವರ್ಷದಲ್ಲಿ ಯಾವ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಲೈಫಲ್ಲಿ ಪಡೆಯಕ್ ಸಾಧ್ಯ, ಒಂದು ಸಿನಿಮಾದಲ್ಲಿ ಪಡಿಬೋದು. ಒಬ್ಬ ಲೈಟ್ ಆಫೀಸರ್ ಇರ್ತಾನೆ, ಅವನ ಕತೆ 1000 ಇರುತ್ತೆ. ಯಾರೋ ಒಬ್ಬ ಮೊನ್ನೆ ಯಾವುದೋ ಒಂದು ಡ್ರೈವರ್ ಅವ್ರನ್ನ ನೋಡಿದೆ, ಅವ್ರು ಒಂದು ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿದ್ರು, ಈಗ ಡ್ರೈವ್ ಮಾಡ್ತಾ ಇದಾರೆ. ಇಮ್ಯಾಜಿನ್ ಹಿಸ್ ಸ್ಟೋರಿ. ಯು ಕ್ಯಾನ್ ಸ್ಪೀಕ್ ಟು ದೆಮ್, ಮಾತಾಡ್ಬೋದು ಕೂತ್ಕೊಂಡು. ಅಂಡ್ ಎಲ್ಲರೂ ಕೂಡ ನಿಮ್ ಜೊತೆ ಗೊತ್ತಿಲ್ದೇನೋ ಗೊತ್ತಿದ್ದೋ ಓಪನ್ ಅಪ್ ಆಗ್ತಾರೆ. ಇಫ್ ಯು ಹ್ಯಾವ್ ದ ಇಯರ್ಸ್ ಟು ಲಿಸನ್, ಕರೆಕ್ಟ್, ಆ ಲಿಸ್ನಿಂಗ್ ಎಬಿಲಿಟಿ ಇದ್ರೆ. ಜೊತೆಗೆ ನೀವೊಂದಿಷ್ಟು ಪಾತ್ರ ಅದು ಹೆಂಗ್ ಮಾಡೋದು ಗೊತ್ತಿಲ್ಲ ಗುರು. ನಿಮಗೆ ಲಾಸ್ಟ್ ಟೈಮ್ ಸಿನಿಮಾ ಬಿಟ್ಟು ಹೊರಗಡೆವರೆಗೆ ನನಗೆ ಇದು ಹೆಂಗ್ ಮಾಡೋದು ಗೊತ್ತಿಲ್ಲ ಅನ್ನೋ ಪ್ರಾಬ್ಲಮ್ ಬಂದಾಗ ಎಕ್ಸೈಟ್ ಆಗಿದೆಯಾ ಅವಾಗ ಕೇಳಿದ್ರೆ ತುಂಬಾ ಕಮ್ಮಿ ಇರುತ್ತೆ. ತುಂಬಾ ಕಮ್ಮಿ ಆ ಥರದ್ದು ಇರುತ್ತೆ. ನಮ್ಗೆ ಹಂಗಲ್ಲ. ನೆಕ್ಸ್ಟ್ ಯಾವ್ದೋ ಸೆಟ್ಟಿಗೆ ಹೋಗ್ತಾ ಹೆಂಗ್ ಮಾಡೋದು ಗುರು, ರೋಲೇ ಗೊತ್ತಿಲ್ಲ, ಆ ಸೀನ್ ಹೆಂಗ್ ಮಾಡೋದು ಗೊತ್ತಿಲ್ಲಲ್ಲ ಗುರು ಅನ್ನೋದಿದಲ್ವಾ, ದಟ್ಸ್ ಎಕ್ಸೈಟ್ಮೆಂಟ್. ಈ ಒಂದು ಕಾರಣದಿಂದಾಗಿ ನಂಗೆ ಸಿನಿಮಾ ತುಂಬಾ ಇಷ್ಟ. ಬಟ್ ನೀವು ಒಂದು ಮಟ್ಟಿಗೆ ಕತೆ ಮಾಡಕ್ಕಿಂತ ಮುಂಚೆ ಈಗ ಬರೀತಿದ್ರಿ, ರೈಟರ್, ಯು ಆರ್ ರೈಟಿಂಗ್, ರೇಡಿಯೋ ಶೋಸ್ಗಳೆಲ್ಲ ಬರೀತಿದ್ರಿ. ಬಟ್ ಅವಾಗ್ಲೂ ಕೂಡ ನಿಮ್ಗೆ ನಾನೊಬ್ಬ ಆಕ್ಟರ್ ಆಗತ್ತೆ, ನನ್ನ ಆಕ್ಟರ್ ಸಾಮರ್ಥ್ಯ ಇದೆ. ಈಗ ಒಂದು ಮಟ್ಟಿಗೆ ಕತೆ ಓಕೆ ಫೈನ್, ಯು ಡಿಡ್ ಅ ಫಿಲ್ಮ್ ಅಬೌಟ್ ಯುವರ್ ಸೆಲ್ಫ್ ಅಂತ ಅನ್ಕೊಳ್ಳೋಣ. ಅದಾದ್ಮೇಲೆ ಕೂಡ ನೀವು ಅನ್ಕೊಂಡಿದ್ರೆ ನನ್ನ ಗ್ರಾಫ್ ಇಲ್ಲಿವರೆಗೂ ಹೋಗಿ ಹಿಂಗೋಗುತ್ತೆ ಅನ್ಕೊಂಡಿಲ್ಲ. ನಾನು ಆ ಥರ ಅನ್ಕೊಂಡೇ ಇರಲಿಲ್ಲ. ನನಗೇನು ಹೆಲ್ಪ್ ಆಯ್ತು ಅಂತ ಹೇಳ್ಬಿಡ್ತೀನಿ. ನಾನು ಒಂದು ಮೊಟ್ಟೆ ಕಥೆಗಿಂತ ಮುಂಚೆ ನಾನು ಮಂಗಳೂರಲ್ಲಿ ತುಳು ಸಿನಿಮಾ ಮಾಡಬೇಕು ಅಂತ ಓಡಾಡ್ಕೊಂಡಿದ್ದೆ, ಅದಾಗಿಲ್ಲ. 1 ವರ್ಷ ಓಡಾಡ್ಕೊಂಡು ಹೋದಾಗ ಆಮೇಲೆ ಯಾರೋ ಒಬ್ರು ನನ್ನ ಪುಣ್ಯಕ್ಕೆ ಒಂದು ಆಕ್ಟಿಂಗ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಓಡಾಡ್ತಿದ್ರು. ಸರಿ. ಆಗ ಅವ್ರು ನನ್ನ ಪರಿಚಯದವರೊಬ್ರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅಂತಿದ್ದಾರೆ, ಅವ್ರ ಹತ್ರ ಕೇಳಿದ್ರು ಯಾರಾದ್ರೂ ಆಕ್ಟಿಂಗ್ ಕಲ್ಸೋರಿದಾರ ಅಂತ. ನಾನೇನ್ ಮಾಡಿದ್ದೆ, ನನ್ನ ಆಕ್ಟರ್ಗಳಿಗೆ ಕಲಿಸ್ಬೇಕಲ್ವಾ ಆಕ್ಟಿಂಗು, ಅದಕ್ಕೋಸ್ಕರ ಮೆಥಡ್ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳಿ, ಹೌದೌದು, ಪ್ರಾಸೆಸ್ ಏನು, ಆಮೇಲೆ ಯಾವ ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ, ಬ್ರೀದಿಂಗ್ ಟೆಕ್ನಿಕ್ ಅಂದ್ರೆ ಏನು, ಬ್ರೀದಿಂಗ್ ಅಲ್ಲದೆ ಬೇರೆ ಯಾವ ರೀತಿ ಟೆಕ್ನಿಕ್ ಇದೆ. ಎಕ್ಸಾಂಪಲ್ ಒಂದು ಸೀನ್ ತುಂಬಾ ಓವರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ನಾನು ಅಂಡರ್ ಪರ್ಫಾರ್ಮ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ನಿಮಗೆ? ಈಗ ಯಾರಾದ್ರೂ ಒಂದು ಡೈಲಾಗ್ ಹೇಳ್ಕೊಂಡು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದ್ರೆ ಅವ್ರಿಗೆ ಪೆನ್ನು ಪೇಪರ್ ಕೊಟ್ಟು 1 ರಿಂದ 100 ತನಕ ನಂಬರ್ ಹೇಳೋದು ಬರೀಲೇಬೇಕು ಅವರು. ಅದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅವ್ರು ಬರ್ಕೊಂಡು 1 2 ಕರೀತಾರೆ, ಏನು ಇಲ್ಲೂ ನೆನ್ಪಿಟ್ಕೋಬೇಕಲ್ಲ. ದೆನ್ ದ ಅಟೆನ್ಷನ್ ಟುವರ್ಡ್ಸ್ ಡೈಲಾಗ್ ಕಮ್ಮಿ ಆಗುತ್ತೆ ಅವರಿಗೆ. ನೀವು ಫ್ರೆಂಡ್ಸ್ ನೋಡಿದ್ದೀರಾ? ನಾನು ತುಂಬಾ ಕಮ್ಮಿ ನೋಡಿದ್ದೀನಿ. ಯಾಕೆ? ಅದ್ರಲ್ಲಿ ಒಬ್ಬ ಜೋಯಿ ಅಂತ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ, ಈಸ್ ಅನ್ ಆಕ್ಟರ್. ಆಯ್ತಾ? ಅವ್ನು ಇದೇ ತರ ಹೇಳ್ತಾನೆ. ಅವ್ನು ಏನ್ ಹೇಳ್ತಾ ಗೊತ್ತಾ, ಒಬ್ಬ ಆಕ್ಟರ್ ಆಗ್ಬೇಕು ಅಂತಾರೆ ಬಹಳ ಇಂಪಾರ್ಟೆಂಟ್ ಕಲಿಬೇಕು, ರಿಯಾಕ್ಷನ್ ಕಲಿಬೇಕು. ಹೌದು, ರಿಯಾಕ್ಷನ್ ಹೆಂಗ್ ಕಲಿಬೇಕು ಅಂತ ಹೇಳ್ತಾನೆ. ಒಂದು ಎಪಿಸೋಡ್ ಪೂರ ಹೇಳ್ತಾನೆ. ಅಂದ್ರೆ ಏನ್ ಗೊತ್ತಾ, ಐ ಮೀನ್ ಸಾರಿ ಹಿಂಗ್ ಹೇಳ್ತಿದ್ದೀನಿ ಅಂತೆಲ್ಲ, ಯು ನೋ ವಾಟ್, ಸಮ್ ಟೈಮ್ಸ್ ಯು ಆರ್ ಕನ್ಫ್ಯೂಸ್ಡ್, ಯು ಆರ್ ಸರ್ಪ್ರೈಸ್, ವಾಟ್ ಯು ವಾಂಟ್ ಟು ಡೂ, ಆಲ್ವೇಸ್ ಯು ಸ್ಮೆಲ್ ದ ಫಾಲ್ಟ್ ಅಂತ ಹೇಳ್ತಾನೆ. ಅದನ್ನ
ಅಂತ ಅವರು ಒಂದೊಂದೊಂದು ಹೇಳ್ತಾರೆ. ಐ ವಾಸ್ ಲಾಫಿಂಗ್ ಬಟ್ ಎಷ್ಟೋ ವರ್ಷ ಆದ್ಮೇಲೆ ಅದು ಇಂಪಾರ್ಟೆಂಟ್. ಅದು ಎಷ್ಟು ನಿಜ. ಅಂದ್ರೆ ತುಂಬಾ ವಿಷಯಗಳಿದೆ ಈಗ. ಆಮೇಲೆ ಈ ಸ್ಟೋರಿ ಬಂದ್ಬಿಡ್ತೀನಿ. ಎಕ್ಸಾಂಪಲ್, ಈಗ ಕ್ಯಾಮರಾ ಈ ಕಡೆ ಇದೆ, ನಾನು ಸಜೆಷನ್ ಶಾಟ್ ತಗೋತಾ ಇದ್ದಾರೆ. ಅದಕ್ಕೆ ನಿಮಗೆ ಕ್ಯಾಮರಾ ಯಾವ ಕಡೆ ಇದೆ, ಸಜೆಷನ್ ಅವನು ಯಾವ ಕಡೆ ಇದೆ, ಆ ಕಡೆಯ ಕಣ್ಣು ನೋಡ್ಬೇಕು. ಅದು ಗೊತ್ತಿತ್ತಾ ನಿಮ್ಗೆ? ಗೊತ್ತಿತ್ತು, ಅಫ್ಕೋರ್ಸ್ ಗೊತ್ತಿತ್ತು. ಇದೊಂದು ಸಿಂಪಲ್. ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ. ಈ ಕಡೆ ಕಣ್ಣು ನೋಡ್ಬಿಡ್ತಾರೆ, ತುಂಬಾ ಅವೇ ಆಗ್ಬಿಡುತ್ತೆ. ಸೊ ಹೀಗೆ ಅವ್ರು ಹೇಳ್ಬಿಟ್ರು, ಏನು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲಿ ಏನ್ ಮಾಡಿದ್ರು, ಅವ್ರಿಗೆ ಹೇಳಿದ್ರು, ಈ ಆಕ್ಟಿಂಗ್ ಕ್ಲಾಸ್ ಏನೋ ಮಾಡ್ತಾ ಇದೆಯಲ್ಲ, ಅಲ್ಲಿ ಇವನೊಬ್ಬ ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ಕೊಂಡಿದ್ದೆ, ಅವ್ನ ಹಾಕೋ ಅಂತ. ನನಗೂ ಒಂದು ಕ್ಲಾಸಿಗೆ 2,500 ಏನೋ ಕೊಡ್ತಾ ಇದ್ರು. ₹1 ದುಡ್ಡಿಲ್ಲ ಆಗ, ₹1 ದುಡ್ಡಿಲ್ಲ. ಮಾಡ್ತೀಯಾ ಅಂತ ಹೇಳ್ಕೊಡ್ಲಿಕ್ಕೆ. ಅಂಡ್ ಹೆಚ್ಚಿನ ಆಕ್ಟರ್ಸ್ ಬರ್ತಾ ಇದ್ದದ್ದು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. ಏನು ಅಂದ್ರೆ ಅವ್ರಿಗೆ ಕಲ್ಸಿದ್ರು ಗೊತ್ತಾಗಲ್ಲ ಅಷ್ಟು. ಅಂದ್ರೆ ಅಲ್ಲಿ ಮಂಗ್ಳೂರಲ್ಲಿ ಒಂದು ಪಾಪ ಕಲ್ಸಿದ್ರು ಅರ್ಥ. ಅವ್ರನ್ನ ನಾನ್ ಟ್ರೈನ್ ಮಾಡ್ತಾ ನಾನ್ ಟ್ರೈನ್ ಆದೆ. ಸೂಪರ್. ಅರ್ಥ ಆಯ್ತಾ? ಅಂದ್ರೆ ನಿಮ್ಗೆ ಕಲಿಸ್ತಾ ನಿಮ್ಗೆ ಅರ್ಥ ಆಗುತ್ತೆ, ಓ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಆಕ್ಟರ್ಗೆ. ಒಂದ್ ಸೀನ್ ಅನ್ನ ನಾನು ಹಿಂಗ್ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಅವ್ನಿಗೆ ಅದು ಹಿಂಗ್ ಅರ್ಥ ಆಗುತ್ತೆ. ಈ ತರ 1 ಬ್ಯಾಚು 2 ಬ್ಯಾಚು 3 ಬ್ಯಾಚು ಒಂದು 6-7 ಬ್ಯಾಚ್ ಆಗ್ಬೇಕಾದ್ರೆ ಐ ಬಿಕೇಮ್ ಬೆಟರ್ ಬಿಕಾಸ್ ಆಫ್ ದೆಮ್. ಡೆಫಿನೆಟ್ಲಿ ಅಲ್ವಾ? ಬಿಕಾಸ್ ಯು ವಿಲ್ ಲರ್ನ್ ಅಲ್ವಾ? ಯು ವಿಲ್ ಲರ್ನ್. ಈಗ ಯಾವ್ದಾದ್ರು ಒಂದು ಇಮೋಷನ್ ಯಾವ ತರ ಹೋಗ್ಬೇಕು, ಸೊ ಅದಕ್ಕೆ ಅಂದ್ರೆ ಇಮೋಷನ್ ಮಾಡಿ ಇಮೋಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇಮೋಷನ್ ನ ಆಕ್ಚುಲಿ ಯಾವ ತರ ಮಾಡ್ಬೇಕು, ಒಂದು ಸ್ಕ್ರಿಪ್ಟ್ ಅನ್ನು ಯಾವ ತರ ಓದ್ಬೇಕು, ಒಬ್ಬ ಆಕ್ಟರ್ ಸ್ಕ್ರಿಪ್ಟ್ ಅನಾಲಿಸಿಸ್ ಯಾವ ತರ ಮಾಡ್ಬೇಕು. ಆ ಸ್ಟೂಡೆಂಟ್ಸ್ ಹೇಗಿದ್ದಾರೆ ಇವತ್ತು ಎಲ್ಲರೂ? ಇಲ್ಲ ಪಾಪ, ಅದ್ರಲ್ಲಿ ಒಂದಿಬ್ರು ಆಕ್ಟರ್ ಆಗಿದ್ದಾರೆ, ಮಿಕ್ಕೋರು ಇಲ್ಲಿದ್ದಾರೆ ಗೊತ್ತಿಲ್ಲ. ಒಬ್ಬ ಆಕ್ಟಿಂಗ್ ಟೀಚಿಂಗ್ ಮಾಡ್ತಿದ್ದಾನೆ. ಅವರು ಅನ್ಕೊಂಡಿರಲ್ಲ ನನ್ನ ಟೀಚರ್ ಒಂದು ದಿವಸ ನೋಡು ಇವನು ಯಾವ ಅವರು. ಬಟ್ ಯು ಸೆಡ್ ಒಂದು ಪಾಯಿಂಟ್ ಹೇಳಿದ್ರಿ, 2,500 ಕೊಡ್ಬೇಕಾದ್ರೆ ನನಗೆ ದುಡ್ಡೇ ಇರ್ಲಿಲ್ಲ ಅಂತ. ಹೌದು. ಸೊ ಈಗ ದುಡ್ಡೇ ಇಲ್ಲ ಅಂತಿರ್ಬೇಕಾದ್ರೂ ಆ ಜರ್ನಿಲಿ, ಈಗ ರಾಜೀವ್ ನೀವು ಒಬ್ಬರೇ ಮಗನ? ನಾ ಒಬ್ಬನೇ ಮಗ, ಅಕ್ಕ ತಮ್ಮ ಯಾರು ಇಲ್ಲ. ಓನ್ಲಿ ಸನ್. ಓಕೆ. ಸೊ ಅಮ್ಮ ಇದ್ದಾರೆ? ಹೌದು, ಅಮ್ಮ ಅಪ್ಪ ಇಬ್ರು ಇದ್ದಾರೆ. ಓಕೆ. ಸೊ ಆ ಟೈಮಲ್ಲಿ ಅಂದ್ರೆ ವೆರ್ ಯು ದ ಓನ್ಲಿ ಬ್ರೆಡ್? ಏನಾಗಿತ್ತು ಅಂದ್ರೆ, ನಮ್ಮ ಅಮ್ಮ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ರು, 16 ವರ್ಷ ಕೆಲಸ ಮಾಡಿದ್ರು. ಅವರು ಕೆಲಸ ಬಿಟ್ರು ಅಂತ PF ದುಡ್ಡು ಬಂದಿತ್ತು, ಒಂದು 2.5 ಲಕ್ಷ. ಆ 2.5 ಲಕ್ಷನೇ ಆ ಟೈಮಲ್ಲಿ ಇದು ಜೀವನಕ್ಕೆ ಒಂದು 3 ವರ್ಷ. 3 ವರ್ಷ ಸಾಕಿತ್ತಲ್ಲ. ಅಂದ್ರೆ 2.5 ಲಕ್ಷ ಇಸ್ ದೊಡ್ಡ ಮನೆ. 2000 ಎಷ್ಟನೇ ಇಸ್ವಿಲಿ? 2017 3 ವರ್ಷ ಹಿಂದೆ ಅನ್ಸುತ್ತೆ. 2014 ಆ ಟೈಮಲ್ಲಿ. 14 ಅಂದ್ರೆ ಏನಂದ್ರೆ, ನಾನು ಅದ್ರ ಜೊತೆ ನನ್ನ ಇಬ್ರು ಫ್ರೆಂಡ್ಸ್ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಸಿನಿಮಾ ಮಾಡೋದು ಅಂತ. ಸೊ ಅವರು ನನ್ನ ಜೊತೆ ಇದ್ರು. ಬೆಳಿಗ್ಗೆ ಅವನೊಬ್ಬ 20,000ಕ್ಕೆ ಒಂದು ಮಾರುತಿ 800 ಗಾಡಿ ಸಿಕ್ಕಿತ್ತು. ಅದು ಕಾಲ್ ಜೋರಿಟ್ರೆ ನೆಲಕ್ಕೆ ಹೋಗುತ್ತಲ್ಲ ಕಾಲ, ಆ ತರ. ನಮಸ್ಕಾರ. ಓಕೆ. ಅದ್ರಲ್ಲಿ ನಾವು ಹೋಗೋದು ಮಂಗಳೂರಿಗೆ, ಬೇರೆ ಮೀಟ್ ಆಗೋದು, ಕತೆ ಹೇಳೋದು, ಇನ್ನೊಂದು ಮತ್ತೊಂದೆಲ್ಲ ಮಾಡಿದ್ದೆ ಒಂದ್ ಸ್ವಲ್ಪ ಟೈಮ್. ಬಟ್ ಆ ಪಾಪ ಅವ್ರ ದುಡ್ಡಲ್ಲಿ ಬದುಕಿದಾಗ ಅವರೇ ಬ್ರೆಡ್ ಅರ್ನರ್ ಅವರೇ ಅಲ್ಲ. ಬಟ್ ಅಂತ ಟೈಮಲ್ಲಿ ಹಂಗಿದ್ದು, ಈಗ ನೀವು 86 ಕೋಟಿ ಫ್ರಮ್ ಸೋ ಬಂತು ಅಂತ ಹೇಳಿದ್ರಿ. ಈಗ 86 ಕೋಟಿ ಐ ಆಮ್ ಜಸ್ಟ್ ಸೇಯಿಂಗ್ ಯಾವ್ದೋ ಒಂದು ರ್ಯಾಂಡಮ್ ಫಿಗರ್ ಬಂತು ಅಂತ ಅನ್ಕೋಣ. ಯುವರ್ ಲೈಫ್ ಇಸ್ ಸಾರ್ಟೆಡ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಅಂತ ಅನ್ಕೋಣ. ಆ ಲೈಫ್ ನಿಮ್ಮಪ್ಪ ನಿಮ್ಮಮ್ಮ ನೋಡಿದಾಗ ಏನ್ ಅನ್ಸುತ್ತೆ? ಈಗ ಅವರು ಏನು ಅನ್ಸಲ್ಲ ನನಗೆ ಆತರ ಇಮೋಷನಲ್ ಅಲ್ಲ. ನನಗೆ ಆಗ್ಲೂ ಕಷ್ಟ ಅಂತ ಅನ್ಸಿಲ್ಲ. ನಾನು ಅದನ್ನ ನಕ್ಕೊಂಡೇ ಹೇಳ್ತೀನಿ. ಬಿಟ್ರೆ ಲೈಫ್ ಆಗ್ಲೂ ಕೂಡ ನಂಗೆ ಕಷ್ಟ ಅಂತ ಗೊತ್ತಾಗಿಲ್ಲ. ತುಂಬಾ ಜನ ಕೇಳ್ತಾರೆ, ನಿಮ್ಗೆ ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆ ತುಂಬಾ ಸ್ಟ್ರಗಲ್ ಆಯ್ತು. ನಿಜವಾಗ್ಲೂ ಅನ್ಸೋದೇ ಇಲ್ಲ ನಂಗೆ ಯಾವತ್ತೂ ಅದು ಅನ್ಸಿಲ್ಲ. ಅನ್ಸಿದ್ರೆ ನಂಗೆ ಇದೆಲ್ಲ ಕಷ್ಟ ಅಂತ ಅನ್ಸ್ತಿತ್ತು ಏನೋ. ಹಾಗೆ ಈ ಸಕ್ಸಸ್ ಬಂದಾಗ ಕೂಡ ಏನೋ ಸುಖದಲ್ಲಿದ್ದೀವಿ ಅಂತ ಅನ್ಸಲ್ಲ. ಬಟ್ ಏನಂದ್ರೆ, ಯಾವತ್ತೂ ಸಕ್ಸಸ್ ಬಂದಾಗ ಒಂದು ಪವರ್ ಬರುತ್ತೆ. ವಿ ಕ್ಯಾನ್ ಡೂ ಬೆಟರ್. ಒಂದು ಇನ್ನೂ ಒಳ್ಳೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಇನ್ನೂ ಒಳ್ಳೆ ಎಕ್ಸ್ಪೆರಿಮೆಂಟ್ಗಳನ್ನು ರಿಸ್ಕ್ ಮಾಡೋದಕ್ಕೆ. ಈಗ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನೆಕ್ಸ್ಟ್ ನಾವು ಟ್ರೈ ಮಾಡ್ತಿರೋ ಹೊಸಬ್ರ ಸಿನಿಮಾ ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯ ಸಿನಿಮಾ. ಅದಕ್ಕೆ ಅದು ತುಂಬಾ ರಿಸ್ಕ್ ಪ್ರಾಜೆಕ್ಟ್ ಆಕ್ಚುಲಿ ನೋಡಿದ್ರೆ. ಬಟ್ ಅದೇ ರಿಸ್ಕ್ ಯಾಕೆ ತಗೋತಾ ಇದೀವಿ ಅಂದ್ರೆ, ಈ ಸಕ್ಸಸ್ ಇಂದ ನಮ್ಗೆ ಅಷ್ಟು ಶಕ್ತಿ ಇದೆ, ಅದನ್ನ ಬೇರ್ ಮಾಡಕ್ ಟ್ರೈ ಮಾಡ್ಬೋದು. ಈಗ ಒಂದು ಗರುಡ ಗಮನ ಆದ್ಮೇಲೆ ನಾನೊಂದು ಸ್ವಾತಿ ಮುತ್ತಿನ ಮಳೆಯ ರಿಸ್ಕ್ ತಗೋಬಹುದು. ನನಗೆ ಒಳ್ಳೆ ಸಿನಿಮಾನು ಕೊಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು ನನಗೆ. ಗರುಡ ಗಮನದ ಯಶಸ್ಸು ಅದಕ್ಕೆ ಕಾರಣ. ಸೊ ಆ ತರದ ನಾವು ರಿಸ್ಕ್ ತಗೊಂಡು ಸಿನಿಮಾನ. ಬಟ್ ಈಗ ಏನ್ ಮಾಡಿದೆ ಅಂದ್ರೆ, ಈಗ ನನಗೆ ಗೊತ್ತಿದೆ ಅಂದ್ರೆ, ಒಂದ್ ಕೆಲವಾರು ವರ್ಷ ಕನ್ನಡದಲ್ಲಿ ಸದ್ಯಕ್ಕೆ ಥಿಯೇಟರ್ ವರ್ಕ್ ಆಗುವಂತ ಸಿನಿಮಾಗಳದ್ದೇ ಅಗತ್ಯ ಇದೆ. ಸೊ ಅದನ್ನ ಮಾಡ್ಬೇಕು ಅಂತ. ಬಟ್ ಅದನ್ನ ಬಿಟ್ಟು ನಮ್ಮ ಅಪ್ಪ ಅಮ್ಮ ಅವರು ಆರಾಮಾಗಿದ್ದಾರೆ, ಮತ್ತೆ ಅವ್ರ ಹತ್ರ ನಾನು ಏನು ಇದ್ರ ಬಗ್ಗೆ ಮಾತಾಡಲ್ಲ. ಅಂಡ್ ದೇ ಆರ್ ಆಲ್ಸೋ ಮೆಟೀರಿಯಲಿಸ್ಟಿಕ್ ಜೀವನದ ಬಗ್ಗೆ ಏನಾದ್ರು ಇದೆಯಾ ಅಂದ್ರೆ, ಆಸೆ ಆಕಾಂಕ್ಷೆಗಳು? ಅಂದ್ರೆ ಫಾರ್ ಎಕ್ಸಾಂಪಲ್ ಅವಾಗಿದ್ದಾಗ, ಈಗ ರ್ಯಾಕ್ಸ್ ಟು ರಿಚ್ ಅಂತಾರೆ, ಕರೆಕ್ಟ್ ಆಗಿ ತೊಗೊಂಡ್ರೆ. ಈಗ ನೀವು ಹೇಳಿದಂಗೆ 2,500 ಅಲ್ಲಿ ಇರಲಿಲ್ಲ ಅಂತಂದಾಗ, ಇವಾಗ ಬಂದಾಗ ಕೆಲವೊಮ್ಮೆ ಬಂದಾಗ ನಾನು ಇದನ್ನು ತಗೋಬೇಕಾಗಿತ್ತು, ಇಲ್ಲಿಂದ ಇದನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಬೇಕಾಗಿತ್ತು, ಅಥವಾ ಅದನ್ನು ಬಿಟ್ಟು ನಾನು ಸಿಂಪಲ್ಲಾಗೇ ಇರಬೇಕು, ಅದು ಡೆಲಿಬ್ರೇಟಾಗಿ ಇರಬೇಕು ಅಂತ ಇದೆಯಾ?
ಅಥವಾ ಎರಡಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದು ಜಸ್ಟ್ ಗೋ ವಿತ್ ದ ಫ್ಲೋ? ನನಗೇನು ಬೇಕು ಅಂತ ಅನ್ಸಲ್ಲ. ನನಗೇನು ಬೇಕು ಅಂತ ಅನ್ಸಲ್ಲ. ಈಗ ನನ್ನ ಡ್ರೈವ್ ಮಾಡೋರೆ ಅಜಯ್ ಅಂತಿದ್ದಾರೆ, ನನ್ ಗಾಡಿ ಡ್ರೈವ್ ಮಾಡ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಗಾಡಿ ತಗೋಣ ಅಂತ. ಏನಕ್ಕೆ? ನಾನು ಹೇಳ್ತೀನಿ ಏನೋ ಗುರು ಇನ್ನೊಂದು 10 ವರ್ಷ ಬರುತ್ತೆ, ಹಾಗಂತ ನಾನು ಜುಗ್ಗ ಅಲ್ಲ. ಯು ಅಂಡರ್ಸ್ಟ್ಯಾಂಡ್? ಅಂದ್ರೆ ನನಗದ್ರ ಪಾಯಿಂಟೇ ಅರ್ಥ ಆಗಲ್ಲ. ನಾನೀಗ ಯಾವುದೋ ಒಂದು ದೊಡ್ಡ ಕಾರ್ ತಗೋಬೇಕು, ಯಾಕಂದ್ರೆ ನಾನ್ ದೊಡ್ಡವನು ಅಂತ ನಿಮಗೆ ತೋರಿಸ್ಬೇಕು. ನಿಮ್ಮ ಕಣ್ಣಲ್ಲಿ ನಾನ್ ದೊಡ್ಡವನಾಗೋದಕ್ಕೆ ನಾನು 2 ಕೋಟಿ ಖರ್ಚು ಮಾಡ್ಬೇಕಂದ್ರೆ ಅದ್ರಲ್ಲಿ ಏನೇನೋ ಮಾಡ್ಬೋಯ್ತಲ್ಲ. ಸಿನಿಮಾದಲ್ಲಿ ಏನೆಲ್ಲ ಮಾಡ್ಬೋಯ್ತು ನಾನು. ಆ ರಿಸ್ಕ್ ನಾನು ಸಿನಿಮಾದಲ್ಲಿ ತಗೋಬೋದಲ್ವಾ? ಜನ ನಂಗೆ ದುಡ್ಡು ಕೊಟ್ಟಿದ್ದು ಯಾಕೆ? ಸಿನಿಮಾ ಮಾಡೋದಕ್ಕೆ ಕೊಟ್ಟಿದ್ದು. ಸೊ ನನಗೆ ಅದು ಬರ್ಲಿಲ್ಲ. ಹಾಗಂತ ಬೇರೆಯವ್ರು ಮಾಡಬಾರ್ದು ಅಂತಲ್ಲ. ಕೆಲವರು ಜೀವನ ಎಂಜಾಯ್ ಇಂಡಿವಿಜುವಲ್ ಇದು. ಅದನ್ನ ನಾನು ಡಿನೈಯೂ ಮಾಡ್ತಿಲ್ಲ, ಅದನ್ನ ನಾನು ಇದು ಕಂಡೆಮೂ ಮಾಡ್ತಾ ಇಲ್ಲ. ಬಟ್ ನನಗೆ ಅದು ಪಾಯಿಂಟ್ ಅಂತ ಅನ್ಸಿಲ್ಲ. ನನಗೆ ಏನಂದ್ರೆ ನಾನು ಇರೋದನ್ನ ಅಂದ್ರೆ ಎಸ್ಪೆಷಲಿ ಸ್ವಲ್ಪ ಕಮ್ಮಿ ಆಗ್ಬೇಕು, ಕಳ್ಕೋಬೇಕು ಅಂತ ನಾನು ಇಷ್ಟಪಡೋನು. ಅಂದ್ರೆ ಕಾಂಪ್ಲಿಕೇಶನ್ಸ್ಗಳು ಕಮ್ಮಿ ಆಗ್ಬೇಕು. ಈ ಲೈಫ್ ಸ್ಟೈಲ್ ಮೇಂಟೈನ್ ಅಂದ್ರೆ ಯಾವುದೋ ಒಂದು ಇದ್ರೆ ನಾನು ಶ್ರೀಮಂತ ಆಗ್ತೀನಿ ಅಂತಿದೆಯಲ್ವಾ? ಅಂದ್ರೆ ನಾನು ಇನ್ನೂ ದೊಡ್ಡವನಾಗಿ ಕಾಣಿಸ್ತೀನಿ ಅಂತ. ಹಾಗಾದ್ರೆ ಆ ದೊಡ್ಡತನ ಇರೋದು ನನಗ ಆ ವಸ್ತುಗ ಅನ್ನೋದು ನನಗೆ ಪ್ರಶ್ನೆ. ಟು ಬಿ ಆನೆಸ್ಟ್, ಐ ಡೋಂಟ್ ನೋ ಇಫ್ ಯು ಕಂಫರ್ಟಬಲ್ ಯು ಕ್ಯಾನ್ ಸೇ ದಟ್. ಕ್ಯಾಮ್ರಾ ನಾವು ಶೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತಾಡ್ತಾ ಇದ್ರಿ, ಬಾಂಬೆ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈಗ ಬಾಂಬೆಗೆ ಹೋದಾಗ ನೀವು ಇದೇ ಪಂಚೆಲಿ ಹೋಗೋದಕ್ಕೂ ಅಥವಾ ಬಾಂಬೆಲಿ ಕೆಲವೊಂದು ಏನ್ ಹೇಳ್ತಾರೆ ಗೊತ್ತಾ, ಪ್ರೆಸೆಂಟೇಷನ್ ರಿಯಲಿ ಮ್ಯಾಟರ್ಸ್. ಅಂದ್ರೆ ಯಾವ ತರ ಬಟ್ಟೆ ಹಾಕೋದು, ಯಾವ ತರ ಮಾತಾಡೋದು, ಫಸ್ಟ್ ಅಪಿಯರೆನ್ಸ್ ಆಲ್ವೇಸ್ ಮೇಕ್ಸ್ ಮ್ಯಾಟರ್ ಆಗುತ್ತೆ. ಹೌ ಡಿಡ್ ಯು ಬ್ಯಾಲೆನ್ಸ್ ಇಟ್ ಅಂತ? ನನಗೆ ಫಸ್ಟಿಗೆ ಸಿನಿಮಾ ಬರ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಏನಂದ್ರೆ ನಾನು ಇಲ್ಲಿಗೆ ಫಿಟ್ ಆಗಲ್ಲ ಅಂತ. ಶಬಾಷ್. 2 ಆಪ್ಷನ್ ಇತ್ತು. ಒಂದು ಫಿಟ್ ಆಗಕ್ಕೆ ಟ್ರೈ ಮಾಡಬೇಕು, ಇಲ್ಲ ಅಂದ್ರೆ ನಾನು ಹೇಗಿದ್ದೀನಿ ಹಾಗಿರ್ಬೇಕು. ಒಂದಲ್ಲ ಒಂದ್ ದಿವಸ ಅವ್ರು ಅಡ್ಜಸ್ಟ್ ಅಥವಾ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ. ನನಗೆ ಫಿಟ್ ಆಗೋದಕ್ಕೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ನನ್ನನ್ನು ನಾನು ಸೆಲ್ ಮಾಡಿ ನನ್ನ ಪಡ್ಕೊಳ್ಳೋ ಸಿನಿಮಾದಲ್ಲಿ ಏನೂ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಏನ್ ಅನ್ಕೊಂಡೆ ಅಂದ್ರೆ ನಾನು ಹೀಗಿರ್ತೀನಿ, ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕಳ್ಕೊಳ್ಳೋ ಅಂತದ್ದೇನೂ ಇಲ್ಲ. ಸೊ ಅದರಿಂದಾಗಿ ಈಗ ನನಗೆ ಈ ಅಕ್ಸೆಪ್ಟೆನ್ಸ್ ಸಿಗ್ಬೇಕಾದ್ರೆ ಸಮಾಧಾನ ಆಗುತ್ತೆ. ಈಗ ಬರ್ಬೇಕಾದ್ರೆ ನಾನೇನೋ ಮೇಕಪ್ ಹಚ್ಬೇಕು, ನನ್ನ ಗಡ್ಡ ಎಷ್ಟಿದೆ ಟ್ರಿಮ್ ಮಾಡ್ಬೇಕು ಅದನ್ನೇನೋ ಅನ್ಕೊಳ್ಳಲ್ಲ. ಕ್ಯಾರೆಕ್ಟರ್ ಬೇಕಾದ್ರೆ ನಾನೇನೋ ಮಾಡ್ತೀನಿ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದ ವೇ ಐ ಆಮ್. ಇವನ್ ಯುವರ್ ಪೇರೆಂಟ್ಸ್ ಆರ್ ಆಲ್ಸೋ ಲೈಕ್ ದಟ್ ಅಂತೀರಾ? ಅವ್ರಿಗೆ ಪಾಪ ಕೆಲವು ಅಂದ್ರೆ ಈಗ ನನ್ನ ತಾಯಿಗೆ ತುಂಬಾ ಅವರು ಅಂದ್ರೆ ಅವರ ಆಸೆಗಳು ಮಿತ. ನಾಯಿಗಳಿಗೆ ಊಟ ಹಾಕ್ಬೇಕು, ಪಕ್ಕ ಬೀದಿಲಿರೋದು, ಬೆಕ್ಕುಗಳನ್ನೆಲ್ಲ ಚೆನ್ನಾಗಿ ಜೀನ್ಸ್ ಅಲ್ಲೇ ಬಂದಿರೋದು. ನನ್ನಿಂದ ಅವ್ರಿಗೆ ಹೋಯ್ತದು. ನಿಮ್ಮಿಂದ ಅವ್ರಿಗೆ ಆ ತರದ ಆಸೆಗಳು ಬಿಟ್ರೆ ಒಂದು ಮನೆ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಅದು ಮಾಡ್ಬೇಕು ಈಗ ಸದ್ಯದಲ್ಲೇ. ನಮ್ಮ ಅಪ್ಪಂಗೆ ಒಂದ್ ಸ್ವಲ್ಪ ಆಸೆ ಇದೆ. ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರಷ್ಟಕ್ಕೆ ಹೆಂಗ್ ಬೇಕು ಹಂಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಪ್ರೆಷರ್ ಇಲ್ಲ ಮದ್ವೆ ಆಗಕ್ಕಂತ? ಪ್ರೆಷರ್ ಇಲ್ಲ ಆಕ್ಚುಲಿ. ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ನಿಮ್ ಪ್ರಕಾರ? ನನ್ನ ಪ್ರಕಾರನಾ ಅದೇ ನಾನು ತುಂಬಾ ಕಡೆ ಹೇಳಿದ್ದೀನಿ. ಅಂದ್ರೆ ಒಂದು ರಿಲೇಷನ್ ಅಂದ್ರೆ ನನಗೆ ಅದು ತುಂಬಾ ಬ್ಯೂಟಿಫುಲ್. ಯಾಕೆ ಅನ್ಸುತ್ತೆ ಅಂದ್ರೆ ನಾನು ರಿಲೇಷನ್ ಬಗ್ಗೆ ಅಂದ್ರೆ ಹುಡುಗ ಹುಡುಗಿ ಅಂತಾನೆ ಹೇಳ್ತಾ ಇಲ್ಲ, ಗೊತ್ತಾಯ್ತು, ಫ್ರೆಂಡ್ಸ್ ಮನುಷ್ಯರು ಅದ್ರ ಬಗ್ಗೆ ಹೇಳ್ತಾ ಇರೋದು. ಯಾವುದೇ ರಿಲೇಷನ್ ಅಲ್ಲಿ ನಾವು ಅವ್ರ ಜೊತೆ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಫ್ರೀ ಅಂತ ಅನಿಸ್ಬೇಕು. ಕರೆಕ್ಟ್. ಇನ್ನೂ ಸ್ವಲ್ಪ ಇಕ್ಕಟ್ಟಿದೆ, ನನಗೆ ಬೇಕಾದಂಗೆ ನನಗೆ ಇರಕ್ಕಾಗಲ್ಲ ಅನ್ಬೇಕಾದ್ರೆ ಅದು ಪ್ರತಿ ಕ್ಷಣ ಕೂಡ ಅದೊಂಥರ ಕಷ್ಟ, ನೋವು ಅಂತ ಆಗ್ತಾ ಹೋಗುತ್ತೆ. ಅದನ್ನ ನಾವು ಲಾಸ್ಟಿಗೆ ನೋಡೋದು ಎಲ್ಲೋ ಒಂದ್ ಕಡೆ ಔಟ್ ಬಸ್ಟ್ ಆಗಿ ಏನೇನೋ ಆಗ್ಬಿಡುತ್ತೆ, ಜಗಳಗಳು ಅದು ಇದು ಎಲ್ಲದೂ ಕೂಡ. ಐ ಥಿಂಕ್ ಆ ಫ್ರೀ ಮಾಡುವಂತ ಮೈಂಡ್ ಸೆಟ್ ಫಸ್ಟ್ ನಾವಾಗಬೇಕು. ಅಗ್ರೀಡ್. ನಾನು ಆ ಮನುಷ್ಯ ಆದ್ಮೇಲೆ ದೆನ್ ಐ ಶುಡ್ ಬಿ ಅಂದ್ರೆ ಆಗ ನನ್ನ ಪ್ರಕಾರ ಅಂತ ಜನಗಳನ್ನ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ಬೇರೆಯವ್ರು ನನ್ನ ಜೊತೆ ಸೆಟ್ ಆಗಲ್ಲ. ಕರೆಕ್ಟ್ ಅಲ್ವಾ? ಐ ಡೋಂಟ್ ಬಿಲಾಂಗ್ ಟು ದ ಲೈಕ್ ಅರ್ಥ ಆಗಲ್ಲ. ಗುರು ಈ ವರ್ಷ ಏನ್ ನೋಡೋ ಈಗ ಒಳ್ಳೆ ಟೈಮ್, ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡೋದು ಏನಕ್ಕೆ ಅನ್ಸುತ್ತೆ. ಏನಕ್ಕೆ ಅಷ್ಟು ದುಡ್ಡು ಏನಕ್ಕೆ ಬೇಕು, ಇದೆಯಲ್ಲ ಸಾಕು ಗುರು ಇಷ್ಟು ಅಂತ ಅನ್ಸುತ್ತೆ. ಸೊ ಆ ಸೆಗ್ಮೆಂಟ್ಗಳೇ ಮ್ಯಾಚ್ ಆಗಲ್ಲ. ಅದೇ ರೀತಿ ಬೇರೆ ಬೇರೆ ನಮ್ದೇ ನಮ್ಮ ತರದ ಜನಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆಗೇನಾದ್ರೂ ನಮ್ಮ ತರನೇ ಕನ್ಸ್ ಕಾಣೋರು, ಇಲ್ಲ ರಿಲೇಷನ್ ಅಲ್ಲಿ ನಾವು ಇನ್ನೂ ಕೂಡ ಬೆಳಿಬಹುದು, ನಾವು ಮನುಷ್ಯರಾಗಿ ಬೆಳಿಬಹುದು ಅಂತೆಲ್ಲ ಅನ್ಕೊಳ್ಳುವಂತವ್ರು ಸಿಕ್ಕಾಗ ಆಗ ಮದುವೆ ಬಹಳ ಒಳ್ಳೆ. ಐ ಡೋಂಟ್ ಥಿಂಕ್ ಸೊ. ನನ್ನ ಪ್ರಕಾರ ನನಗೆ ಅನ್ಸೋ ಪ್ರಕಾರ ಯು ಡೋಂಟ್ ಬಿಲಾಂಗ್ ಟು ಅ ಪರ್ಸನ್ ವೆರಿ ನಾನು ಒಂಥರ ಆಡಂಬರವಾಗಿ ಶಾಸ್ತ್ರೋಕ್ತವಾಗಿ ಆ ತರ ಮದುವೆ ಮಾಡಿ ಚಾನ್ಸೇ ಇಲ್ಲ. ನಾ ಮದುವೆ ಆದ್ರೆ ಒಂದು ನ್ಯೂಸ್ ಚಾನಲ್ ಬರಬಾರ್ದು. ನಾ ಅಮ್ಮನ ಹತ್ರ ಹೇಳಿದ್ದು ಅದೇ, ಒಂದ್ ವೇಳೆ ನಾ ಮದುವೆ ಆದ್ರೆ ನಾನು ಬರ್ತೀನಿ ಅಷ್ಟೇ. ಅಮ್ಮಂಗೂ ಗೊತ್ತು. ಅವ್ರಿಲ್ಲ ಮಗ ಅದೇನು ತೊಂದ್ರೆ ಇಲ್ಲ. ನಮ್ಮಮ್ಮ ಇಸ್ ವೆರಿ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಕ್ಕೆ ನಾನು ಮದುವೆ ಆಗೋದಂತೆ, ಊರವ್ರನ್ನೆಲ್ಲ ಊಟಕ್ಕೆ ಕರೆಯೋದಂತೆ, ಅವ್ರು ಊಟ ಮಾಡೋದಂತೆ, ನಾನಲ್ಲಿ ಸೆಕೆಯಲ್ಲಿ ಅವರು ಬೈಕೊಂಡು ಎಷ್ಟೊತ್ತಿಗೆ ಫೋಟೋ ಪೋಸ್ಟ್ ಕೊಡೋದಂತೆ. ನಿಮ್ ಪಕ್ಕ ಇದಾರೆ ನೋಡಿ, ಅವ್ರ ಮದುವೆ ಆಗಿರೋ ಕಥೆ ಗೊತ್ತಾ? ಅವ್ರು ಹೆಂಗ್ ಗೊತ್ತಾ, ನನಗೆ ಅರುಂಧತಿ ಮೇಡಮ್ ಒಂದ್ಸಲ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು ಅವ್ರದ್ದೊಂದು ಆಸೆ ಇತ್ತಂತೆ. ಅಂದ್ರೆ ಡೇಟ್ ಮಾಡ್ತಾನೆ ಇದ್ರು ಅರುಂಧತಿ ಮೇಡಮ್ ಮತ್ತು ಇವರು ಅಂತ. ಸೊ ಕೊನೆಗೆ ಒಂದ್ ದಿವಸ ಶಂಕರ್ ಸರ್ ಹೋಗ್ಬಿಟ್ಟು ಅರುಂಧತಿ ಅವ್ರಿಗೆ ಮದುವೆ ಆಗೋಣ ಅಂತ ಹೇಳಿದಂತೆ.
ಅದಕ್ಕೆ ಅವರು ಓಕೆ ಇಷ್ಟು ವರ್ಷದಿಂದ ಹೇಳ್ತೀನಿ, ಒಂದೇ ಕಂಡೀಷನ್ ಅಲ್ಲಂತೆ ವರದಕ್ಷಿಣೆ, ಇದರ್ ನನ್ನ ಬರ್ತಡೆ ಅಥವಾ ನಿನ್ನ ಬರ್ತಡೆ ಎರಡರಲ್ಲಿ ಒಂದು ದಿವಸ ನಾವು ಮದುವೆ ಆಗಬೇಕು ಅಂತ. ಸೊ ಇವ್ರ ಬರ್ತಡೆ ಜುಲೈಯಲ್ಲೆಲ್ಲೋ ಇದ್ದಿದ್ದು ಅರುಂಧತಿ ಮ್ಯಾಮ್, ಶಂಕರ್ ಸರ್ ಬರ್ತಡೆ ನವೆಂಬರ್ 9 ಇದ್ದಿದ್ದು. ಸೊ ಇವ್ರು ಹೇಳಿದ್ದು ನವೆಂಬರ್ 7ನೇ ತಾರೀಕು ಈ ಮಾತು ಹೇಳಿದ್ರಂತೆ. ಇವರು ಅಯ್ಯೋ ಹಾಗಾದ್ರೆ ನೆಕ್ಸ್ಟ್ ಜುಲೈವರೆಗೂ ನಾನು ಕಾಯಕ್ಕಾಗತ್ತಿಲ್ಲ, ನವೆಂಬರ್ 9 ನಾಡಿದ್ದೆ ಮದುವೆ ಆಗ್ಬಿಡೋಣ ಅಂತ ಹೇಳಿದ್ರಂತೆ. ಅಯ್ಯೋ ಅದೇಂಗೆ ದಿಢೀರ್ ಅಷ್ಟೇ ಏನು ಮದುವೆ ಆಗೋಣ ಅಂತ ಹೇಳಿದ್ರೆ ಓಕೆ ಡನ್ ಅನ್ನತ್ತೆ. ಇವ್ರ ಪೇರೆಂಟ್ಸ್ ಬಾಂಬೆಲಿ ಇದ್ರಂತೆ, ಅನಂತ್ ಸರ್ ಕೂಡ ಬಾಂಬೆಲಿ ಇದ್ರು ಅಥವಾ ಎಲ್ಲಿದ್ರು ಗೊತ್ತಿಲ್ಲ, ಐಮ್ ನಾಟ್ ಶ್ಯೂರ್. ಆಯ್ತಾ, ಫೋನ್ ಮಾಡಿದ್ರಂತೆ. ಸೊ ಹೇಳಿದಂತೆ ಸೀದಾ ದೇವಸ್ಥಾನಕ್ಕೆ ಎಲ್ಲ ಬಂದ್ರಂತೆ. ನೆಕ್ಸ್ಟ್ ಅವ್ರ ಫ್ಲೈಟ್ ಎತ್ಕೊಂಡು ಬಂದ್ರಂತೆ. ಸೊ ಒಂದು 15-20 ಜನ ಇದ್ರಂತೆ. 2,100 ರೂಪಾಯಿ ಮಾತ್ರ ಖರ್ಚಾಯ್ತಂತೆ, ಅಂದ್ರೆ ತಾಳಿ ಕೊಂಬು ಅದಕ್ಕೆ. ಸೀದಾ ಮದುವೆ ಆದ್ರಂತೆ. ಅವ್ರು ಹೇಳಿದ್ರು ಒಂದೇ ಒಂದು ಫೋಟೋ, ಅದು ಅದೊಂಥರ ವಿಚಿತ್ರವಾಗಿರೋ ಫೋಟೋ ಆಯ್ತು, ಮದುವೆ ಆದ್ರೆ ಅಷ್ಟೇ ಲೈಫ್ ಅಷ್ಟೇ. ನನಗೂ ಅದೇ ಅನ್ಸೋದು. ಫೈನಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಮೋರ್ ದೆನ್ ಅ ಸೆಲೆಬ್ರೇಷನ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅದನ್ನ ಏನು ಸೆಲೆಬ್ರೇಟ್ ಮಾಡೋದು ನಂಗೆ ಅರ್ಥ ಆಗಿಲ್ಲ. ಹಾಗಂತ ಕೆಲವರಿಗೆ ಇರುತ್ತೆ ಡ್ರೀಮ್ ವೆಡ್ಡಿಂಗು ಅದು ಇದು, ಅದೇನು ತಪ್ಪಲ್ಲ. ನಾನಿರೋದು ಈ ಥರ ಅಷ್ಟೇ. ಮೇ ಬಿ ನನಗೆ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇದ್ರೂ ಕೂಡ ಅಟ್ಲೀಸ್ಟ್ ನನ್ನ ಪ್ರಾಬ್ಲಮ್ ಇರೋರು ಒಬ್ರು ಇದ್ದಾರೆ. ಅದು ಖುಷಿ. ಅಟ್ಲೀಸ್ಟ್ ನೋಡು, ಒಬ್ರು ಸೀನಿಯರ್ ಆಲ್ರೆಡಿ ಮಾಡಿದ್ದಾರೆ, ಒಂದು ಸ್ಟ್ಯಾಂಪ್ ಹಾಕಿದ್ದಾರೆ. ನನಗೆ ಖುಷಿ ವಿಚಾರ ಯಾರ್ದು ಗೊತ್ತಾ? ಕುವೆಂಪು ಅವರು ನಮ್ಮ ತೇಜಸ್ವಿ ಅವರು ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿ ಎಲ್ರಿಗೂ ಪತ್ರ ಬರೀತಾರೆ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ವೇ ಟು ಗೆಟ್ ಮ್ಯಾರಿಡ್. ಮಂತ್ರಮಾಂಗಲ್ಯ. ಮಂತ್ರಮಾಂಗಲ್ಯ, ಅದು ಮಂತ್ರಮಾಂಗಲ್ಯ ಅಂತ ಎಲ್ರಿಗೂ ಗೊತ್ತಿರುವಂತ ಕಾನ್ಸೆಪ್ಟ್. ಅದಾದ್ಮೇಲೆ ಎಲ್ರಿಗೂ ಲೆಟರ್ ಬರೀತಾರೆ, ಈ ತರ ನನ್ನ ಮಗ ಈ ತರ ಹುಡುಗಿನ ಮದುವೆ ಆಗಿದ್ದಾನೆ, ನೀವು ಇನ್ಯಾವತ್ತಾದ್ರೂ ಈ ತರ ಟೈಮಲ್ಲಿ ನಿಮಗೆ ಬೇಕಾದ ಟೈಮಲ್ಲಿ ಬಂದು ವಧುವರನ್ನ ಆಶೀರ್ವಾದ ಮಾಡಿ. ಅಂದ್ರೆ ಎಲ್ಲ ಗೆಸ್ಟ್ ಒಟ್ಟಿಗೆ ಬರೋದಲ್ಲ, ನೀವು ಯಾವತ್ತೋ ಸಂಡೇ ಬರ್ತೀರಾ, ನಿಮ್ ಜೊತೆ ಊಟ ಮಾಡ್ಕೊಂಡು ಇವರೇ ಹುಡುಗಿ. ಎಷ್ಟು ಪರ್ಸನಲ್, ಇಟ್ಸ್ ಟು ಬ್ಯೂಟಿಫುಲ್, ಎಷ್ಟು ಚಂದ. ಬಟ್ ಈಗ ನಿಮ್ಮಂಥವ್ರು ಈಗ ಒಂದು ಸುಮಾರು ಎಷ್ಟು ಜನ ಆಕ್ಟರ್ ಅಲ್ಲ, ಅಫ್ಕೋರ್ಸ್ ಇನ್ನು ಬಿಡಿ, ಈ ಕ್ವಶನೇ ವೇಸ್ಟ್. ನಂಗೆ ಅರ್ಥ ಆಯ್ತು. ಅಂದ್ರೆ ಪೀಪಲ್ ಈ ಯಾವ ವ್ಯಕ್ತಿತ್ವನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಏನೇ ಮಾಡಿದ್ರು ಅದೆಲ್ಲನೂ ಅರ್ಥ ಮಾಡ್ಕೊಂಡು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಒಳ್ಳೆಯವರು ಅಂದ್ರೆ, ಒಬ್ರಿಗೆ ಬರ್ಡೇ ವಿಶ್ ಮಾಡಿಲ್ಲ ಅಂದ್ರೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರಿಗೆ ಅರ್ಥ ಆಗಿದೆ. ಸ್ವಲ್ಪ ಅಂದ್ರೆ ಅಟ್ಲೀಸ್ಟ್ ನಾ ಬೇಜಾರಲ್ಲಿ ಫೋನ್ ಮಾಡಿದಾಗ ಇವ್ನು ಇರ್ತಾನೆ, ಅಷ್ಟು ಸಾಕು ಅಂತ. ಹೌದು ರಾಜ್, ಆಕ್ಚುಲಿ ಇಷ್ಟು ವರ್ಷದಲ್ಲಿ ನಿಮ್ಮ ಬರ್ತ್ಡೇ ಯಾರು ಸೆಲೆಬ್ರೇಟ್ ಮಾಡಿರೋಂಥದ್ದು ನಾನು ನೋಡೇ. ನಾನು ಹೋದ ವರ್ಷ ಸ್ವಿಚ್ ಆಫ್ ಮಾಡ್ಕೊಂಡು ಹೊಡೋಗಿದ್ದೆ. ಯಾವತ್ತ ನಿಮ್ ಬರ್ತ್ಡೇ ಬೈದವೆ? ಜುಲೈ 5ನೇ ತಾರೀಕು. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ, ಎಲ್ಲ ಗೊತ್ತಿದೆ ಜನಕ್ಕೆ. ನಾನು ಓಡಾಗ್ಬಿಡ್ತೀನಿ, ನಾನು ಎಲ್ಲಿ ಜನ ಸಿಗಲ್ಲ ಅಲ್ಲಿಗೆ ಓಡಾಗ್ಬಿಡ್ತೀನಿ. ಫೋನ್ ಸ್ವಿಚ್ ಆಫ್. ಅಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಅಂದ ತಕ್ಷಣ ಯಾಕಾದ್ರೂ ವಿಶ್ ಮಾಡ್ತಾರೋ, ಏನಿದೆ ವಿಶ್ ಮಾಡೋದಕ್ಕೆ ಅಂತಾನೆ ನಂಗೆ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಹೌದು ಗುರು ಹುಟ್ಟದೆ, ಅದು ಕೂಡ ಯಾರೋ ಹೇಳಿ ನಂಗೆ ಗೊತ್ತು. ಇದ್ರಲ್ಲಿ ಏನ್ ಕಾಂಟ್ರಾಸ್ಟ್ ನೀವ್ ಹೇಳಿದ್ರಲ್ಲ, ನನಗೆ ಬಹಳ ಕಷ್ಟ. ಅಯ್ಯೋ ಹೆಂಗ್ ಓಡೋಗೋದು ಅಂತ ನಾನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಹೋದ ವರ್ಷ ಸ್ವಿಚ್ ಆಫ್ ಮಾಡ್ಕೊಂಡೆ. ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೂ ಹೋಗಲ್ಲ. ಯಾರಾದ್ರೂ ಬಾಗ್ಲು ಪಡೆದ್ರೆ ಭಯ, ಏನೋ ಕೇಕ್ ಹಿಡ್ಕೊಂಬಂದು ಹಿಂಸೆ ಕೊಡ್ತಾರೆ ಅಂತ. ಅಂದ್ರೆ ದಿ ಕಾನ್ಸ್ಟಿಟ್ಯೂಷನ್ ಆಫ್, ಓಕೆ ಇದೊಂದು ಕೇಳ್ಬೇಕಾದ್ರೆ, ನೀವು ಮ್ಯಾರೇಜ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ತಲತಲಾಂತರದಿಂದ ರೈಟರ್ಸ್ಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, ಎವ್ರಿ ಜೋಕ್ ಸ್ಟಾರ್ಟ್ಸ್ ವಿತ್ ಮ್ಯಾರೇಜ್ ಇಂದ ಶುರು ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಗಂಡ ಹೆಂಡತಿ ಅಂತಂದ್ಬಿಟ್ಟು. ಸೊ ಇಲ್ಲಿಂದ ಯಾರೇ ದೊಡ್ಡ ದೊಡ್ಡ ಮಹಾನ್ ಕವಿಗಳಿಂದ ಹಿಡಿದು ರೈಟರ್ಸ್ ಇಂದ ಹಿಡಿದು ಎಲ್ಲ ಬರ್ಬೇಕಾದ್ರೆ ಎಲ್ಲ ಹೇಳ, ಓ ನೀವು ಖುಷಿಯಾಗಿದ್ದೀರಾ ಅಂದ್ರೆ ಬಿಡು ನಿನ್ ಮದುವೆ ಆಗಿಲ್ಲ ಅಂತಾನೆ ಹೇಳ್ತಾರೆ. ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್? ಅಂದ್ರೆ ಏನಂದ್ರೆ ಮ್ಯಾರೇಜ್ ಇಸ್ ದಟ್ ಸ್ಕೇರಿ ಅಂತನಾ? ಮದುವೆ ತುಂಬಾ ಸ್ಕೇರಿ ಡೆಫಿನೆಟ್ಲಿ. ಅದು ಯಾವಾಗ ಅಂದ್ರೆ ಇಬ್ರು ಪ್ರಿಪೇರ್ ಆಗದೆ ಇದ್ದಾಗ, ಮತ್ತೆ ರಾಂಗ್ ಎಕ್ಸ್ಪೆಕ್ಟೇಷನ್ಗಳಿದ್ದಾಗ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಹ್ಯಾಪಿಲಿ ಎವರ್ ಆಫ್ಟರ್. ಸಿನಿಮಾದಲ್ಲಿ ಎಲ್ಲಿ ತನಕ ಬರುತ್ತೆ? ಅವ್ನ ತಾಳಿ ಕಟ್ಟೋದ್ರ ಮಾತ್ರ. ತಾಳಿ ಕಟ್ಟಾದ್ಮೇಲೆ ಏನಾಗ್ಬೇಕಂದ್ರೆ ಪಾಪ್ಕಾರ್ನ್ ಮಂಕಿ ಟೈಗರ್ ನೋಡ್ಬೇಕು ಅಲ್ವಾ? ಅಲ್ವಾ? ಅಂದ್ರೆ ಹಾಗಂತ ಎಲ್ಲಾ ಮದ್ವೆಗಳು ಕೆಟ್ಟದಾಗಿರುತ್ತೆ. ಬ್ಯೂಟಿಫುಲ್ ಕಪಲ್, ಬಟ್ ದೇ ಆರ್ ವೆರಿ ಮೆಚೂರ್ಡ್ ಪೀಪಲ್. ಅಂದ್ರೆ ಕೆಲವು ಸಲ ಏನ್ ಅನ್ಕೋತಾರೆ, ನಾನು ಎಷ್ಟೋ ಸಲ ಹೇಳ್ತೀನಿ, ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ 60 ವರ್ಷ ಆಗಿರುತ್ತೆ, ಬುದ್ಧಿಗೆ 16 ವರ್ಷ ಆಗಿರಲ್ಲ. ಅವ್ರನ್ನ ಮದುವೆ ಮಾಡಿದ್ದು ಆ ಹೆಣ್ಣಿಗೆ ಮಾಡಿರೋ ದ್ರೋಹ ಅಲ್ವಾ? ಯಾರೋ ಒಬ್ರು ಲೇಡಿ ಇರ್ತಾರೆ, ಅವ್ರಿಗೊಂದು 35-40 ವರ್ಷ ಆಗಿರುತ್ತೆ, 4 ವರ್ಷದ ಬುದ್ಧಿ ಇರಲ್ಲ. ಅವ್ರಿಗೆ ಪಾಪ ಯಾರಿಗೋ ಮದುವೆ ಮಾಡಿರೋ ದ್ರೋಹ. ಅರ್ಥ ಆಯ್ತಾ? ಸೊ ಐ ಥಿಂಕ್ ಮದುವೆಗೆ ಎಲ್ರೂ ಕೇಪಬಲ್ ಅಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಯುವರ್ ಇನ್ ದ ಸೇಫ್ ಝೋನ್. ಯಾಕೆ ಅಂದ್ರೆ ಮದುವೆ ಆಗಿಲ್ವಲ್ಲ, ಆ ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ನಾನು ಇನ್ನ ಹಳ್ಳಕ್ಕೋಗಿ ಬಿದ್ದಿಲ್ವಲ್ಲ, ಟೈಮ್ ಬಂದಾಗ. ಹೌದೌದು, ಅಂದ್ರೆ ಟೈಮ್ ಬಂದಾಗ ಅಂದ್ರೆ ಟೈಮ್ ಇದೆ, ವ್ಯಾಲಿಡಿಟಿ ಹೋಗಿದಂಗೆ ಗೊತ್ತು ನಂಗೆ, ಅದ್ರಲ್ಲೇನು ಇದಲ್ಲ ಅದಲ್ಲ. ಬಟ್ ಆದ್ರೆ ನನಗೆ ನೋಡಿ, so you mean to say if you want to remain single forever, you are ready also, no? See, it's not such a big thing ಅಲ್ವಾ. ಇಫ್ ಐ ಕ್ಯಾನ್ ಗೆಟ್ ಮ್ಯಾರಿಡ್ ನಾಳೆ, ಅದ್ರಲ್ಲೂ ತೊಂದರೆ ಇಲ್ಲ. ನಾನು ಹೀಗೆ ಉಳ್ಕೊಂಡ್ರೆ ಅದ್ರಲ್ಲೂ ತೊಂದರೆ ಇಲ್ಲ, ಅಷ್ಟೇ.
ಇಟ್ಸ್ ನಾಟ್ ಎ ಬಿಗ್ ಡೀಲ್ ಅನ್ನೋದು. ಪ್ರಪಂಚಕ್ಕೆ ಪ್ರಪಂಚಕ್ಕೆ ದೊಡ್ಡ ವಿಷಯ ಅಲ್ಲ ಅದು. ಆದ್ರೆ ನನಗೇನೋ ಒಂದು ಸಣ್ಣ ವಿಷಯ ಆಗ್ಬೋದು, ಅದು ದೊಡ್ಡ ವಿಷಯ ಅಲ್ಲ ಇಫ್ ಐ ಹ್ಯಾಂಡಲ್ ಇಟ್ ವೆಲ್. ಆ್ಯಕ್ಚುಲಿ ನನ್ನ ಪ್ರಕಾರ ಹೆಂಗೆ ಗೊತ್ತಾ, ಈ ಕ್ಲೀಶೆ ಕಂಪ್ಯಾರಿಸನ್ ಅಂತಿದ್ದೀನಿ ಅಂತಲ್ಲ, ಮದುವೆ ಮಾಡ್ಕೊಳ್ಳೋದು ಬೇಸಿಕ್ಲಿ ಅದು ಹೆಂಗೆ ಅಂತಂದರೆ, ಈ ಯಾರೋ ಒಬ್ರು ಸೆಲೆಬ್ರಿಟಿನ ಮೀಟ್ ಮಾಡಿದಾಗ ಫೋಟೋ ತೊಗೊಳ್ತಾರಲ್ಲ, ಅದು ಎರಡು ಒಂದೇ ಅಂತೀನಿ. ಅಂದರೆ ಸೆಲೆಬ್ರಿಟಿನ ಮೀಟ್ ಮಾಡಿದಾಗ ಫೋಟೋ ಯಾಕೆ ತೊಗೊಳ್ಳೋದು ನನ್ನ ಖುಷಿಗಲ್ಲ. ಹೌದು. ನಾನು ಅದಕ್ಕೆ ಐ ಆಲ್ವೇಸ್ ಬಿಲೀವ್ ಇನ್ ಆಟೋಗ್ರಾಫ್ ವಾಸ್ ಬ್ಯೂಟಿಫುಲ್ ದೆನ್ ದ ಫೋಟೋಗ್ರಾಫ್. ಆಟೋಗ್ರಾಫ್ ಪರ್ಸ್ನಲಿ ಇತ್ತು, ಫೋಟೋಗ್ರಾಫ್ ಯಾಕೆ ಅಂತಂದರೆ ಪ್ರಪಂಚಕ್ಕೆ ತೋರಿಸೋದಕ್ಕೆ. ಮದುವೆನೂ ಅದೇ ಕಾನ್ಸೆಪ್ಟಲ್ಲಿ. ಈಗ ನೀವು ಹೇಳಿದ್ರು, ಈಗ ಈ ಥರ ಮದುವೆ ಆಯಿತು ಅಂದರೆ ನನಗೆ ಅದಕ್ಕೆ ಇಷ್ಟ ಆಗಿದೆ, ಮದುವೆ ಅನ್ನೋದು ಬ್ಯೂಟಿಫುಲ್ ಅಂತ. ಹೌದು. ಈಗ ನೀವು ಹೇಳ್ದಂಗೆ ಕೆಲವರು ಆಡಂಬರಕ್ಕೆ ಅದು ತಪ್ಪಲ್ಲ. ಅಂದರೆ ನಾನು ಹೇಳ್ಬಿಡ್ತೀನಿ ಯಾಕೆ ಅಂತ ಹೇಳ್ಬಿಡ್ತೀನಿ. ಏನಾಗುತ್ತೆ ಅಂದರೆ, ನಾವು ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ನಮಗೆ ನೆನಪಿರೋವಂಥದ್ದು ಏನಂದರೆ, ನಾವು ಬರೀ ಸಾಮಾನ್ಯರು ಅಂತ ನೆನಪಿರುತ್ತೆ. ನಮ್ಮ ಹತ್ರ ಏನು ಇಲ್ಲ ಅಂತ. ನಾವು ಒಂದು ದಿವಸ ಹೀರೋಯಿನ್ ಆಗ್ಬೇಕು. ಯಾವತ್ತು ಫೋಟೋ ಶೂಟ್ಗಳಾಗುತ್ತೆ, ವಿಡಿಯೋಗಳಾಗುತ್ತೆ, ತುಂಬ ಅಟೆನ್ಷನ್ ಸಿಗುತ್ತೆ, ತುಂಬ ಅಟೆನ್ಷನ್ಗಳು ಸಿಗುತ್ತೆ. ಜೀವನದಲ್ಲಿ ಆ ಅಟೆನ್ಷನ್ಗಳು ಸಿಗದೇ ಇರೋ ಕಾರಣದಿಂದಾಗಿ ಅದರ ಹಪಾಹಪಿ ಅದು ಜಾಸ್ತಿ ಇರುತ್ತೆ. ಅವ್ರು ಆ ಥರ ಆದರೆ ತಪ್ಪಲ್ಲ. ಬಟ್ ಅದಕ್ಕೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ, ನಾನೊಬ್ಬ ಒಳ್ಳೆ ಗಂಡ, ಒಬ್ಬ ಒಳ್ಳೆ ಹೆಂಡತಿ ಆಗೋದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೆ ಒಳ್ಳೇದು ಅಂತ ಹೇಳೋದು ನಾನು. ಟು ಬಿ ಆನೆಸ್ಟ್, ಏನು ಗೊತ್ತಾ, ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ಅಥವಾ ಅದು ಯಾವುದೋ ಪಾಡ್ಕಾಸ್ಟಲ್ಲಿ ನೋಡಿದ್ದೆ. ಏನು ಚೆನ್ನಾಗಿ ಕೊಡ್ತಾರೆ ಅಂದರೆ, ಈಸ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಸಮಥಿಂಗ್ ಏನೋ. ಈ ಸೈಡ್ ಈಗ ಅಂಬಾನಿ ಅವರ ಮಗನ ಮದುವೆ ಆಯಿತು. ಅವ್ರಿಗೆ ಎಷ್ಟೋ ಈಗ 10,000 11,000 crores ವಾಟ್ ಎವರ್ ಎಷ್ಟೋ ಇದೆ. ಅವ್ರ ಮಗನ ಮದುವೆ ಖರ್ಚಾಗಿದ್ದು 747 crores ಅಂತಲೇ ಅನ್ಕೊಂಡು. ಸೊ ಫಾರ್ ದೆಮ್ ದಟ್ ಈಸ್ 1% ಆಫ್ ಇಟ್ ಅಂತ. ಬಟ್ ಆನ್ ಅನ್ ಆವ್ರೇಜ್ ಇಂಡಿಯನ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನೇ ಇದ್ರು 50 to 60 ಲಕ್ಷ ಅಥವಾ 70 ಲಕ್ಷ 1 ಕೋಟಿ ಖರ್ಚು ಮಾಡ್ತಾರೆ. ಬಟ್ ಅವ್ನ ಆಯಾಮ ಒಂದು ಆದಾಯ ಎಲ್ಲ ಲೆಕ್ಕಕ್ಕೆ ತೊಗೊಂಡ್ರು 1 ಕೋಟಿ. ಸೊ ಇಟ್ ಈಸ್ ಲೈಕ್ 50% ಆಫ್ ದೇರ್ ವಾಟ್ ಎವರ್ ಸೇವಿಂಗ್ಸ್. ಅಷ್ಟು ಮಾಡಿದ್ರು ಪರವಾಗಿಲ್ಲ, ಮನೆ ಆಡವಿಟ್ಟೆಲ್ಲ ಮಾಡ್ತಾರಲ್ಲ, ಅದು ಫೂಲಿಶ್ನೆಸ್. ಮನುಷ್ಯರಾಗಿ ನಾವು ಏನಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೋರಿಸ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಅಗ್ರೀಡ್. ನನ್ನ ಬರ್ಡೇ ಒಂದಿಷ್ಟು ಜನ ಸೆಲೆಬ್ರೇಟ್ ಮಾಡಬೇಕು, ಯಾಕಂದ್ರೆ ನಾರ್ಮಲ್ ಇಡೀ ವರ್ಷ ನಾನು ಆ ಸೆಲೆಬ್ರೇಷನ್ ಇರಲ್ಲ. ಏನೋ ಆಗ್ತಿದೆ ಅಂತ ನನಗೆ ಅನಿಸ್ಬೇಕು. ಆ್ಯಕ್ಚುಲಿ ಏನೂ ಆಗಲ್ಲ ಲೈಫಲ್ಲಿ. ಲೈಫ್ ಇಸ್ ಓನ್ಲಿ ಸ್ಟ್ಯಾಗ್ನೆಂಟ್, ಲೈಫ್ ಇಸ್ ಓನ್ಲಿ ಸ್ಲೋ, ಲೈಫ್ ಇಸ್ ಓನ್ಲಿ ಡಲ್. ಬಟ್ ಅದನ್ನು ಅರ್ಥ ಮಾಡಿಕೊಂಡು ನೀವು ಕುಡಿಯುವಂಥ ಟೀನ ಎನ್ರಿಚ್ ಮಾಡಿಕೊಂಡಾಗ, ನೀವು ಮಾಡುವಂಥ ಕಾನ್ವರ್ಸೇಷನ್ಗಳನ್ನು ಎನ್ರಿಚ್ ಮಾಡಿಕೊಂಡಾಗ, ನೀವು ಯಾವುದೋ ನಾಯಿ ಜೊತೆ ಆಟ ಆಡೋ ಟೈಮನ್ನು ಎನ್ರಿಚ್ ಮಾಡಿಕೊಂಡಾಗ, ಇದೇ ಕ್ವಾಲಿಟಿ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಬಂದಾಗ ಈ ಹಪಾಹಪಿ ಕಮ್ಮಿ ಆಗುತ್ತೆ. ಅಗ್ರೀಡ್. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ದೊಡ್ಡ ಮೂಮೆಂಟ್ಗೆ ಇಡೀ ಲೈಫನ್ನ ಇನ್ನಷ್ಟು ಡಲ್ ಮಾಡ್ಕೊಂಡು ಓಡಾಡ್ತಿರ್ತೀವಿ. ಸಾಲ ಸೋಲ ಮಾಡ್ಕೊಂಡು ಮಾಡೋಷ್ಟು ಅದು ಏನು ನನಗೆ ಭಯ ಆಗುತ್ತೆ. ಎಷ್ಟು ಜನ ನಾನು ನೋಡಿದ್ದೀನಿ ಅದನ್ನು ಮಾಡಿ, ಸಾಲ ಸೋಲ ಮಾಡಿ, ಆಮೇಲೆ ಪರ್ಮನೆಂಟ್ ಆಗಿ ಅದನ್ನು EMI ಕಟ್ಕೊಂಡು, ಆಮೇಲೆ ಅದಾದ್ಮೇಲೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಪಾಪ ಆಗದೆ ಅಲ್ಲಿ ಕೆಲವ್ರಿಗೆ ಆ ಡಿವೋರ್ಸ್ಗಳಾಗಿ ಆ ಎಲಿಮೋನಿಗಳು ಬಂದು ಸೈಕಲ್. ಹೌದು. ಎನಿವೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಅನ್ಬೇಕಾದ್ರೆ 2 ಪ್ರಶ್ನೆ ಬಂತು. ಒಂದು, ಆಕ್ಚುಲಿ ಸೂರಿ ಸರ್ ವರ್ಲ್ಡ್ ಅಲ್ಲಿ ನಿಮ್ದನ್ನ ಅದು 2 ಕೊಲಾಬ್ ಇದ್ದರೆ ಅದೊಂಥರ ಬೇರೆ ಥರನೇ ಇರಬಹುದಲ್ವಾ? ಹೌದು, ಬೇರೆ ಥರನೇ ಇರ್ಬೋದು. ಯಾವತ್ತೂ ಆಗಿಲ್ವಾ ಅಥವಾ ಯಾವತ್ತೂ ಒಂದು ಪ್ರೊಸೀಡು ಆಗಿರೋಂಥದ್ದು? ಅಥವಾ ನಾನು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದೆ, ನನ್ನ ಸೂರಿ ಸರ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ನನಗೆ ಬಹಳ ಆಸಕ್ತಿ ಇದೆ ಅಂತ. ಬಿಕಾಸ್ ಐ ರಿಯಲಿ ಅಂಡರ್ಸ್ಟ್ಯಾಂಡ್, ರಿಲೇಟ್ ಮಾಡ್ಕೋತೀನಿ. ನಾನು ಅವ್ರು ಮಾಡುವಂಥ ಸಿನಿಮಾಗಳಲ್ಲಿ ರಿಲೇಟ್ ಮಾಡ್ಕೋತೀನಿ. ಯಾವ್ದು ಭೇಟಿ ಆಗಿಲ್ವಾ ಇಬ್ರದ್ದು? ಭೇಟಿ ಆಗಿದ್ದೀನಿ. ಅವ್ರಿಗೆ ಒಂದು ಮೊಟ್ಟೆ ಕತೆ ಭಾಳ ಇಷ್ಟ ಅಂತ ಅಂದರೆ ಅವ್ರು ಹೇಳಿದ್ರು ಒಂದ್ಸಲ ಫೋನ್ ಮಾಡಿ. ಭೇಟಿ ಆಗಿದ್ದೀನಿ, ಈ ಸಲ ಭೇಟಿ ಆಗಿದ್ದೀನಿ. ಬಟ್ ಸಿನಿಮಾ ಯಾವಾಗ ಏನು ಕತೆ ಆ ಥರ ಎಲ್ಲ ಮಾತಾಡಿಲ್ಲ. ಎರಡನೇದು, ಇನ್ನು ಪಾಪ್ಕಾರ್ನ್ ಮಂಕಿ ಟೈಗರ್ ಅಂತ ಇರ್ಬೇಕಾದ್ರೆ ನೆನಪಾಗೋದು ಧನಂಜಯ್. ಹೌದು, ಐ ನೋ ಸಾಕಷ್ಟು ಜಸ್ಟಿಫಿಕೇಶನ್ಗಳು ಇಂಟರ್ವ್ಯೂಲಿ ಕೊಟ್ಬಿಟ್ಟಿದ್ದೀರಾ. ಹೌದು. ಬಟ್ ಸ್ಟಿಲ್ ಇನ್ ದ ರೀಸೆಂಟ್ ಟೈಮ್ಸಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಟು ಬಿ ಆನೆಸ್ಟ್ ನನಗೇನು ಅನ್ಸುತ್ತೆ ಗೊತ್ತಾ, ದಟ್ ವಾಸ್ ಸಚ್ ಎ ಗುಡ್ ಅಲ್ಲ, ಸಚ್ ಎ ಪರ್ಫೆಕ್ಟ್ ವೇ ಯು ಹೇಳಿದ್ದು ಅದನ್ನು ಅನುಶ್ರೀ ಜೊತೆ ಹೇಳ್ಬೇಕಾದ್ರೆ. ಸಿ ಐ ಬೀನ್ ಅಡ್ವೊಕೇಟಿಂಗ್ ಅಂತಲ್ಲ, ಐ ಬೀನ್ ಟ್ರೈಂಗ್ ಟು ಸೇ ದಿಸ್ ಫ್ರಮ್ ಮೆನಿ ಇಯರ್ಸ್. ಈಗ ನಾನೊಂದು ಸೆಕೆಂಡ್ PUC ಓದ್ತಿದ್ದೆ ರಾಜ್, ಒಂದು ಉದಾಹರಣೆ ಕೊಡ್ತೀನಿ. ಓದ್ತಿರ್ಬೇಕಾದ್ರೆ ಈಗ ನನಗೆ ಒಂದು PCMBಲಿ ತಗೊಂಡಾಗ ನನಗೆ ಇಷ್ಟೊಂದು ರ್ಯಾಂಕಿಂಗ್ ಬಂದಿತ್ತು, ಒಂದು 1100 ರ್ಯಾಂಕಿಂಗ್ ಬಂದಿತ್ತು. ನನ್ನ ಫ್ರೆಂಡ್ ಒಬ್ಬರಿಗೆ, ಐ ಡೋಂಟ್ ವಾಂಟ್ ಟು ಸೇ ಯಾವುದೋ ಒಂದು ಕಾಸ್ಟಲ್ಲಿದೆ, ಅವನಿಗೆ 11,000 ರ್ಯಾಂಕಿಂಗ್ ಬಂದಿತ್ತು. ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜು, ಈ ಮೆಡಿಕಲ್ ಕಾಲೇಜ್ ಎಲ್ಲ ಬಿಟ್ಟುಬಿಡಿ, ಎಲ್ಲೋ ಮಾಡೋಕೆ ಹೋಗೋದು ನಾನು ಪೇಮೆಂಟ್ ಸೀಟಲ್ಲಿ ಹೋಗಿ ಕಷ್ಟಪಟ್ಟು ತೊಗೋಬೇಕು ಅಂತಿತ್ತು. ಬಿಕಾಸ್ ಆಫ್ ದಿ ಜನರಲ್ ಮೆರಿಟ್ ಕೋಟಾ ನಾ ಇದ್ದಿದ್ದು. ಫಾರ್ ಹಿಮ್, ಬಿಕಾಸ್ ಹಿ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಕಾಸ್ಟ್ ಇದ್ದಾಗ ಹಿ ಗಾಟ್ ಎ ಸೀಟ್ ಇನ್ BMCಲಿ ಸಿಕ್ತು, ಆಯಿತಾ. ಬಟ್ ಎನಿವೆ ನಾನು ಮೆಡಿಸಿನ್ ಮಾಡಬೇಕು ಅಂತಲೇ ಅಂದ್ಕೊಂಡೆ, ನಾನು ಇಂಜಿನಿಯರಿಂಗ್ ಬಂದುಬಿಟ್ಟೆ. ಅದು ನಂಗೆ ಲಿಟ್ರಲಿ ನಮ್ಮ ಅಪ್ಪ ಅವಾಗ ಹೇಳಿದ್ದು ನೆನಪಿತ್ತು, ಮೆಡಿಸಿನ್ ಮಾಡ್ತೀಯ ಅವಳಿ ಡೆಂಟಲ್ಗಾದರೂ ಹೋಗ್ತೀಯ, ನಿಂಗೆ ಇಷ್ಟ ಆಯಿತು. ಐ ಸೆಡ್ ದಯವಿಟ್ಟು ಬೇಡ, ಪರವಾಗಿಲ್ಲ, ಐ ಸೆಟಲ್ ಡೌನ್. ಐ ಚೇಂಜ್ಡ್ ಮೈ ಹೋಲ್ ಪ್ರೊಸೆಸ್.
ಮೇ ಬಿ ಅಷ್ಟು ನನಗೆ ಪ್ಯಾಷನ್ ಮೆಡಿಸಿನ್ ಮಾಡಬೇಕು ಅಂತ ಇರಲಿಲ್ಲ. ಹ್ಮ್. ಆನ್ ಎ ಹೈಪಾಥೆಟಿಕಲ್ ಸಿಚುಯೇಷನ್ ನನಗೆ ತುಂಬ ಪ್ಯಾಷನ್ ಇತ್ತು. ಈ ಥರ ಆಗಿದ್ದಿದ್ರೆ ಎಷ್ಟು ಕಷ್ಟ ನಮ್ಮ ಅಪ್ಪಂಗೆಲ್ಲ ಕೊಟ್ಟು ಮಾಡಬೇಕು ಅಂತಲೇ ಇತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ, ಯಾಕೆ ಒಂದು ಅರ್ಹತೆ ಅನ್ನೋದು ಕೂಡ ಹ್ಮ್. ಒಂದು ಟ್ಯಾಲೆಂಟ್ ಏನಿದೆ, ಯಾರೇ ಒಂದು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೋ ಸೆಕೆಂಡ್ ರ್ಯಾಂಕ್ ತೊಗೊಂಡಿದ್ದಾನೋ ಏನಿದೆ, ಬೇಸ್ಡ್ ಆನ್ ದಟ್ ಮೇಲೆ ಯಾಕೆ ಹೋಗ್ತಿಲ್ಲ? ನಾನು ಏನು ಅದನ್ನ ಹೇಳಿದೆ, ನಾನು ಅದು ಸಿನಿಮಾಗೆ ಮಾತ್ರ ಸೀಮಿತವಾಗಿ ಹೇಳಿದ್ದು. ಕರೆಕ್ಟ್. ನಾನು ರಿಸರ್ವೇಶನ್ ಬಗ್ಗೆ ಮಾತಾಡ್ಬಿಡ್ತೀನಿ. ರಿಸರ್ವೇಶನ್ ಯಾಕೆ ಬೇಕು ಅಂತ ನನಗೆ ಅರ್ಥ ಆಗಿದ್ದು ಅದನ್ನ ಹೇಳ್ಬಿಡ್ತೀನಿ. ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಪ್ರಾಬಲ್ಯವಿರುವಂತಹ ಒಂದು ಕಾಸ್ಟಿಂದ ಬಂದಾಗ ಆಗ ನನಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅಲ್ಲಿಗೆ ಹೋಗೋದಕ್ಕೆ 1000 ಅವಕಾಶಗಳು ಜಾಸ್ತಿ ಸಿಗುತ್ತೆ. ಎಕ್ಸಾಂಪಲ್, ನನ್ನ ಯಾರೋ ಒಬ್ಬ ಅಂಕಲ್ ಲೆಕ್ಚರರ್ ಆಗಿರ್ತಾನೆ, ಅವ್ನು ನನಗೆ ಚಿಕ್ಕಂದಿಂದಾನೆ ಡಾಕ್ಟರ್ ಅಂದ್ರೆ ಏನು ಅಂತ ಹೇಳ್ತಾನೆ. ಜೊತೆಗೆ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ನಮ್ಮ ಜಾತಿ ಗ್ರೇಟ್ ಅನ್ನೋದನ್ನ ತುಂಬಿಸಿರ್ತಾರೆ. ಅದು ನನಗೆ ಗೊತ್ತಿದ್ದೋ ನನಗೊಂದು ಕಾನ್ಫಿಡೆನ್ಸ್ ತುಂಬಿಸಿರುತ್ತೆ. ಅದೇ ಈಗ ಒಂದು ಶೋಷಿತ ವರ್ಗದಿಂದ ಬಂದಿರುವಂತ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಆ ಪರಿಸ್ಥಿತಿಗೆ ಬರೋದಕ್ಕೆ ಅವನಿಗೆ ನಮಗೆ ಎಷ್ಟು ಪ್ರಾಬ್ಲಮ್ಗಳಿರುತ್ತೋ ಅದಕ್ಕಿಂತ 1000 ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಆ 1000 ಪ್ರಾಬ್ಲಮ್ಗಳು ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಸಮಾಜವಾಗಿ ನಾವು ಯಾವ ರೀತಿ ಇದೀವಿ, ಅದು ಯಾವ ರೀತಿ ಬದಲಾಗ್ತಿಲ್ಲ ಅನ್ನೋದು. ಇವತ್ತಿಗೂ ಕೂಡ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಜಾತಿ ನಿಂದಕ ಪದಗಳು ಬಂದ್ಬಿಡುತ್ತೆ. ಅದು ಆಕ್ಚುಲಿ ಓಕೆ. ಸೊ ನಾವೇನ್ ಅನ್ಕೋತೀವಿ, ಅದು ಯಾರನ್ನೂ ಎಫೆಕ್ಟ್ ಮಾಡಲ್ಲ ಅಂತ. ಈಗ ಒಬ್ಬ ಯಾವುದೋ ಪ್ರಾಬಲ್ಯ ಇರುವಂತಹ ಒಬ್ಬ ಹುಡುಗ ಅವನ ಜಾತಿಯನ್ನು ಹೇಳ್ಕೋಬೇಕಾದ್ರೆ ತುಂಬಾ ಪ್ರೌಡ್ ಆಗಿ ಹೇಳ್ಕೊತಾನೆ. ಅದೇ ಒಬ್ಬ ಶೋಷಿತ ವರ್ಗದಿಂದ ಬರುವಂತ ಹುಡುಗ ಅವನ ಜಾತಿ ಹೇಳ್ಕೊಳ್ಳೋದಕ್ಕೆ ಅವನ ಎಜುಕೇಶನ್ ಬಂದ್ಮೇಲೆ ಹೇಳ್ಕೊಳ್ಳೋದು, ಇಲ್ಲಾಂದ್ರೆ ಭಯ ಆಗುತ್ತೆ, ಅವನು ಹೇಳ್ಕೊಳ್ಳೋದೇ ಇಲ್ಲ. ಅಷ್ಟು ಲೋ ಕಾನ್ಫಿಡೆನ್ಸು, ಅಷ್ಟು ಲೋ ಎಸ್ಟೀಮು ಸಮಾಜವಾಗಿ ನಾವು ಎಷ್ಟು ತುಂಬಿಸಿರ್ತೀವಿ. ಈ ಕಾರಣದಿಂದ ರಿಸರ್ವೇಶನ್ ಇದೆ. ಸೊ ನೀವು ಕೇಳುವಂತ ಆ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡ್ತೇನೆ. ನಾನು ಏನು ಹೇಳಿದೆ ಅಂದ್ರೆ, ಅವತ್ತು ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮೆಸೇಜ್ ಮಾಡ್ಬಿಟ್ಟು, ಸರ್ ನಾನು ಬಡವ ಸರ್, ಎಲ್ಲೂ ಅವಕಾಶ ಸಿಗ್ತಿಲ್ಲ, ನಾವು ಅವಕಾಶ ಕೊಡಿ. ಸೊ ನಾನು ಹೇಳೋದು, ಬಡತನ ಮಾತ್ರ ಆಗಬಾರ್ದು ಸರ್. ನಾನು ಈ ಕೆಲಸ ಮಾಡಿದ್ದೀನಿ ಸರ್, ನನ್ನ ಬಡತನ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ನಾನೊಂದು ಒಳ್ಳೆ ಆಕ್ಟಿಂಗ್ ಕಲಿತು ರೆಕಾರ್ಡ್ ಮಾಡಿದ್ದೀನಿ, ಈ ವಿಡಿಯೋ ನೋಡಿ ಸರ್. ಕರೆಕ್ಟ್. ಅಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರೆ. ಬಡತನ ಅನ್ನೋದು ಕಲಿಕೆಯಲ್ಲಿ ಇರಬೇಕು ಅಂದ್ರೆ ಅದು ಹೆಂಗ್ ಗೊತ್ತಾ, ನನ್ನನ್ನ ಅಥವಾ ಇನ್ನೊಬ್ಬನ್ನ ಇಮೋಷನಲ್ ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗ್ಬಾರ್ದು ಅಂತ ಹೇಳ್ತಿರೋದು. ಕರೆಕ್ಟ್. ಅರ್ಥ ಆಯ್ತಾ? ನಿನ್ನೆ ಯಾರೋ ಒಬ್ರು ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ, ಬಹಳ ಚೆನ್ನಾಗಿ ಹೇಳಿದ್ರು, ಈಕ್ವಾಲಿಟಿ ಅಂಡ್ ಈಕ್ವಿಟಿ ಅಂತ. ಸಮಾನತೆ ಮತ್ತೆ ಈಕ್ವಿಟಿ. ಸೊ ಸಮಾನತೆ ಅಂದ್ರೆ ಒಂದು ಜನರಲ್ ಫಿಲಾಸಫಿಲಿ ಸಮಾನತೆ ಬೇಕು. ಒಬ್ಬ ಸಿನಿಮಾ ಸ್ಕಿಲ್ಗೆ ಸಪೋರ್ಟ್ ಪಟ್ಟಂತಹ ಒಂದು ವಿಷಯ ಬಂದಾಗ ಅಲ್ಲಿ ಇಕ್ವಿಟಿನೂ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆ ಇಕ್ವಿಟಿ ಇಲ್ಲ ಅಂತ ಹೇಳಿದ್ರೆ ಆಗ ಸಮಾಜ ಓವರ್ ಆಲ್ ಪರಿಸ್ಥಿತಿನೇ ಬಿದ್ದೋಗ್ಬಿಡುತ್ತೆ. ಕ್ವಾಲಿಟಿ ಇರಲ್ಲ ಎಲ್ಲಾ ಕಡೆ. ಅದನ್ನ ನಾನು ಹೇಳಕ್ ಟ್ರೈ ಮಾಡಿದ್ದು. ಅದನ್ನ ಬೇರೆ ಬೇರೆ ರೀತಿ ತಿರುಚಿ ಬೇರೆ ಬೇರೆ ಫೈನಲಿ ಏನಂದ್ರೆ, ಯಾರೋ ಒಬ್ಬನ್ ಹೇಟ್ ಮಾಡೋದಕ್ಕೆ ಒಂದು ಕಾರಣ ಬೇಕಿರುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನ ಫುಲ್ ವಿಡಿಯೋ ಪ್ಲೇ ಮಾಡಿದ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಮತ್ತೆ ಅದು ಮಾತ್ರ ಅಲ್ಲ, ನಾನು ಎಲ್ಲೂ ಕೂಡ ನನ್ನ ಬಡತನವನ್ನ ನಾನು ವಿಕ್ಟಿಮ್ ಕಾರ್ಡ್ ಆಗಿ ಯೂಸ್ ಮಾಡಿಲ್ಲ. ಅಗ್ರೀಡ್. ಈಗ ನೀವೇ ಹೇಳಿದ್ರಿ, ಈಗ ನನಗೆ 2,500 ದುಡ್ಡಿರ್ಲಿಲ್ಲ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ಲ? ಹೌದು. ಸೊ ಅದು ಲಿಟ್ರಲಿ ಬಡತನ ನಿಜವಾಗ್ಲು ಅದು ಬಡತನ. ನಾನು ಎಷ್ಟೊಂದ್ಸಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ರಾಜ್, ಆಯ್ತಾ? ನಾನು ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತೆಲ್ಲ ಹೇಳ್ತಾರಲ್ಲ, ಕೆಲವೊಂದ್ಸಲಿ ನಾನು ಒಬ್ರ ಹತ್ರ ನಾನು ಇದೇ ಥರನೇ ಮಾತಾಡಿದೆ. ಶ್ರೀಮಂತರಿಗೆ ಅವ್ರಿಗೆ ಆದಂಥ ಒಂದು ಲಕ್ಸುರಿ ಇದೆ, ಅಥವಾ ಅವ್ರಿಗೆ ಆದಂಥ ಅವಕಾಶಗಳು ಸಿಗುತ್ತೆ, ಅವ್ರು ಬೆಳೆದ್ರು, ಓಕೆ. ಒಂದು ಬಡವ್ರ ಮನೆ ಮಕ್ಕಳಿಗೆ ಬಡವರು ಬೆಳಿಬೇಕು ಅನ್ನೋದು ಒಂದಿರುತ್ತೆ. ನಾನು ಹೇಳ್ದೆ, ನಾನೊಬ್ಬ ಮಿಡಲ್ ಕ್ಲಾಸು, ನಾನು ಎಲ್ಲಿಗೆ ಹೋಗ್ಬೇಕು ಅಂತಂದೆ. ಅದಕ್ಕೋರು ಇಲ್ಲ ನೀವು ತಪ್ಪು ತಿಳ್ಕೊಂತಿದ್ದೀರಾ, ಬಡವ್ರ ಮನೆ ಮಕ್ಳಿಗೂ ಮತ್ತೆ ಮಿಡಲ್ ಕ್ಲಾಸ್ ಎಲ್ಲ ಬಂದಿದೆ. ಐ ಸೈಡ್ ನೋ, ದ ಹೋಲ್ ಡೆಫಿನೇಷನ್ ಇಸ್ ಓನ್ಲಿ ತಪ್ಪು. ಮಿಡಲ್ ಕ್ಲಾಸ್ ಅಂದ್ರೆ ನನಗೆ ಊಟಕ್ಕೆ ತೊಂದರೆ ಇರಲಿಲ್ಲ, ನನಗೆ ಕಷ್ಟಗಳು ಇತ್ತು, ಊಟ ಸಿಕ್ತಿತ್ತು. ಬಡವ್ರ ಮನೆ ಮಕ್ಕಳು ಅಂದ್ರೆ ನೀನು ಲಿಟ್ರಲಿ ಕಡು ಬಡತನ ಅನ್ನೋದು ನಿನಗೆ ಊಟಕ್ಕೂ ಗತಿ ಇಲ್ಲ ಗುರು ಅಂತ ಇರೋಂಥದ್ದಿದೆ. ಸೊ ಇಟ್ ಈಸ್ ಎ ಡಿಫ್ರೆಂಟ್ ಕ್ಯಾಟಗರಿ ಇದೆ, ಯು ಕಾಂಟ್ ಜನರಲೈಸ್ ಅದನ್ನ ಅಂತ. ಸೊ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಈ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದನ್ನೇ ಲೇಯರ್ಗಳಲ್ಲಿ ಒಬ್ಬೊಬ್ರು ನನ್ನ ಡೆಫಿನೇಷನ್ ಕೊಟ್ಟೋಗಿದ್ದಾರೆ ಅಂತ. ಅಂದ್ರೆ ಅದು ಡೆಫಿನೇಷನ್ ಕೊಟ್ಕೊಂಡ್ರೆ ಪರವಾಗಿಲ್ಲ, ಬಟ್ ಆದ್ರೆ ನಮ್ಮ ಅನುಕೂಲಕ್ಕೆ ಅದನ್ನ ಅಂದ್ರೆ ಅನುಕೂಲಕ್ಕೆ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳೋದು. ಅದು ಒಳ್ಳೆ ಆಶಯ. ಈಗ ನಾನು ಅವಕಾಶ ಕೇಳೋದಕ್ಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಅವಕಾಶ ಕೇಳ್ಬೇಕಾದ್ರೆ ಆಡಿಷನ್ ಬಂದು ನೀನ್ ಕ್ಯಾಮ್ರಾ ಮುಂದೆ ನಿಂತ್ಕೋ ಅಂದ್ರೆ ಕರೆಕ್ಟ್, ಇಫ್ ಯು ಆರ್ ಟ್ಯಾಲೆಂಟೆಡ್ ಅಲ್ಲ, ಕ್ಯಾಮ್ರಾ ಮುಂದೆ. ಈಗ ನಮ್ದ್ರಲ್ಲಿ ಸಂಧ್ಯಾ ಅರಕೆರೆ ಸೂಪ್ರಮ್ ಸೋಲ್ ಆ ರೋಲಿಗೆ ಸೆಲೆಕ್ಟ್ ಆದ್ರು, ಅವರು ನೀನಾಸಮ್ ಅಲ್ಲಿ ಕಲ್ತ್ರು ಅನ್ನೋ ಕಾರಣಕ್ಕೆ ಸೆಲೆಕ್ಟ್ ಆಗಿದ್ದು, ಬಿಟ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಇಂದ ಅಲ್ಲ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಗರುಡ ಗಮನ, ಅವರ ಎಕ್ಸ್ಪೀರಿಯನ್ಸ್ ಇಂದ. ಜೆ ಪಿ ಬಡತನ ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರ ಬಡತನ ನಿಮ್ಗೆ ಗೊತ್ತಾಗಿರ್ಬೋದು, ಮೊನ್ನೆ ಮಾತಾಡಿದಾಗ ಗೊತ್ತಾದಾಗ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ಅದನ್ನ ಸ್ಟೋರಿನೇ ಮಾಡ್ಬೋದು ನಾವು. ಯಾಕೆ ಮಾಡಿರ್
ಹಾಗಂತ ನಾನು ಅವ್ರಿಗೆ ನಾನು ಹಿಂಗೂ ಹೇಳಲ್ಲ, ನೋಡಿ ಒಬ್ಬ ಬಡವನಿಗೆ ಅವಕಾಶ ಕೊಟ್ಟು, ನಾ ಬಡವನಿಗೂ ಅವಕಾಶ ಕೊಟ್ಟಿಲ್ಲ, ಅವಕಾಶನೂ ಕೊಟ್ಟಿಲ್ಲ. ಅರ್ಹತೆ ನಾನೊಬ್ಬ ಅರ್ಹತೆ ಇರೋನ ಜೊತೆ ಕೊಲಾಬ್ರೇಟ್ ಆಗಿ ಸಿನಿಮಾ ಮಾಡಿದೆ, ಅದು ಅವಕಾಶ ಕೊಟ್ಟಿದ್ದಲ್ಲ. ಆ ಪ್ರತಿಭೆ ಎಲ್ಲಿರುತ್ತೆ, ನನಗೆಲ್ಲಿ ಕಾಣಿಸುತ್ತೆ, ನಾನು ಹೋಗೇ ಹೋಗ್ತೀನಿ. ಸೊ ಯು ಮೀನ್ ಟು ಸೇ ಆನ್ ದ ಕಾಂಟ್ರರಿ, ಈಗ ಅದೇ ಎಪಿಸೋಡ್ ಆದ್ಮೇಲೆ ಈಗ ಧನಂಜಯ್ ಹೋಗಿ ತುಂಬಾ ಜನ ಕೇಳಿದ್ರು, ಹೌದು, ನಿಮ್ಗೆ ಅವ್ರಿಗೆ ಹಿಂಸೆ ಕೊಟ್ಟಾಕಿದ್ರು, ಅವ್ರಿಗೆ ಹಿಂಸೆ ಕೊಟ್ಟು ಹೌದು, ಅವ್ರ ಅದಕ್ಕೆ ನೀವು ರಾಜನೇ ಕೇಳಿ, ನಾನು ಹೇಳಿರೋ ವಾಕ್ಯ ಅದ್ ಹಂಗಲ್ಲ, ಹೌದು, ಅವ್ರು ಬಂದಿರೋ ಅಂತ ಹಿ ಸೆಡ್ ದಟ್. ಹೌದು. ವೈ ಇಟ್ ಈಸ್ ಲೈಕ್ ಎಲ್ಲೋ ಒಂದು ಡಾಟೆಡ್ ಲೈನ್ ಅಲ್ಲಿ ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಅಂತ ಅಥವಾ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ದೇ ಆರ್ ಟ್ರೈಂಗ್ ಟು ಪ್ರೊಜೆಕ್ಟ್ ಇಟ್ ಇನ್ ಅ ವೇ ದೇ ವಾಂಟ್. ಅಂದ್ರೆ ಅದು ಫುಲ್ ಓಪನ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ, ಅವ್ರು ಏನು ಹೇಳಿದಾರೆ ಅದು ಅರ್ಥ ಆಗುತ್ತೆ. ಮೊನ್ನೆ ನನ್ನ ಹತ್ರ ಯಾರೋ ಬಂದು ಕೇಳು, ಧನಂಜಯ್ ಅವರು ನಿಮಗೆ ಕೌಂಟರ್ ಕೊಟ್ಟಿದ್ದಾನೆ, ಪಾಪ ಅವರಷ್ಟಕ್ಕೆ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗಿದ್ರು, ಅವ್ರ ಹತ್ರ ನೀವು ಮೈಕ್ ಇಟ್ಬಿಟ್ಟು ಹಿಂಗಂದ್ರಲ್ಲ, ಏನಂದ್ರು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಆನ್ಸರ್ ಮಾಡ್ಬೇಕು. ಪಾಪ ಅವರಷ್ಟಕ್ಕೆ ಅವ್ರು ಆನ್ಸರ್ ಮಾಡಿದ್ರು, ನೀವ್ ಅದನ್ನ ಕೌಂಟರ್ ಅಂತ ನನಗ್ ಬಂದ್ ಹೇಳಿ, ಈಗ ನಾನು ಕೌಂಟರ್ ಮೇಲೆ ರೀಕೌಂಟರ್. ಅವತ್ತೇ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಒಂದ್ 2 ದಿವಸ ಆದ್ಮೇಲೆ, ಅದು ಯಾವಾಗ ಹೋಯ್ತು, ನಾನು ಅವ್ರಿಗೆ ಮೆಸೇಜ್ ಮಾಡಿದೆ. ನಾವೇನೋ ಬೇರೆ ಬೇರೆ ಗ್ರಹದಲ್ಲಿ ಇರೋದಲ್ಲ, ನಾನು ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳಿದೆ, ನಿಮಗೇನಾದ್ರೂ ಅನಿಸ್ತಾ ಇದೆಯಾ ನಾನು ನಿಮ್ಗೆ ಕೌಂಟರ್ ಕೊಟ್ಟಿದ್ದೀನಿ ಅಂತ, ನಿಮ್ಗೇನಾದ್ರೂ ಅದಕ್ಕೆ ಬೇಜಾರಾಗಿದೆ ಇದ್ರೆ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆಗ್ತೀನಿ. ಹೇಳ್ದೆ ನಾನು, ಪ್ಲೇ ದ ವಾಯ್ಸ್ ಮೆಸೇಜ್ ಇಫ್ ಯು ವಾಂಟ್. ಸೊ ಇಫ್ ಯು ಆರ್ ಲೈಕ್, ನಾನು ಅದನ್ನ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಿಮ್ಗೆ ಹಾಕಿದ್ದಲ್ಲ ಅಂತ ನಾನು ಹೇಳಬಲ್ಲೆ. ಸೊ ನಿಮ್ಗೆ ಅದ್ ಬೇಕಾ ಅಂತ, ನೋ ಐ ಅಂಡರ್ಸ್ಟ್ಯಾಂಡ್ ಅಂದ್ರು. ಅವ್ರಿಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಅವ್ರೀಗ ಬಡವರ ಮಕ್ಕಳು ಬೆಳಿಬೇಕು, ಅದು ಒಳ್ಳೆ ಆಶಯ ಅಲ್ವಾ? 100% ಒಳ್ಳೆ ಆಶಯ. ಅವ್ರು ಹೇಳಿದ್ದು ಎಲ್ಲಿ? ಬೇರೆ ವೇದಿಕೆಯಲ್ಲಿ. ಅಂದ್ರೆ ಅವ್ರು ಹೇಳಿದಂತ ಕಾಂಟೆಕ್ಸ್ಟ್ ಏನು? ಬೇರೆ ಬೇರೆ ವಿಷಯಗಳಲ್ಲಿ ಬಡವರಿಗೆ ಅವಕಾಶ ಸಿಗ್ತಾ ಇಲ್ಲ, ಸಿಗಬೇಕು. ಪ್ರತಿಭೆ ಇರುವಂತ ಬಡ ಮಕ್ಕಳಿಗೆ ಅವಕಾಶ ಸಿಗಬೇಕು. ನಾನು ರಿಸರ್ವೇಶನ್ಗೆ ಪಾರ, ನಾನು ಹೇಳಿದೆ ರಿಸರ್ವೇಶನ್ಗೆ ಪಾರ ಇದ್ದಾಗ ಇದನ್ನ ನಾನು ಹೆಂಗೆ ಇದ್ ಮಾಡ್ತೀನಿ? ಅದಲ್ಲ. ಸೊ ನಾನು ಹೇಳ್ತಿರೋದು, ನಟನೆಯ ಬಗ್ಗೆ ಮಾತಾಡಬೇಕಾದ್ರೆ, ಅವಕಾಶ ನಟನೆಯ ಬಗ್ಗೆ ಕೇಳಬೇಕಾದ್ರೆ, ನಟಿಸುವ ವಿಷಯ ಫಸ್ಟ್ ಮಾತಾಡಿ, ಆಮೇಲೆ ಬಡತನದ ವಿಷಯ ಮಾತಾಡಿ. ಬಟ್ ಓಕೆ, ಈಗ ಧನಂಜಯ್ ಬಿಟ್ಟು ಅದನ್ನ, ಸಾರಿ ನಾನು ಇದನ್ನ ಆನೆಸ್ಟ್ ಆಗಿ ಕೇಳ್ತಿರೋದ, ಅನುಶ್ರೀನ್ ಹಿಡ್ಕೊಂಡ್ರು. ಅನು ತುಂಬಾ ಅವರಿಗೆಲ್ಲ ಟಾಂಟ್ ಮಾಡಿದೆ ಅಂತ, ಟಾಂಟ್ ಮಾಡಿ ಅದನ್ನ ನೀವ್ ಹೇಳಿದ ಅಲ್ಲ, ಅವರು ನನಗೆ ಇವರೆಲ್ಲ ಟ್ಯಾಗ್ ಮಾಡಿ ನನಗೆ ಬೈತಾ ಇದಾರೆ, ನೀವು ನನಗೆ ಹೇಳಿದ್ರ ಅಂತ. ನಿಮಗೆ ಹೇಳೋದಾದ್ರೆ ನಾ ಕ್ಯಾಮರಾ ಮುಂದೆ ಹೇಳ್ಬೇಕಾ? ನನ್ನ ಕ್ಲೋಸೆಸ್ಟ್ ಫ್ರೆಂಡ್, ಅವ್ರಿಗೆಲ್ಲ ನಾನು ಟಾಂಟ್ ಮಾಡಿ ನಾನ್ ದೊಡ್ಡವನಾಗ್ಬೇಕಾ? ಎಷ್ಟು ಟ್ರೋಲ್ ಮಾಡಿದ್ರು ರಾಜದನ್ನ. ಅಂದ್ರೆ ಬೇರೆ ಬೇರೆ ರೀತಿ ಅರ್ಥ ಮಾಡಿ, ಸ್ಲಿಪ್ಪರ್ ಶಾಟ್ ಫ್ರಮ್ ರಾಜ್ ಟು ಅನು ಅಂತ. ನಾನೇನ್ ಹೇಳೋದಂದ್ರೆ, ಯಾವುದೇ ಒಬ್ಬ ನಟ ಏನಾದ್ರು ಹೇಳಿಕೆ ಕೊಟ್ಟಾಗ ತಪ್ಪೋ ಸರಿನೋ ಚರ್ಚೆಗಳಾದ್ರೆ ಒಳ್ಳೇದು. ಅದನ್ನ ಒಬ್ಬ ಹೇಳ್ದ ಅನ್ನೋ ಕಾರಣಕ್ಕೆ ಯಾರು ಒಪ್ಕೋಬೇಕು ಅಂತೇನಿಲ್ಲ. ಈಗ ನಾನೆಲ್ಲೋ ಸಿಟ್ಟಲ್ಲೇ ಹೇಳ್ತಿಲ್ಲ, ಅವರು ಹಂಗೆಲ್ಲ ಹೇಳ್ಬಿಟ್ರು ಅಂತ. ಕರೆಕ್ಟ್, ಅವ್ರಿಗೆ ಹಂಗೆ ಕಾಣಿಸಿದೆ, ಚರ್ಚೆ ಮಾಡ್ಬೇಕು. ನಾನೇನಾದ್ರೂ ನಿಜವಾಗ್ಲೂ ಆ ಇಂಟೆನ್ಷನ್ ಹೇಳಿದ್ರೆ ನನ್ನನ್ನು ಕಂಡೆಮ್ ಮಾಡ್ಬೇಕು, ಅವರು ತಪ್ಪೇನಿಲ್ಲ. ಅಥವಾ ಅವರಿಗೆ ಆತರ ಕಾಣಿಸಿದ್ರೆ ಅದನ್ನು ಕಂಡೆಮ್ ಮಾಡ್ಬೇಕು. ಇಲ್ಲ ಅವ್ನು ರಾಜ್ ಹೇಳಿದ್ ತಪ್ಪು ಅಂತ ಬಂದ್ಬಿಟ್ಟು ಕೆಲವರು, ಅವನಿಗೆ ತಲೆಯಲ್ಲಿ ಕೂದ್ಲಿಲ್ಲ, ಅದು ಗುರು, ನಾನು ಅದ್ರ ಬಗ್ಗೆ ಸಿನಿಮಾ ಮಾಡಿ ದುಡ್ಡು ಮಾಡಿದ್ದೀನಿ ಗುರು, ನೀನೊಂದು ಟೀಸ್ ಮಾಡಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನೀವು ಹೇಳಿದ ವಾಕ್ಯಕ್ಕೂ ಕಂಡೆಮ್ ಮಾಡಿದ್ರೆ ಯಾರಿದ್ರು? ಅಂದ್ರೆ ಕಂಡೆಮ್ ಅಲ್ಲ, ಅಂದ್ರೆ ನಿಂಗೆ ಬಡವರನ್ನು ನೋಡಿದ್ರೆ ಊರಿ, ಓ ಹೌದಾ, ಆತರ ಎಲ್ಲ ಬರುತ್ತೆ. ದಟ್ಸ್ ಫೈನ್. ಅಂದ್ರೆ ಪಾಪ, ಅಂದ್ರೆ ಒಬ್ಬ ಮನುಷ್ಯ, ಈಗ ನಾನು ಅದನ್ನ ಹೇಳಿದ್ರೆ, ನಾನು ಹೇಳಿದ್ರೆ ತಪ್ಪೇ ಆಗಿದ್ರೆ, ನಾನೊಂದು ಫ್ಲೋ ಅಲ್ಲಿ ಹೇಳಿರ್ಬೋದು. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ನನಗೆ ಆ ಮೊಮೆಂಟಲ್ಲಿ ಥಾಟ್ ಅಲ್ಲಿ ಬರದೆ ಹೇಳಿರ್ಬೋದು. ಓಕೆ, ಯಾವುದೋ ಒಂದು ಕೋಟ್. ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಒಬ್ಬ ಮನುಷ್ಯನನ್ನ, ಅವನ ಕೂದಲನ್ನ, ಅವನ ತಲೆಯನ್ನ, ಅವನ ಇಡೀ ಅಸ್ತಿತ್ವವನ್ನ ನಾನು ಟೈಪ್ ಮಾಡೋದಕ್ಕೆ ನಂಗೆ 40 ಸೆಕೆಂಡ್ ಬೇಕು. ಅದು ಮಾಡಿ ಹಾಕ್ತೀನಿ ಅಂದ್ರೆ ನೀವು ಬಾಲಿಶ್ ಆಗಾದ್ರಿ. ಥಾಟ್ ಪ್ರಾಸೆಸ್ ಎಷ್ಟು ಲೋ ಇದೆ ಅಂತ ಅರ್ಥ ಆಗ್ಬಿಡ್ತು. ಬಟ್ ಡೋಂಟ್ ಯು ಥಿಂಕ್ ಸೊ? ಸಿ ಇನ್ ದಟ್ ವೇ ವಾಟ್ ಎವರ್ ಯು ಟ್ರೈಂಗ್ ಟು ಸೇ, ಈಗ ನೀವು ಹೇಳಿದ ಒಂದು ತಿರ್ಚಿ ಅಂತಾನೆ ಹೇಳ್ತೀನಿ, ತಿರ್ಚಿ ಅದನ್ನ ಬೇರೆ ರೀತಿ ಪ್ರೊಜೆಕ್ಟ್ ಮಾಡಿ, ಓಕೆ, ಒಂದು ಕ್ಲಿಕ್ ಬೈಟ್ಗೋಸ್ಕರ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡ್ರು, ಒಂದು ಇವ್ರು ಹೇಳಿದ್ರು, ಇವರು ಧನಂಜಯ್ ಕೌಂಟರ್ ಕೊಟ್ಟರು, ಇವ್ರು ಕೊಟ್ಟರು, ಅದು ಆಮೇಲೆ ಧನಂಜಯ್ ಇನ್ನೊಂದೆಲ್ಲೋ ಹೋಗಿ, ಪಾಪ ಧನಂಜಯ್ ರೀಸೆಂಟ್ಲಿ ಇನ್ನೊಂದೆಲ್ಲೋ ಹೋಗಿ ಅವರೆಲ್ಲೋ ಬಿರಿಯಾನಿ ತಿಂತಿದ್ದಾರೆ, ಅದಕ್ಕೊಂದು ಮಾಡಿ. ಅಂದರೆ ಓವರ್ ಆಲ್ ನೋಡಿದಾಗ ನಾನು ಆಲ್ವೇಸ್ ಐ ಫೀಲ್ ದಟ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ದ ಪ್ರೆಸೆಂಟ್ ಡೇ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ದಿ ಕಂಟೆಂಟ್ ಕನ್ಸಂಪ್ಷನ್ ಆಗ್ತಿರೋಂಥದ್ದು ಎಲ್ಲವೂ ಕೂಡ ಅತಿ ಹೆಚ್ಚು ವಿ ಆರ್ ಗ್ಲೋರಿಫೈಯಿಂಗ್ ದ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಹೋಗ್ತಿದೆ. ಅದು ಇವತ್ತಲ್ಲ, ಅದು ಯಾವತ್ತೂ ಕೂಡ ಮನುಷ್ಯನ ಸೈಕಿಗಿರೋ ಪ್ರಾಬ್ಲಮ್. ರಾಜ್, ಈಗ ರಾಜ್ಕುಮಾರ್ ಅವ್ರ ಯುಗದಲ್ಲಿ ಅದಿರಲಿಲ್ಲ ಅನ್ಸುತ್ತೆ. ರಾಜ್ಕುಮಾರ್ ಯುಗದಲ್ಲಿ ಅದಿರಲಿಲ್ಲ, ಬಟ್ ನಾವು ಚಿಕ್ಕವರು ಇರ್ತಾ ತುಂಬಾ ಚೆನ್ನಾಗಿ ಓಡ್ತಾ ಇದ್ದು ಕ್ರೈಮ್ ಡೈರೀಸ್. ಪಾಯಿಂಟ್ 10 ಗಂಟೆ. ಯಾಕೆ ಅದೇ ಅಂದ್ರೆ, ಬಾಲಕೃಷ್ಣ ಕಾಕತ್ಕರ್ ಅವರಾಗ್ಬೋದು, ರವಿ ಬೆಳಗೆರೆ, ನಾವು ಕೂತ್ಕೊಂಡು ಕೇಳ್ತಾ ಇದ್ವಿ, ಯಾರ ಮನೇನೋ ಹೊಡೆದು ಯಾರ್ದೋ ತಲೆ ಹೊಡೆದ್ರೆ ನಾವ್ ಯಾಕೆ ನೋಡ್ಬೇಕು? ಸುಮಾರು ಜನ ಹೇಳೋರಲ್ಲ, ಒಂದ್ 2 ಹೆಣ ಬೀಳ್ಬೇಕು, ನನ್ನ ಹೆಂಡತಿ ಮಲಗ್ತಾಳೆ. ಯಾಕೆ ಅದಾಗತ್ತೆ ಅಂದ್ರೆ, ಹ್ಯೂಮನ್ ಸೈಕಿಗಿರೋ ಪ್ರಾಬ್ಲಮ್ ಅದು.
ಹ್ಯೂಮನ್ ಸೈಕಿ ಯಾವತ್ತೂ ಕೂಡ ಬರೀ ಒಳ್ಳೇದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಲ್ಲ. ಬಟ್ ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಗಳನ್ನು ನಾವು ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ಯಾರೋ ಒಬ್ಬ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ನು PUC ಹುಡುಗ, ಅವನಿಗಿನ್ನೂ ಪಾಪ ಮೆಚುರಿಟಿ ಬಂದಿರಲ್ಲ, ಅವನಿಗೆ ನಾನು ಹೇಳಿರೋದ್ರಲ್ಲಿ ಏನೋ ತಪ್ಪು ಕಾಣಿಸುತ್ತೆ, ಅವ್ನು ಬೈತಾನೆ, ಅವನಿಗೆ ಗೊತ್ತೂ ಇರಲ್ಲ, ಅವ್ನಿಗೆ ನೆನಪು ಇರಲ್ಲ. ನಾವು ಅದನ್ನ ಮನಸ್ಸಿಗೆ ತಗೊಂಡು ಜನ ಎಲ್ಲ ಬೈತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಳ್ಳೋದು, ಜನ ಎಲ್ಲ ಹೊಗಳ್ತಾ ಇದ್ದಾರೆ ಅಂತ ಖುಷಿ ಪಡೋದು. ಬಟ್ ಅದೇ ಟ್ರೆಂಡ್ ಮೇಲೆ ಕೂಡ ಕೆಲವರು ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಸಿನಿಮಾಗಳನ್ನು ಕೂಡ ಮಾಡ್ತಿದ್ದಾರೆ. ಬಿಕಾಸ್ ದಟ್ ಇಸ್ ವೇರ್ ಐ ವಾಸ್ ಕಮಿಂಗ್. ಆಕ್ಚುಲಿ ಅದನ್ನ ಪಾಯಿಂಟಲ್ಲಿ ತೆಗೆದುಬಿಟ್ಟೆ. ಯು ಸೆಡ್ ಐ ಹ್ಯಾವ್ ಗಾಟ್ ಪವರ್ ಸಿಕ್ಕಿದೆ ಅಂತ ಹೇಳಿದ್ರು. ಇಲ್ಲಿಂದ ರೆಸ್ಪಾನ್ಸಿಬಿಲಿಟಿ, ದಟ್ಸ್ ಅ ವೆರಿ ಗುಡ್ ಲೈನ್. ಸ್ಪೈಡರ್ ಮ್ಯಾನ್ ಲೈನ್, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಆಯ್ತಾ? ಸೊ ನೌ ಯು ಆರ್ ರೆಸ್ಪಾನ್ಸಿಬಲ್ ಟು ಮೇಕ್ ಬೆಟರ್ ಫಿಲ್ಮ್ಸ್, ಮೋರ್ ಫಿಲ್ಮ್ಸ್, ಎಲ್ಲವೂ ಮಾಡ್ತಿದ್ದೀರಾ ಅಂತೆಲ್ಲ ಅಂದಾಗ ಒಂದು ಮಾರಲ್ ಇರೋ ರೆಸ್ಪಾನ್ಸಿಬಿಲಿಟಿ ಆಸ್ ಅನ್ ಆಕ್ಟರ್, ಆಸ್ ಅ ರೈಟರ್, ಯು ನೀಡ್ ಟು ಹ್ಯಾವ್ ದಟ್ ವೆನ್ ಯು ಪುಟ್ ಇಟ್ ಆನ್ ದ ಫಾರ್ಮ್ ಆಫ್ ಎ ಸ್ಕ್ರಿಪ್ಟ್. ಈಗ ನೀವು ಒಂದು ಗರುಡ ಗಮನ ತಗೊಳ್ಳಿ, ಒಂದು ಮಟ್ಯ ಕಥೆ ತಗೊಳ್ಳಿ, ನೀವು ಬರ್ದಿರೋಂಥ ಕಥೆ ತೊಗೊಂಡ್ರು ಕೂಡ, ಶಿವಾನು ಅವನು ಕೊಲೆ ಮಾಡಿದ್ರು, ಎಲ್ಲವೂ ಮಾಡಿದ್ರು. ನಾನು ಅದಕ್ಕೆ ಹೇಳೋದು, ಅನಿಮಲ್ ಥರ ನಾನು ಏನು ಹೇಳ್ತೀನಿ ಅಂದರೆ, ಫೈನಲ್ ಆರ್ಕ್ ಎಂಡ್ಗೆ ಬಂದಾಗ ನೀನು ಏನು ಕನ್ವೆ ಮಾಡ್ತಿದ್ದೆ, ಇವನ್ ಥರ ಆಗಬೇಡ. ಹೌದು. ಈಗ ರಿಷಬ್ನು ಕೂಡ ಲಾಸ್ಟ್ ಸೀನಲ್ಲಿ ಒಂದು ಮಾಡಿ ಬಂದಾಗ ಎಲ್ಲ ಸಾಯಿಸ್ತಾರೆ ಅಂತಂದಾಗ ನನಗೊಂದು ಬೇರೆ ಥರ ಇತ್ತು, ಒಂಥರ ಮೈ ವೇ ಆಫ್ ಲುಕಿಂಗ್ ಫಾರ್ವರ್ಡ್ ಒಂಥರ ಇತ್ತು. ದಟ್ ಈಸ್ ವೇರ್ ಆಸ್ ಕ್ರಿಯೇಟರ್ ಯು ಬಿಕಮ್ ಮೋರ್ ರೆಸ್ಪಾನ್ಸಿಬಲ್ ಅಂತ ಆಗುತ್ತೆ. ಸೊ ಇದನ್ನ ಎಲ್ಲಿ ಮ್ಯಾಪ್ ಮಾಡ್ತಿದ್ದೀನಿ ಅಂದರೆ, ಇವಾಗ ಹೇಳಿದ್ವಿ, ಈಗ ನೀವು ಕ್ರೈಮ್ ಡೈರಿ ಅಂತೆಲ್ಲ ತೊಗೊಂಡು ಈಗ ನೆಗೆಟಿವಿಟಿಯನ್ನು ಸಿಕ್ಕಾಪಟ್ಟೆ ತೊಗೊಳ್ತಿದ್ದೀವಿ. ಗ್ಲೋರಿಫೈಯಿಂಗ್ ಬ್ಯಾಡ್ ಬಾಯ್ಸ್ ಈಸ್ ದ ಟ್ರೆಂಡ್. ಓಕೆ, ಸೊ ಟುಡೇ ಈಗ ಒಂದು ಜೆನ್ಸಿ ಅಂತ ತೊಗೊಂಡ್ರೆ, 20-22 ವರ್ಷದ ಹುಡುಗ ತೊಗೊಂಡ್ರೆ ಅವನ ಮೈಂಡ್ ಮೇಲೆ ಏನು ರಿಫ್ಲೆಕ್ಟ್ ಆಗುತ್ತೋ, ಈಗ ನೀವು ವಿ ಆರ್ ಬಿಲಾಂಗ್ ಟು ದ ಜೆನ್ ವೈ ಕ್ಯಾರೆಕ್ಟರ್ಸ್. ನೀವು ಕವಿರತ್ನ ಕಾಳಿದಾಸ ಬಗ್ಗೆ ಮಾತ್ರ ನಂಗೆ ಮೈಜು ಮಂಚಿದೆ, ಬಿಕಾಸ್ ದೀಸ್ ಆರ್ ದ ಕೈಂಡ್ ಆಫ್ ಫಿಲ್ಮ್ಸ್ ವಾಟ್ ವಿ ಹ್ಯಾವ್ ವಾಚ್ಡ್. ಫಾರ್ ಎ ಪರ್ಸನ್ ಲೈಕ್ ಹಿಮ್, ದಿಸ್ ವಿಲ್ ಬಿ ಅ ನಾಸ್ಟಾಲ್ಜಿಯಾ ಫಿಲ್ಮ್ ಆಫ್ಟರ್ 20 years. ಕರೆಕ್ಟ್. ಸೊ ವಾಟ್ ಆರ್ ವಿ ಸೆಟ್ಟಿಂಗ್? ವಾಟ್ ಆರ್ ವಿ ಸೆಟ್ಟಿಂಗ್ ಅಂತ ನಾವು ಅಷ್ಟು ಯೋಚನೆ ಮಾಡಬೇಕಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ಬಿಡ್ತೀನಿ, ಅವನಿಗೀಗ ನಮ್ಮ ಕಂಟೆಂಟ್ಗಳನ್ನ ಬಿಟ್ಟು ಇನ್ನೊಂದು 1001 ಕಂಟೆಂಟ್ ಇದೆ ಡೈಲಿ. ಅದು ನಿಜ. ಓಕೆ, ಅವ್ನು ರೀಲನ್ನು ಹೆಂಗೆ ರಿಸ್ಟ್ರಿಕ್ಟ್ ಮಾಡ್ತೀರಾ ನೀವು? ಈಗ ನೀವು ಯಾವುದೋ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ, ಯಾವುದೋ ಒಂದು ಪಾರ್ಟಿಗೆ ಬೈತೀರಾ, ಅದೇ ಕಂಟೆಂಟ್ಗಳು ಫೀಡ್ ಆಗ್ತಾನೆ ಇರುತ್ತೆ, ನಿಮ್ಗೆ ಅದೇ ಪ್ರಪಂಚ ಆಗಿರುತ್ತೆ. ಆಲ್ಗರಿದಮ್ ಸೆಟ್ ಆಗುತ್ತೆ. ಅವನು ಅದೇ ಹುಡುಗ ಬ್ಯಾಡ್ ಬಾಯ್ ಇಮೇಜ್ದೆ ಎಲ್ಲ ಗ್ಯಾಂಗ್ಸ್ಟರ್ಸ್ದೇ ವಿಡಿಯೋ ನೋಡ್ತಾ ಇರ್ಬೋದು, ಅವನು ಇನ್ಸ್ಟಾಗ್ರಾಮೇ ಸೆಟ್ ಆಗಿದೆ. ಹೌ ವಿಲ್ ಯು ಎಜುಕೇಟ್ ಹಿಮ್ ಇನ್ ಒನ್ ಸಿನಿಮಾ? ಬಟ್ ಆಸ್ ಅ ಕ್ರಿಯೇಟರ್ ರೆಸ್ಪಾನ್ಸಿಬಿಲಿಟಿ ನಾನು ಇಟ್ಕೋಬಹುದು, ಬೇರೆಯವ್ರ ಮೇಲೆ ಹೇರೋದಕ್ಕೆ ನಂಗೆ ಕಷ್ಟ. ಕರೆಕ್ಟ್. ನಾನು ಇಟ್ಕೋಬಹುದು. ಈಗ ನೀವು ಮೊದಲನೇ ಸಿನಿಮಾ ಮಾಡೋಕ್ಕಾಗಲ್ಲ ರಾಜ್. ಈಗ ನಿಮ್ಗೆ ಒಂದು ಕಲ್ಟ್ ಶುರು ಆಗಿದೆ ಅಂತಾನೆ, ಈ ಕಲ್ಟ್ ನಿಜವಾಗ್ಲೂ ಶುರು ಆಗಿದೆ. ಸೊ ವಾಟ್ ಎವರ್ ಯು ಡೂ, ಪೀಪಲ್ ವಿಲ್ ಕಮ್ ಅಂಡ್ ಸಿ. ಕರೆಕ್ಟ್. ಸಿ, ದರ್ ಇಸ್ ಅ ಸ್ಮೂತ್ ಟ್ರಾನ್ಸಿಷನಲ್ ವೇ ವೇರ್ ಇನ್ ಯು ಕ್ಯಾನ್ ಡೂ. ವೆರಿ ಗುಡ್ ದಟ್ ಯು ಗಾಟ್ ದಿಸ್ ಪಾಯಿಂಟ್. ಈಗ ಸೂಪರ್ ಸಿನಿಮಾ ತಗೊಳ್ಳೋಣ, ಉಪ್ಪಿ ಸರ್ ಸಿನಿಮಾ ಮಾಡಿದ್ದಾರೆ, ಉಪೇಂದ್ರ ಮಾಡಿದ್ದಾರೆ, ಎಲ್ಲವೂ ಮಾಡಿದಾಗ ಸೂಪರಲ್ಲಿ ಬಂದಾಗ ಒಂದು ಟ್ರಾನ್ಸಿಷನ್ ತಂದರು. ಏನೋ ಒಂದು ಸೀನ್ ಇದೆ ಗೊತ್ತಾ, ಹಿಂಗೆ ನಿಂತ್ಕೊಂಡಿರ್ಬೇಕು, ನೋಡು ಜನ ಚಪ್ಪಾಳೆ ಹೊಡಿತಾರೆ, ನೀನು ಮಾಡು ಚಪ್ಪಾಳೆ ಹೊಡಿತಾರೆ. ಐ ಲವ್ ದ ರೈಟಿಂಗ್ ಆಫ್ ಉಪ್ಪಿ ಸರ್, ಹೌ ಬ್ಯೂಟಿಫುಲಿ ಹಿ ಹ್ಯಾಸ್ ರಿಟರ್ನ್ ಆ್ಯಂಡ್ ಇನ್ ಡೈರೆಕ್ಟ್ಲಿ ಮೆಸೇಜ್ ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತಾರೆ, ಈ ಬೀದಿ ನಿಂದು ತಗೋ, ನೀನು ಇದನ್ನು ಮಾಡ್ಕೊ, ನೀವು ಕ್ಲೀನ್ ಮಾಡ್ಕೋಬೇಕು ಅಂತ. ವಾಟ್ ಎವರ್ ಸ್ವಚ್ಛ ಭಾರತ್ ಯೋಜನ್ ಈಗ ಏನೇನು ಹೇಳಿದ್ರು, say 15 years back Uppi sir had told. That was a very smooth transition. Uppi sir as a person ಹೇಳ್ಕೊಂಡು ಬಂದ್ರು ಅಂತ ಹೇಳ್ತೀನಿ. See, that should be the responsibility of a creator when you have a cult. You should follow is what I say. No, that's see, ನಾನು ಅದೇ ಈಗ ನೆಕ್ಸ್ಟ್ ಯಾವುದೇ ಸಿನಿಮಾ ಲೈಟ್ ಬುದ್ಧ ಫಿಲ್ಮ್ಸ್ ಇಂದ ಬಂದರೂ ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಒಂದು, ಕನ್ನಡದ ಸಿನಿಮಾ ಭಾರತ ನೋಡೋ ಥರ ಮಾಡಬೇಕು ಅನ್ನೋದು. ಸೂಪರ್. ಅಂದರೆ ಅದು ಉತ್ತರ ಕರ್ನಾಟಕ ಭಾಷೆ ಬೇಕಾದರೂ ಆಗಿರ್ಬೋದು, ಅಥವಾ ಯಾವುದೇ ಭಾಷೆ ಆಗಿರ್ಬೋದು, ಅಂದರೆ ನಮ್ಮ ಕರ್ನಾಟಕದ ಯಾವುದೇ ಭಾಷೆಯ ಸಿನಿಮಾ ಆಗಿರ್ಬೋದು, ಬಟ್ ಕನ್ನಡದ ಸಿನಿಮಾ ಇಡೀ ಭಾರತ ನೋಡಬೇಕು. ಅದೊಂದು ಹಠ ನಮಗಿದೆ. ಬರೀ ದುಡ್ಡು ಮಾಡುವಂಥ ಸಿನಿಮಾ ಮಾತ್ರ ಮಾಡಬಾರ್ದು ಒಂದದು. ಆ್ಯಂಡ್ ಅದರ ಜೊತೆಗೆ ಆ ಸಿನಿಮಾದಲ್ಲಿ ಏನೋ ಒಂದು ಗೊತ್ತಿಲ್ಲದೆ ಒಂದು ಮೆಸೇಜ್ ಇರಬೇಕು ಅನ್ನೋದು ನನ್ನ ಪ್ರಕಾರ ಅದು ಯಾವುದೇ ಒಳ್ಳೆ ಸಿನಿಮಾದ ಬೇಸಿಕ್ ಮೂಲಭೂತ ಲಕ್ಷಣ ಆಗಿರುತ್ತೆ. ಒಳ್ಳೆ ಸಿನಿಮಾ ಅಂತ ನೀವು ಯಾವುದನ್ನು ಕನ್ಸಿಡರ್ ಮಾಡಿ ಕೂಡ ನೀವು, ಅಂದರೆ ಕ್ಲಾಸಿಕ್ಗಳು ಅಂತ ಯಾವ್ದನ್ನಾದ್ರೂ ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲೆಲ್ಲ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಒಂದು ಇನ್ಹರೆಂಟ್ ಒಂದು ಮೆಸೇಜ್ ಇರುತ್ತೆ. ಅಂದ್ರೆ ನಾನು ಹೇಳೋದು, ಆ ಮೆಸೇಜ್ ಬರೀ ಬಾಯಿಂದ ಆಗದೆ ಅದು ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮೆಸೇಜ್ ಆಗ್ಬೇಕು. ಈಗ ಗರುಡ ಗಮನ ನೋಡಿದಾಗ ಅವ್ನು ಸಾಯ್ತಾನೆ ಅನ್ನೋದು ಮಾತ್ರ ಮೆಸೇಜ್ ಇಲ್ಲ, ಅವ್ನು ಇಡೀ ಲೈಫಲ್ಲಿ ಏನ್ ಸಿಕ್ತು, ಅವನಿಗೆ ಏನು ಸಿಕ್ಕಿಲ್ಲ. ನೀವು ಅವನಿಗೆ ಚಪ್ಪಾಳೆ ಹೊಡೆದ್ರಿ, ನೀವು ಅವನಿಗೆ ಬಿಸಿಲು ಹೊಡೆದ್ರಿ, ಬಟ್ ಅವನಿಗೆ ಏನು ಸಿಕ್ಕಿಲ್ಲ. ಅದೇ ಲೋನ್ಲಿ ಹುಡುಗ ಯಾವ ಬಾವಿಯಿಂದ ಬಂದು ಅದೇ ಬಾವಿಗೆ ಹೋಗ್ತಾನೆ ಅವನು. that arc is like life cycle complete ಆಗುತ್ತೆ. that is the power of a writer ಅಂತ ನಾನು ಹೇಳ್ತೀನಿ. When you create such things, when you have that power, when you have that responsibility, do it. No, ಅಂದ್ರೆ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ನಾನು ಎಲ್ಲದನ್ನು ಕೂಡ ಇಟ್ಸ್ ಅ ಡೆಮೋಕ್ರೆಟಿಕ್ ವರ್ಲ್ಡ್.
ಇಟ್ಸ್ ಅ ಡೆಮೋಕ್ರೆಟಿಕ್ ಸೊಸೈಟಿ. ಸೊ ನಾವು ಏನನ್ನಾದ್ರೂ ಒಳ್ಳೇದನ್ನು ಕೂಡ ಹೇರಿದ್ರೆ ಸ್ಟಿಲ್ ಇಟ್ಸ್ ಅ ಫೋರ್ಸ್. ಸೊ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್ ದ ಫ್ರೀಡಮ್ ಟು ಡೂ ಬ್ಯಾಡ್ ಅಂಡ್ ದೆನ್ ಲರ್ನ್. ನನ್ನ ತಮ್ಮಂಗೂ ನಾನು ಅದೇ ಹೇಳೋದು. ನನ್ನ ಕಸಿನ್ ಬ್ರದರ್ ಒಬ್ಬ ಇದ್ದಾನೆ, ನೀನ್ ಮಣ್ಣು ತಿನ್ನು, ಬುದ್ಧಿ ಬಂದ್ಮೇಲೆ ತಿನ್ನು. ಬುದ್ಧಿ ಬಂದ್ಮೇಲೆ ನಿಲ್ಸು. ನಿನ್ ದುಡ್ಡಲ್ಲಿ ಏನ್ ಬೇಕಾದ್ರೂ ಮಾಡು, ನಿನ್ ತಾಯಿ ದುಡ್ಡಲ್ಲಿ ಅದ್ ಮಾಡ್ಬೇಡ. ದಟ್ಸ್ ದ ಓನ್ಲಿ ಥಿಂಗ್ ಐ ಸೆಡ್. ನಾನ್ ಪ್ರೀಚ್ ಮಾಡಕ್ ನಾನು ಯಾರು ಅವನಿಗೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅವನಿಗೆ ಬುದ್ಧಿ ಇದೆ, ಹೆಗಲ ಮೇಲೆ ತಲೆ ಇದೆ, ಅದ್ರಲ್ಲೊಂದು ಬ್ರೈನು ಇದೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ. ಲೈಕ್ ಐ ಥಿಂಕ್ ಸಿ ದಟ್ಸ್, ಇದು ನನಗೆ ಸತ್ಯ, ನಿನ್ನ ಸತ್ಯ ಬೇರೆ ಇರ್ಬೋದು. ನಿನ್ನ ಅದೇ ಬದುಕು, ಎಲ್ಲಾ ಬದುಕುಗಳು ಇಂಡಿಪೆಂಡೆಂಟ್ ಇಂಡಿವಿಜುವಲ್. ಗಾಢವಾಗಿ ಅನುಭವಿಸ್ಬೇಕು. ನಿಮ್ಮ ತಪ್ಪುಗಳನ್ನು ನೀವು ಮಾಡಿ ಭಯ ಪಡಬೇಡಿ. ನಿಮಗೇನು ಬೇಕೋ ಅದನ್ನು ಹೇಳಿ, ಭಯ ಪಡಬೇಡಿ. ಅಲ್ಲೂ ತಪ್ಪು ಮಾಡಿ ಮತ್ತೆ ಕಲ್ತ್ಕೊಳ್ಳಿ, ಏನು ಎಂಡ ಅಷ್ಟೇ, ಸಿಂಪಲ್. ಇಷ್ಟೆಲ್ಲಾನು ಮಾತಾಡಿದ್ದೀನಿ, ಇದು ಒಂದನ್ನು ಕ್ಲಾರಿಫಿಕೇಶನ್ ತೊಗೊಂಬೋಣ ಅಂತ. ಏನಿದು ಶೆಟ್ರ್ ಆಂಗಲ್ ಬಿರುಕಾಯ್ತು ಅಂತ ಹೇಳ್ತಾರಲ್ಲ, ಏನಿದೆ ಅದು? ಅದು ಗ್ಲೋರಿಫೈಡ್ ಸುಮ್ಮನೆ ಪ್ರೊಜೆಕ್ಟೆಡಾ? ನಾನು ಅದೇ ಫಸ್ಟ್ ಆಫ್ ಆಲ್ ಹೇಳೋದು, ನಮ್ಮನ್ನ ಒಟ್ಟು ಮಾಡಿದ್ದು ಮೀಡಿಯಾ, ದೂರ ಮಾಡಿದ್ದು ಮೀಡಿಯಾ ಅಂತ. ನಾವು ಜೊತೆ ಕೆಲಸ ಮಾಡ್ತಾ ಇದ್ವಿ. ನಾವು ಒಟ್ಟಂದ್ರೆ ನಾವು ಡೈಲಿ ಹೋಗಿ ಅವ್ರ ಮನೇಲಿ ಮಲ್ಕೊಳ್ಳೋದು ಅಥವಾ ಅವ್ರು ನಮ್ಮ ಮನೇಲಿ ಬಂದು ಮಲ್ಕೊಳ್ಳೋದು ಆ ಥರ ಇರಲಿಲ್ಲ. ಯು ಅಂಡರ್ಸ್ಟ್ಯಾಂಡ್? ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಗಳು ಪ್ರವೀಣ್ ಶ್ರೀಯಾನು ಅಥವಾ ರವಿ ಅಣ್ಣ ಅಥವಾ ಬಾಲಣ್ಣ, ಇವರೆಲ್ಲ ನನ್ನ ಜೊತೆ ಇರೋರು. ಈಗ ಅವ್ರು ನನ್ನ ಜೊತೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ಹೌದು. ಈಗ ರಕ್ಷಿತ್ ನನ್ನ ಒಳ್ಳೆ ಫ್ರೆಂಡು, ರಿಷಬ್ ನನ್ನ ಒಳ್ಳೆ ಫ್ರೆಂಡು. ರಿಷಬ್ ಜೊತೆ ನಾನು ಕಾಂತಾರದಲ್ಲಿ ಕೆಲಸ ಮಾಡಿದ್ರಿ. ಕಾಂತಾರವನ್ನಲ್ಲಿ ನಂದೇ ಆದ ರೀಸನ್ ಕೊಟ್ಕೊಂಡು ನಾನು ಮಾಡಿಲ್ಲ. ಸೊ ಬಿರುಕಾಯ್ತು, ಅದಾಯ್ತು. ಅಫ್ಕೋರ್ಸ್ ನಾವೀಗ ಕೆಲಸ ಮಾಡ್ತಿಲ್ಲ ಜೊತೆಗೆ, ಯಾಕಂದ್ರೆ ಅವ್ರದ್ದೇ ಕೆಲಸದಲ್ಲಿ ಬಿಸಿ ಇದ್ದಾರೆ, ನಾನು ನಂದೇ ಕೆಲಸದಲ್ಲಿ ಬಿಸಿ ಇದ್ದೀನಿ. ಹಾಗೆ ನೋಡಿದ್ರೆ ನಾನು ರಕ್ಷಿತ್ ಜೊತೆನೂ ಕೆಲಸ ಮಾಡ್ತಿಲ್ಲ, ಅವ್ರದ್ದೇ ಒಂದು ಬೇರೆ ಕೆಲಸದಲ್ಲಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಬಿರುಕು. ಸೊ ನಾವು ಫೈನಲಿ ನೋಡಿದ್ರೆ ನಾವು ಇಂಡಸ್ಟ್ರಿ ಫ್ರೆಂಡ್ಸು. ನಮ್ಮನ್ನು ತುಂಬ ಗಾಢವಾಗಿ ಹತ್ರ ಮಾಡಿದ್ದು ಸಿನಿಮಾ. ಸೊ ನಾಳೆ ಕೂಡ ನಾನು ಅದೇ ಹೇಳೋದು, ನಾಳೆ ಕೂಡ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಇದ್ದರೆ ಈ ಇಬ್ಬರ ಹತ್ರ ಕೂಡ, ಆ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೇನೋ ಲಾಭ ಆಗುತ್ತೆ, ಅಂದರೆ ನನಗೇನೋ ಕಲಿಕೆ ಸಿಗುತ್ತೆ, ಆ ಪ್ರಾಜೆಕ್ಟಿಗೂ ಏನೋ ಹೆಲ್ಪ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಐ ಆಮ್ ಓಪನ್. ವೈ ಐ ಫೀಲ್, ನನ್ನ ಅಂಡರ್ಸ್ಟ್ಯಾಂಡಿಂಗು, ಈಗ ಗೋಲ್ಡನ್ ಗ್ಯಾಂಗ್ ಬಂತು ಗೊತ್ತಾ? ಹೌದು. ವೆನ್ ಯು ಗೈಸ್ ಒಟ್ಟಿಗೆ ಕೂತಿದ್ರಲ್ಲ, ಅವಾಗ ಎಲ್ಲ ಅನ್ಕೊಂಡಿದ್ದೇನು ಅಂತಂದ್ರೆ, ಯು ಗೈಸ್ ಆಕ್ಚುಲಿ ಅದ್ರಲ್ಲಿ ತುಂಬಾ ಕಮ್ಮಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ನನಗೆ. ಕರೆಕ್ಟ್. ನಾನು ಸಿನಿಮಾ ಬಂದ್ಮೇಲೆ ಅವ್ರ ಪರಿಚಯ. ಅವ್ರು ತುಂಬಾ ಹಳೆಬ್ರು. ಹೌದು, ತುಂಬಾ ಲಾಂಗ್ ಇಂದ ಟ್ರಾವೆಲ್ ಮಾಡಿದವರು. ಐ ವಾಸ್ ದ ಲಾಸ್ಟ್ ಎಂಟ್ರಿ ಟು ದ. ಬಟ್ ಅದರಿಂದ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಒಂದು ಅಟ್ಲೀಸ್ಟ್ ಒಂದು ಬ್ರ್ಯಾಂಡ್ ತರ ಒಂದು ಸ್ವಲ್ಪ ಮಾರ್ಕೆಟ್ ಮಾಡಕ್ ಸಿಕ್ಕಿದೆ. ದಟ್ ಈಸ್ ಗುಡ್. ಇವತ್ತು ನೀವೆಲ್ಲೇ ಹೋಗಿ, ನೀವು ನಮ್ಮದ್ರೆ ನಂಬಿ ಬಿಡ್ರೆ ಬಿಡಿ, ನಿಮ್ಗೆ ಗೊತ್ತಿದೆ ಅದು. ಎಲ್ಲೇ ಹೋದ್ರು ಕೂಡ ಏನು ಹೇಳೋದು, ನಮ್ಮ ಇಂಡಸ್ಟ್ರಿ ಶೆಟ್ರ್ ಗ್ಯಾಂಗ್ ಬಂದ್ಮೇಲೆ ಹೆಂಗ್ ಚೇಂಜ್ ಮಾಡ್ಬಿಟ್ರು ನೋಡೋರು. 3 ಜನ, ತುಂಬಾ ಜನ ಬರ್ಬೇಕು, ತುಂಬಾ ಜನ ಅಂತ ಹೇಳ್ತಾರೆ. ಬರೀ ಆ 3 ಜನಕ್ಕೆ ಸಿಕ್ಕಿದ್ರೆ ಸಾಲಲ್ಲ. ತುಂಬಾ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರಬೇಕು, ತುಂಬಾ ಒಳ್ಳೆ ಕೆಲಸಗಳಾಗಬೇಕು. ಸಾಲದೇ ಇಲ್ಲ. ಇದಲ್ಲ, ತುಂಬಾ ಕೆಲಸಗಳಾಗಬೇಕು, ನಾವು ದುಡಿಬೇಕು, ಬೇರೆ ಬೇರೆ ಸ್ಪೇಸಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕು. ಅಂದರೆ ನನ್ನ ಪ್ರಕಾರ ನನಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ, ಕನ್ನಡದಲ್ಲಿ ವರ್ಷಕ್ಕೆ ಒಂದು 10ರಿಂದ 12 ಸಿನಿಮಾಗಳು ಹಿಟ್ ಆಗಬೇಕು. ಅಂಡ್ ಐ ವಿಲ್ ಸೇ ಲೈಕ್ ಓಕೆ, ವಿ ಹ್ಯಾವ್ ಅರೈವ್ಡ್. ಯಾವುದೋ ನಮ್ದು ಒಂದು ಸಿನಿಮಾ ದುಡ್ಡು ಮಾಡ್ತು, ಇನ್ನೊಂದು ಸಿನಿಮಾ ದುಡ್ಡು ಮಾಡ್ತು, ಹೊಸ ನಟರು ಬರ್ತಾ ಇಲ್ಲ, ಹೊಸ ನಟಿಯರಿಗೂ ಪಾಪ ಅವಕಾಶ ಇಲ್ಲ, ಹೊಸ ನಿರ್ದೇಶಕರು ಇಲ್ಲ. ನಟಿಯರದಂತ ಎಷ್ಟು ಜನ ಕೇಳ್ತೀನಿ ಗೊತ್ತಾ? ಇವಳು ಬಂದ್ಲಾ, ಇವಳೀಗ ತೆಲುಗು ಮತ್ತೆ ತಮಿಳು ಹಾರ್ಬಿಟ್ಲು. ಒಂದು ಕಾಮನ್ ಲೈನ್ ಹೇಳ್ತಾರೆ. ನಾನು ಹೇಳ್ತೀನಿ, ಅವಳು ಹಾರೋದಕ್ಕಲ್ಲ, ಇಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಯಾರಿದ್ದಾರೆ, ಯಾರ ಜೊತೆ ಆಕ್ಟ್ ಮಾಡ್ತಿದ್ದಾರೆ, ಏನ್ ಮಾಡಬೇಕು, ಅದೆಲ್ಲ ಕ್ರಿಯೇಟ್ ಆಗಬೇಕು. ಬಟ್ ಆಗುತ್ತೆ ಅಂತ ನಾನು ಸ್ವಲ್ಪ ವರ್ಸ್ಟ್ ಕೇಸ್ ಸಿನಾರಿಯೋ ನನ್ನ ಸಿನಿಮಾ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ತೀನಿ. ಪ್ರಪಂಚ ತುಂಬಾ ಪಾಸಿಟಿವ್ ಆಗಿ ನೋಡ್ತೀನಿ. ಸೊ ನನಗೆ ಪಾಸಿಟಿವಿಟಿ ಇದೆ. ನನಗೊಂದು 4-5 ವರ್ಷದಲ್ಲಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ. ಬಟ್ ನಾವು ಹಿಂಗೆ ಹೇಳ್ಬಾರ್ದು, ಇದು ಕನ್ನಡ ಇಂಡಸ್ಟ್ರಿಯ ಗೋಲ್ಡನ್ ಟೈಮ್ ಅಂತ. ಗೋಲ್ಡನ್ ಟೈಮ್ ಇವರಿದ್ದಾಗ ಅವರಿದ್ದಾಗಿತ್ತು. ನಾವು ಅದನ್ನ ನೋಡೋದು ಇಲ್ಲ. ಯಾಕಂದ್ರೆ ಅವ್ರ ದುಡಿತಾ, ಇವರ ಶ್ರಮ ಏನಿದೆ ಅದರ ಮುಂದೆ ನಮ್ದೇನೂ ಅಲ್ಲ. ನಾವು ಬರೀ ಸಿನಿಮಾ ಮಾಡ್ತಾ ಇದೀವಿ, ಅವ್ರು ಇಲ್ಲಿ ಬದುಕಿದವರು. ಸೊ ನನಗೆ 1 ವರ್ಷದ ಲಿಸ್ಟ್ ನೋಡಿದ್ರೆ ಭಯ ಆಗೋಗುತ್ತೆ. 1 ವರ್ಷ 14 ಸಿನಿಮಾ ರಿಲೀಸ್ ಆಗಿತ್ತು. ಅದನ್ನ ಕರೆಕ್ಟ್ 14 ಸಿನಿಮಾ. ಯಾವ ರೀತಿ ದುಡ್ದಿರ್ಬೋದು, ಯಾವ ರೀತಿ ದುಡ್ದಿರ್ಬೇಕು, ಏನ್ ದುಡ್ದಿರ್ಬೇಕು, ಅದು ಕ್ವಾಲಿಟಿ ಯೋಚನೆ ಮಾಡಿ. ಅದನ್ನ ಇವನ್ ಟುಡೇ, ಈಗ ನೀವು ಆಕ್ಟ್ ಮಾಡೋದಂತ ಮಮ್ಮೂಟಿ, ಅವ್ರು ಇವನ್ ಟುಡೇ ಅದನ್ನ ಫಾಲೋ. ಅವ್ರದ್ದು ಹೈಯೆಸ್ಟ್ ಅಂದ್ರೆ ಮಮ್ಮೂಟಿ ಮೋಹನ್ ಲಾಲ್ದು 34-37 ಒಂದು ವರ್ಷಕ್ಕೆ. ಏನ್ ಮಾಡಿರ್ಬೋದು, ಹೆಂಗ್ ಮಾಡಿರ್ಬೋದು? 34-37 ಒಂದು ಪ್ರಮೋಷನ್ ಕಟ್ ಆಗ್ಬೇಕು. ಆ ಟೈಮಲ್ಲಿ ನಾವು ಬೇರೆ 34-30 ನಂಗೆ ಹೆಂಗೆ ಅಂತ ಇವತ್ತಿಗೂ ಅರ್ಥ ಆಗಿಲ್ಲ. ಒಂದೇ ವರ್ಷ ಇಬ್ಬರದು 34-37 60 ಚಿಲ್ಲರೆ ಸಿನಿಮಾ ಅವರಿಬ್ಬದೇ ಆಯ್ತು. 34, ನೆಕ್ಸ್ಟ್ ಇಯರ್ 30, ಮತ್ತೆ ನೆಕ್ಸ್ಟ್ ಇಯರ್ 32, ಮತ್ತೆ ನೆಕ್ಸ್ಟ್ ಇಯರ್ 37. ಆ ಥರ 1 ವರ್ಷ ಅಲ್ಲ, 4 ವರ್ಷ ಕಂಟಿನ್ಯೂಸ್. ನನಗೆ ನೋಡಿ ಉಸಿರು ಕಟ್ಟೋಯ್ತು.
ಅಲ್ಲೇ 120 120 ಸಿನಿಮಾ ಸರ್. ಅದು ಒಬ್ಬ ಆಕ್ಟರು, ಇಬ್ರದ್ದು ಸೇರಿಸಿ ಮತ್ತೆ. ಕೆಲವೊಮ್ಮೆ ನಾವು ಅದೃಷ್ಟ ನಮ್ಗೆ ದುರಾದೃಷ್ಟ ಅಂತ ಅನ್ಸುತ್ತೆ ಈ ಸರ್ ಇಂಡಸ್ಟ್ರಿ. ನಮಗೆ ತುಂಬಾ ಲಕ್ಸುರಿ ಆಯ್ತು ಅಂತ ಅನ್ಸುತ್ತೆ. ಇಲ್ಲ, ಅವ್ರಿಗೆ ಯಾವ ಕಷ್ಟ ದುರಾದೃಷ್ಟ ಇತ್ತು. ಅಂದ್ರೆ ಈ ಆ ಥರ ಆಕ್ಟ್ರೆಸ್ಗಳು ಎಲ್ಲ ತಗೊಳ್ಳಿ. ಈಗ ನೀವು ಹೇಳ್ದಂಗೆ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ವಿಷ್ಣುವರ್ಧನ್ ಎಲ್ಲ ಆಗಿರ್ಬೋದು, ಇನ್ನೊಂದು 10-15 ವರ್ಷ ಸ್ವಲ್ಪ ಜಾಸ್ತಿ ಇದ್ದು ಇವ್ರಿಗಂತೂ ಬಿಡಿ, ಅಟ್ಲೀಸ್ಟ್ ಮಿನಿಮಮ್ ಹಿ ಡಿಸರ್ವ್ಡ್ ಅಟ್ಲೀಸ್ಟ್ ಅಂದ್ರೆ 30 years. Yeah. ಆಯ್ತಾ? ಸೊ ಅಣ್ಣವ್ರಾದ್ರೂ ಪೀಕ್ ಆಫ್ ಪೀಕ್ ಎಲ್ಲ ನೋಡಿದ್ರು, Correct, ಅಣ್ಣವರು ರಿಟೈರ್ಮೆಂಟ್ ತಗೊಂಡಿದ್ರು ಇಲ್ಲ. ವಿಷ್ಣು ಸರ್ ಇನ್ನೊಂದು 15 ವರ್ಷ ಅಂತೂ ಡೆಫಿನೆಟ್ಲಿ ಕೆಲಸ ಮಾಡ್ತಿದ್ರು. ನಾನೀಗ ಒಂದು ಜೈಲರ್ ನೋಡಿದಾಗ ಸುಮ್ಮನೆ ನಾನು ಅಂದಾಗ ಅನ್ಸುತ್ತೆ ನನಗೆ, ಈ ಕಡೆ ಶಿವಣ್ಣನೂ ಬಂದಿರ್ತಾರಲ್ಲ, ನಾವಾಗಲೂ ಅನ್ಸುತ್ತೆ ಒಂದ್ಸಲಿ ವಿಷ್ಣು ಸರ್ ಬರ್ಬೋದಾಗಿತ್ತು, ಬರುತ್ತಲ್ವಾ ಕ್ಯಾಮಿಯೋ ಇದ್ದಿದ್ರೆ ಇವತ್ತು. ಹೌದು. ಅಂದ್ರೆ ದಿ ಹೌದು. ಫೇಸಸ್ Yeah. ಅಂತ ತಗೊಂಡಾಗ ಸಮ್ವೇರ್ ಐ ಫೀಲ್ ಲೈಕ್ ನಮ್ಮಲ್ಲಿ ಆಕ್ಟ್ರೆಸ್ಗಳು, ಅಪ್ಪು ಸರ್ ಎಕ್ಸಾಂಪಲ್ ತಗೊಂಡು, ಅಯ್ಯೋ 46 ಇಸ್ ನಾಟ್, ತುಂಬಾ ದುರಾದೃಷ್ಟವಂತರು ನಾವು, ಹೌದು. ಬೇಗ ಕಳ್ಕೊಂಬಿಟ್ಟಿದೀವಿ ಕೆಲವ್ರನ್ನ. ಇಲ್ಲ ದುಡಿಯೋಣ. ನಾನು ಯಾವತ್ತೂ ಅದೇ ಹೇಳೋದಂದ್ರೆ, ನಾನೊಬ್ಬ ನಟ ಅಂತ ಕರ್ಕೋಬೇಕಾದ್ರೆ ಈ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ವಿಷ್ಣುವರ್ಧನ್ ಅವರಿದ್ರು, ಶಂಕರ್ ನಾಗ್ ಅವರಿದ್ರು. ಈ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ನಟ ಅಂತ ಕರ್ಸ್ಕೋಬೇಕಾದ್ರೆ ನಾನು ದುಡಿಲೇಬೇಕು. ಇಲ್ಲಾಂದ್ರೆ ನಾನು ಕರ್ಸ್ಕೋಬಾರ್ದು. ನೀವು ಎಂಥ ಸಿನಿಮಾನೇ ಮಾಡಲಿ, ನಿಮ್ಮನ್ನು ನಟ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನು ನಟ ಅನ್ನೋದು. ಸೊ ಅವರ ಪಕ್ಕ ನಿಮ್ಮ ಹೆಸರು ಸೇರಿಸ್ತಾರೆ ಅಂದರೆ, ಕನ್ನಡದಲ್ಲಿ ಒಬ್ಬ ನಟ ಅಂದರೆ, ದಯವಿಟ್ಟು ನಾವು ಸ್ವಲ್ಪ ಜಾಸ್ತಿ ನಾವು ಮಾಡುವಂಥ ರೋಲ್ಗಳಿಗೆ, ನಾವು ಮಾಡುವಂಥ ಸಿನಿಮಾಗೆ ಒಂದು ಸ್ವಲ್ಪ ಆಸ್ತೆ ಎಷ್ಟಾಗುತ್ತೋ ಅಷ್ಟು. ಕೆಲವು ಸಲ ನಾವು ಅಷ್ಟು ಮಾಡಿದ್ರು ಕೂಡ ಸಿನಿಮಾ ವರ್ಕ್ ಆಗದೆ ಇರ್ಬೋದು ಬೇರೆ ಬೇರೆ ಕಾರಣದಿಂದ. ಇಟ್ಸ್ ಸ್ಟಿಲ್ ಫೈನ್. ಇಟ್ಸ್ ಸ್ಟಿಲ್ ಫೈನ್. You're ಬಟ್ trying. ಐ ಆಮ್ ಟ್ರೈಯಿಂಗ್. ವಿ ನೀಡ್ ಟು ಟ್ರೈ, ಅಟ್ ಲೀಸ್ಟ್ ವಿ ನೀಡ್ ಟು ಟ್ರೈ ದ ವೆರಿ ಬೆಸ್ಟ್. ಅದನ್ನು ನಾನು ಹೇಳೋದು. ಲಾರ್ಜರ್ ದನ್ ದ ಲೈಫ್ ಪಾತ್ರಗಳು ಬರಿಬೇಕು ಅಂತ ನಾನು ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ. ದಟ್ ಈಸ್ ನಾಟ್ ಲೈಕ್. I don't want to find something that I don't have in life in cinema. ವೆರಿ ಕ್ಲಿಯರ್. Very clear. ದಿಸ್ ವಿಲ್ ಬಿ ಮೈ ಪ್ರೊಮೋ. ಹೌದಾ? ಯಾ, ಅಷ್ಟೇ. ಓಕೆ, ಆನ್ ದಿ ಓವರ್ ಆಲ್ ಹೌ ಇಸ್ ದಿ ಎಕ್ಸ್ಪೀರಿಯನ್ಸ್ ರಾಜ್? ವೆರಿ ಬ್ಯೂಟಿಫುಲ್. ಯು ನೀಡ್ ಟು, ಅಂದ್ರೆ ನೀವು ಹೇಳಬೇಕು ಹೇಗೆ. ವಾಟ್ ಆರ್ ಯು ಸೇಯಿಂಗ್? ನನಗೆ ಒಂದೇ ಅಂದ್ರೆ ಆಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ಬಹಳ ಆಸೆ ಇತ್ತು. ಯಾಕಂದ್ರೆ ತುಂಬಾ ಸಲ ನೋಡಿದ್ದೀನಿ ಪಾಪ ಎಷ್ಟೋ ಜನ ಆಕ್ಟರ್ಗಳಿಗೆ ಅಂದ್ರೆ ಒಂದು ಸರಿಯಾದ ಒಂದು ಆಕ್ಟಿಂಗ್ ಯಾವ ರೀತಿ ಮಾಡೋದು ಏನು ಪಾತು ಅಂತ ನನಗೆ ನಿನ್ನೆ ತುಂಬಾ ಆಸೆ ಆಯ್ತು. ಅದಾದ್ರೆ ಒಂದು ಸ್ವಲ್ಪ ಒಂದು 15-20 ದಿವಸ ಸಿಕ್ಕಿದ್ರೆ ಒಂದು ವರ್ಕ್ಶಾಪ್ ತರ ಮಾಡಿ ಮಾಡ್ಬಿಡ್ಬೇಕು. ರಾಜ್, ಸೂಪರ್. ಟೈಮ್ ಸಿಗ್ತಾ ಇಲ್ಲ. ಈ ಪ್ರಮೋಷನ್ ಬಿಟ್ಕೊಟ್ರು ನಾ ಮಾಡ್ಬೇಕು ಅಂತ ಬಹಳ ಆಸೆ ಇದೆ. ಅಲ್ಲ, ಆಸ್ಕ್ ಸಮನ್ ಟು ಡೂ ಇಟ್ ಮಾಡ್ಬಿಟ್ಟು ನೀವು ಅಟ್ಲೀಸ್ಟ್ 3 ದಿವಸ ಬಂದು ಕೋರ್ಸ್ ಮಾಡ್ಕೊಂಡು ಹತ್ರ ಮಾಡಿ. ನನಗೆ ಫುಲ್ ಇರಬೇಕು ಅಂತ ಬಹಳ ಆಸೆ. ಐ ನೀಡ್ ಟು ಎಂಜಾಯ್ ದಟ್. ಅಲ್ಲ, ಬಟ್ ನೀವಿರಿ, ಬಟ್ ಬ್ಯಾಕ್ ಅಂಡ್ ತುಂಬಾ ಜನ ಮಾಡ್ತಾರಲ್ಲ, ನೋಡೋಣ. ದಟ್ ವಿಲ್ ಬಿ. ಯಾ ಆಕ್ಚುಲಿ ಇವತ್ತು ನೀವು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಮಾತಾಡಿದ ಇಟ್ಸ್ ಅ ಮಾಸ್ಟರ್ ಕ್ಲಾಸ್ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಜನಕ್ಕೆ ನನಗೇನೆ ಕೆಲವೊಂದು ಎಷ್ಟೊಂದು ಎಲಿಮೆಂಟ್ಸ್ಗಳು ಯೋಚನೆ ಮಾಡ್ತಿದ್ದೀನಿ ಹಿಂಗೆ, ಬಿಕಾಸ್ ನಾನು ಆದಿಶಕ್ತಿಯಲ್ಲಿ ಕಲ್ತಿರೋಂಥದ್ದು ಕೆಲವೊಂದಿದೆ, ನಾನು ಸ್ವಂತ ಕಲ್ತಿರೋದೊಂದು ಕೆಲವೊಂದಿದೆ. ಸೊ ಯು ಸ್ಟಾರ್ಟ್ ಅನಲೈಸಿಂಗ್, ಯು ಸ್ಟಾರ್ಟ್ ಡೀಪ್ ಡೈವಿಂಗ್. ಓಕೆ, ಇದಿರ್ಬೋದಾ ಅದಿರ್ಬೋದಾ, ಎಲ್ಲದೂ ಅನಲೈಸ್ ಮಾಡ್ಕೊಂಡು ನಮ್ಮದೇ ಒಂದು ಮೆಥಡ್ ಫೈಂಡ್ ಮಾಡಬೇಕು. ಯಾವುದು ಸತ್ಯ ಅಲ್ಲ, ಬಟ್ ಅದಕ್ಕೆ ನೀವು ಅಷ್ಟು ಡೀಪ್ ಆಗಿ ಐ ವೆಂಟ್ ಟು ಆದಿಶಕ್ತಿ. ನಾನು ಯಾಕೆ ಹೋದೆ ಅಂದ್ರೆ, ಒಬ್ಬ ಡೈರೆಕ್ಟರ್ ಆಗಿ ಆಕ್ಟಿಂಗ್ ಅನ್ನ ನಾನು ಕಲ್ತ್ರೆ ಐ ವಿಲ್ ಬಿ ಏಬಲ್ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಆಕ್ಟರ್. ಅದಕ್ಕೆ ಕಲ್ತೀನಿ ನಾನು. ಆಕ್ಟರ್ಗಳ ಪ್ರಾಬ್ಲಮ್ಗಳೇನು, ಏನು ಸಮಸ್ಯೆ ಆಗ್ತಿದೆ, ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ, ಆ ಫೀಡ್ಬ್ಯಾಕ್ ನಾನು ಯಾವ ರೀತಿ ಕೊಡಬೇಕು. ಸೊ ಅದೆಲ್ಲದನ್ನು ಕೂಡ ತುಂಬ ಬೇರೆ ಬೇರೆ ರೀತಿ ಆ್ಯಕ್ಟರ್ಗಳಿರ್ತಾರೆ. ಕೆಲವರು ಬಹಳ ಒಳ್ಳೆ ಇಮಿಟೇಟರ್ಸ್ ಆಗಿರ್ತಾರೆ, ಕೆಲವರಿಗೆ ಬರೀ ಇಮೋಷನ್ ಹೇಳಿದ್ರೆ ಸಾಕಾಗುತ್ತೆ. ಕೆಲವರಿಗೆ ತಪ್ಪು ಮಾಡಿದ್ರೆ ಬಾಡಿ ಲ್ಯಾಂಗ್ವೇಜ್ ಯಾವತ್ತೂ ಹೇಳ್ಬಾರ್ದು. ಸರ್ ನೀವು ಆ ಕೈ ಮಾಡ್ತಾ ಇದ್ರಲ್ಲ ಅದನ್ನ ಮಾಡಬೇಡಿ ಅಂತ ಹೇಳ್ಬಾರ್ದು. ಅದನ್ನ ಹೇಳಿದ ತಕ್ಷಣ ಆಮೇಲೆ ಕೈ ಕಾನ್ಷಿಯಸ್ ಆಗ್ಬಿಡುತ್ತೆ. ಕೈ ಕಾನ್ಷಿಯಸ್. ತುಂಬ ಜನ ಸರ್ ನೀವು ಕಣ್ಣು ಸ್ವಲ್ಪ ಮುಚ್ತಾ ಇದ್ರೆ ಸರ್ ಅದನ್ನ ಮಾಡಬೇಡಿ ಹಂಗೆ ಹೇಳ್ಬಾರ್ದು. ಸೊ ಕಣ್ಣು ಮುಚ್ಚೋದು, ಕಣ್ಣು ಮುಚ್ಚದೇ ಇರೋದು, ಅದ್ರ ಡಿಫ್ರೆನ್ಸ್ ಗೊತ್ತಾ ನಿಮ್ಗೆ ಏನು? ಇಲ್ಲ. ನಾವು ಕಣ್ಣು ಮುಚ್ಚಬೇಡಿ, ಕಣ್ಣು ಮುಚ್ಚಬಾರ್ದು, ಅದೆರಡೂ ಕೂಡ ಹೇಳಬಾರ್ದು. ಏನಂದ್ರೆ ಕಣ್ಣು ಯಾಕೆ ಮುಚ್ಚುತ್ತೆ ಅಂದರೆ, ಯಾಕೆ ವಿಲನ್ಗಳು ಕಣ್ಣು ಮುಚ್ಚಲ್ಲ, ಹೀರೋಗಳು ಮುಚ್ತಾರೆ, ಅಥವಾ ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮುಚ್ಚುತ್ತೆ. ಕಣ್ಣು ಯಾವಾಗ ಮುಚ್ಚುತ್ತೆ ಅಂದರೆ, ಒಂದು ಪಾತ್ರ ಒಂದು ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾಗ ಕಣ್ಣು ಮುಚ್ಚಲ್ಲ, ಬ್ಲಿಂಕಿಂಗ್ ಕಮ್ಮಿ ಆಗುತ್ತೆ. ದ ಥಾಟ್ ಒಂದೇ ಥಾಟಲ್ಲಿ ಹೋಗ್ತಾ ಇದೆ. ದಟ್ ಈಸ್ ವೈ ವಿಲನ್ಸ್ ಡೋಂಟ್ ಬ್ಲಿಂಕ್. ಅವನಿಗೆ ಒಂದೇ ಥಾಟ್, ನೀನು ಸಾಯಿಸ್ಬೇಕು, ಹಿಂಗೆ ನೋಡ್ತಾ ಇರ್ತಾನೆ. ಅದೇ ಬೇರೆ ಪಾತ್ರ ಆದರೆ ಥಿಂಕ್ ಮಾಡಬೇಕು ಅಂದರೆ ಪ್ರತಿ ಬ್ಲಿಂಕು ಕೂಡ ಥಾಟ್ಗಳ ಚೇಂಜಿಗೆ ಬ್ಲಿಂಕ್ ಆಗುತ್ತೆ. ಜಾಸ್ತಿ ಥಿಂಕ್ ಮಾಡಿದಾಗ ಬ್ಲಿಂಕ್ ಜಾಸ್ತಿ ಆಗ್ತಾ ಇರುತ್ತೆ. ಅದು ಎಷ್ಟು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಈಗ ಥಿಂಕ್ ಮಾಡ್ತಾ ಇದ್ದೀರಿ ನೋಡಿ ನಿಮಗೆ. ಆಫ್ ಕೋರ್ಸ್, ಯು ಅಂಡರ್ಸ್ಟುಡ್? ಸೊ ಬ್ಲಿಂಕು ಕೂಡ ಜಸ್ಟ್ ಬ್ಲಿಂಕ್ ಅಲ್ಲ, ಅದು ಥಾಟ್ ಫ್ಲೋ ಅದು. ಸೊ ನಾವೇನು ಗೊತ್ತಿಲ್ಲದೆ ಕೆಲವು ಸಲ ಸರ್ ಬ್ಲಿಂಕ್ ಮಾಡ್ತಾ ಇದ್ದೀರಾ ಸರ್, ಸುಮ್ಮನೆ ಕ್ಯಾಮರಾಮನ್ಗಳು ಹೇಳ್ಬಿಡ್ತಾರೆ ಸರ್ ಬ್ಲಿಂಕ್ ಮಾಡಬೇಡಿ ಸರ್, ಕಣ್ಣು ಸ್ವಲ್ಪ ಓಪನ್ ಮಾಡಿ ಸರ್. ಕಣ್ಣು ಓಪನ್ ಮಾಡೋದು, ಕಣ್ಣು ಕ್ಲೋಸ್ ಮಾಡೋದೆಲ್ಲ ಮಾಡಬಾರ್ದು. ಯಾಕಂದ್ರೆ ನಾವು ಒಂದು ಆ್ಯಟಿಟ್ಯೂಡ್ ಮಾಡ್ಬೇಕಾದ್ರೆ ನಾವು ಕಣ್ಣು ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಎಲ್ಲಿದೆ ಆ್ಯಟಿಟ್ಯೂಡ್? ಕಣ್ಣು ಓಪನ್ ಮಾಡಿದ್ರೆ ಕ್ಯಾಮ್ರಾ ಬರುತ್ತೆ, ಆ್ಯಕ್ಟಿಂಗ್ ಹೋಗುತ್ತೆ.
ಸರ್ ತಲೆ ಸ್ವಲ್ಪ ಲೆವೆಲ್ ಮಾಡಿದ್ರು, ಸರ್ ಕ್ಯಾಮ್ರಾ ಸ್ವಲ್ಪ ಸ್ಟ್ರೈಟ್ ಮಾಡಿ ಅಂತ. ಬಾಡಿ ಮೂವ್ ಆಗೋ ರೀತಿನ ಕ್ಯಾಪ್ಚರ್ ಮಾಡ್ಬೇಕು ಬಿಟ್ರೆ ಕ್ಯಾಮ್ರಾಗ ಬಾಡಿನ ಕ್ಯಾಪ್ಚರ್ ಮಾಡೋದಲ್ಲ. ಸೋ ಟ್ರೂ. ಯಾಕಂದ್ರೆ ಬಾಡಿ ಆಕ್ಟ್ ಮಾಡ್ತಾ ಇದೆ. ನೀನು ತಲೆ ಮೇಲ್ ಮಾಡೋದು ಹಿಂಗೆ ಕುತ್ಕೊಂಡು ಹಿಂಗೆ ನೋಡೋದಕ್ಕೂ ಕೂಡ ಅಥವಾ ಹಿಂಗೆ ಕುತ್ಕೊಂಡು ಹಿಂಗೆ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನೊಂದು ಬಹಳ ಚೆನ್ನಾಗಿ ಒಂದು ಇದು ನೋಡಿದೆ, ನಾನೊಂದು ಆ್ಯಕ್ಟಿಂಗ್ ವಿಡಿಯೋ ನೋಡಿದೆ. ಒಂದು ಯಾವತ್ತೂ ಕೂಡ ಈಗ ವಿಲನ್ ಮತ್ತು ಹೀರೋ ತಲೆ ಎತ್ತಿ ನೋಡಬೇಕು ಏನು ಡಿಫ್ರೆನ್ಸ್ ಅಂತ. ವಿಲನ್ ಯಾವಾಗ ತಲೆ ಎತ್ತಾನೆ, ಹೀರೋ ಯಾವಾಗ ತಲೆ ಎತ್ತಾನೆ ಅಂತ. ಸೊ ಹಿಂಗಿದ್ದು, ಸೊ ಫಸ್ಟಿಗೆ ನನ್ನ ಕಣ್ಣು ಬಂದು ಆಮೇಲೆ ತಲೆ ಬಂದರೆ ಸ್ವಲ್ಪ ನೆಗೆಟಿವ್ ಕಾಣಿಸುತ್ತಂತೆ. ಓಕೆ. ಅದೇ ಹಿಂಗಿದ್ದು ಹಿಂಗೆ ಬಂದರೆ ಸ್ಟ್ರಾಂಗ್ ಮನುಷ್ಯನಾಗಿ ಕಾಣಿಸ್ತಾನೆ. ಈ ಒಂದು ನೀವು ಅದನ್ನ ಸರ್ ನೀವು ಕಣ್ಣು ಸ್ವಲ್ಪ ಆ ಕಡೆ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಡಿಫ್ರೆನ್ಸ್ ಮಾಡಿದ್ರೆ ಯು ಆರ್ ಚೇಂಜಿಂಗ್ ದ ಕ್ಯಾರೆಕ್ಟರ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ವಾವ್. ಅದು ನಾನು ಮೊನ್ನೆ ಅಷ್ಟೇ ನೋಡಿದೆ ನಾನು ಆ ವಿಡಿಯೋ. ಸೊ ದಟ್ ಈಸ್ ದ ಥಿಂಗ್, ಲೈಕ್ ಸ್ಲೈಟೆಸ್ಟ್ ಥಿಂಗ್ ಕ್ಯಾನ್ ಡಿಫರ್ ಅ ಲಾಟ್. ದಟ್ಸ್ ವೈ ಯು ಸಿ ಶಿವ ನೋಡಿದ ತಕ್ಷಣ ನಿಮ್ಗೆ ಅವ್ನು ರಿಯಲ್ ಅನ್ಸ್ತಾನೆ. ಅಲ್ಲಿ ಎಲ್ಲೂ ಕೂಡ ಕಣ್ಣು ಬ್ಲಿಂಕ್ ಮಾಡದೇ ಇರೋದೇ ಇಲ್ಲ. ನಾನು ಥಿಂಕ್ ಮಾಡ್ತಾ ಇರ್ತಾನೆ, ಸೇರ್ತಾ ಇರ್ತಾನೆ, ಎಲ್ಲೋ ಹಿಂದ್ಗಡೆ ಇರ್ತಾನೆ, ಲಿಂಕ್ ಕೂತಿರ್ತಾನೆ. ಅದು ಆಂಟಗನಿಸ್ಟಿಕ್ ಹಿಂಗಾಯ್ತು. ನನಗೆ ಈಗ ಈ ತಮಿಳಲ್ಲಿ ಪ್ರೇಮ್ ಡೈರೆಕ್ಟರ್ ಇದಾರಲ್ಲ, ಅವ್ರದ್ದು ಆ್ಯಕ್ಚುಲಿ ನಾನು ಯಾವಾಗಲೂ ಅನ್ಕೊಂತಿದ್ದೆ, ಐ ಆಲ್ವೇಸ್ ಹ್ಯಾವ್ ದಿಸ್ ಮುಂಚೆ ಅಭ್ಯಾಸ ಆಯಿತು, ಈ ಪಾಡ್ಕಾಸ್ಟ್ ಬಂದಮೇಲೆ ಚೇಂಜ್ ಆಗೋಯ್ತು. ಈ ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಮಾಡೋದಿರುತ್ತಲ್ಲ, ಕೆಲವ್ರಿಗೆ ಅಭ್ಯಾಸ ಇರಲ್ಲ. ಈಗ ನೀವು ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ನಿಮ್ಮ ಶ್ರೀಕಾಂತ್ ಇದ್ದಾರಲ್ಲ, ಯಾರು ಹೇಳಿ, ಕಾಫಿಗೆ ಸರ್ ಇದು ಗರುಡಗಮನ ಅವರು ನನಗೆಲ್ಲೋ ಸಿಕ್ಕಿದಾಗ ಅವರು, ಬಾಸ್ ನೀವು ಬೆಸ್ಟ್ ಬಾಸ್, ನೀವು ಏನು ಗೊತ್ತಾ, ನೀವು ಮುಖಾನೇ ನೋಡೋದಿಲ್ಲ ನಿಮ್ಮ ಗೆಸ್ಟ್ಗಳನ್ನ, ಎಲ್ಲೋ ನೋಡ್ಕೊಂಡು ಫುಲ್ಲು ಆಪಿಡ್ತೀರಲ್ಲೋ ಕ್ವಶನ್ಸ್ಗಳು ಅಂತ ನನಗೆ ರೇಗಿಸ್ತಿದ್ರು. ಮನೆಗೆ ಬಂದ್ಬಿಟ್ಟು ನನ್ನ ವೀಡಿಯೋಸ್ ನೋಡಿಕೊಂಡೆ, ವಿಚ್ ಇಸ್ ಟ್ರೂ ಅನಿಸ್ತು ರಾಜ್ ನನಗೆ. ಅಂದರೆ ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ಐ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತೆಲ್ಲ ಅನ್ಕೊತಿದ್ದೆ. ಬಟ್ ನಾನು ಪ್ರೇಮ್ದು 96 ಸಿನಿಮಾ ನೋಡಿದಾಗ ನನಗೆ ಅನ್ನಿಸ್ತು, ವಿಜಯ್ ಸೇತುಪತಿ ಕ್ಯಾರೆಕ್ಟರ್ ಇರುತ್ತಲ್ಲ, ನೋಡೋದಿಲ್ಲ. ಬಿಕಾಸ್ ಇಸ್ ಅ ಶೈ ಗೈ. ಈಸ್ ಅ ಶೈ ಗೈ. ದಟ್ಸ್ ಹೌ ಯು ಶೋ. ಸರ್ ಮುಖಾನೇ ನೋಡ್ತಾ ಇರಿ ಸರ್ ಅಂದ್ರೆ, ಸರ್ ಲುಕ್ ಇಲ್ಲಿದೆ, ಸಿ ದಿಸ್ ಇಸ್ ಹೌ ಯು ನೀಡ್ ಟು ಆಕ್ಟ್, ದಟ್ಸ್ ಹೌ ಯು ಶೋ ಶೈನೆಸ್. ಹಿಂಗ್ ನೋಡ್ಬಿಟ್ಟು ಹೆಂಗ್ ಶೈ ತೋರಿಸ್ತೀಯಾ? ದಟ್ ವಾಸ್ ಅದೇನು ಗೊತ್ತಾ, ಅದೊಂದು ತಮ್ ರೂಲಲ್ಲಿ ಕ್ಯಾಮ್ರಾಗ ಹಿಂಗೆ ಇಡಬೇಕು. That is not That's it. the beauty. That is not it. You need to let actors perform and then you need to capture it. You cannot record a wedding video. It will look beautiful. Soul ellide, Atma ellide. So those are the things. But ಕೆಲವು ಸಲ ನಮಗೂ ಕೂಡ ಆ ಥರ ಡೈರೆಕ್ಷನ್ ಮಾಡ್ತಾರೆ. ಅವಾಗ ಅದೆರಡನ್ನೂ ಮಧ್ಯದಲ್ಲಿ ಇಟ್ಕೊಂಡು ನಾನು ಹಿಂಗೆ ಸಾಲ್ವ್ ಮಾಡ್ಬೋದು ಅಂತ ನೋಡ್ಕೊಂಡು ಸಾಲ್ವ್ ಮಾಡ್ತೀನಿ. ದಿಸ್ ವಾಸ್ ಉರ್ವಶಿ ಮೇಡಮ್ ವಾಟ್ ಶಿ ಡಿಡ್. ಹೌದಾ? ಯಾ ಈಗ ಏನೋ ಹೋಗ್ಬಿಟ್ಟು ಹೇಳಿ ಫೀಡ್ ಕೊಡ್ತೀನಿ ಹಿಂಗೆ, ಹಾಂ ಓಕೆ ಸರ್ ಸ್ವಲ್ಪ ತಗೊಂಡು ಹಾಂ ಕರೀತಾರೆ, ಕೆನ್ ಐ ಡೂ ದಿಸ್ ಆಲ್ಸೋ ಅಂತ. ಯು ಕೆನಾಟ್ ಸೇ ನೋ ಟು ಹರ್ ಅಂತ. ಓಕೆ ಮ್ಯಾಮ್ ಶ್ಯೂರ್ ಅಂತ ಹೇಳ್ತೀನಿ. ಬಟ್ ಶಿ ಈಸ್ ಲೈಕ್, ಮ್ಯಾಮ್ ಐ ವಾಂಟ್ ದಿಸ್ ಅಂತ ನನಗೆ ಅನಿಸ್ತದೆ. ನೋ ಪ್ರಾಬ್ಲಮ್, ಲೆಟ್ಸ್ ಡೂ ಒನ್ ಥಿಂಗ್ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಗೊತ್ತಾ, ಎರಡರ ಮಧ್ಯದಲ್ಲಿ ಇಡ್ತಾರೆ. ಓಕೆ ಮ್ಯಾಮ್. ನಾನು ಯಾವಾಗಲೂ ಅದೇ ಹೇಳೋದು ಎಲ್ಲ ಹೊಸ ಆರ್ಟಿಸ್ಟ್ಗಳಿಗೆ, ಡೈರೆಕ್ಟರ್ ಹೇಳ್ದ ಅಂತ ನಿಮ್ಮ ಕ್ಯಾರೆಕ್ಟರ್ನ ಹಾಳು ಮಾಡ್ಕೋಬೇಡಿ. ಕೆಲವು ಸಲ ಡೈರೆಕ್ಟ್ರಿಗೆ ಪಾಪ ಅವನಿಗೂ ಗೊತ್ತಿರಲ್ಲ ಏನು ಕೇಳ್ತಾ ಇದ್ದಾನೆ ಅಂತ. ಯಾಕಂದ್ರೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬೇಕಾದ್ರೆ ಅವ್ನು ಏನು ಹೇಳ್ತಾ ಇದ್ದಾನೆ ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಂಡು, ಕೆಲವು ಸಲ ಸರ್ ನೀವು ಕೂತ್ಕೊಂಡಿದ್ರಲ್ಲ ಸರ್ ಸ್ಟೈಲಾಗಿ ಕೂತ್ಕೊಳ್ಳಿ ಸರ್ ಅಂತಾರೆ. ದಿಸ್ ಇಸ್ ಹಿಸ್ ವೇ ಆಫ್. ಆಕ್ಚುಲಿ ನೀವು ಹೇಳಿದ ಈಗ ಜನ ಏನು ಅನ್ಕೊಂತಾರೆ ಗೊತ್ತಾ, ನನಗೆ ಸ್ಲಿಪ್ಪರ್ ಶಾರ್ಟ್ ಬಂತು ಅಂತ. ಸೊ ಹಂಗೆ ಅಂತಾರೆ. ಈಗ ಹಂಗೆ ಅಂತಿರೋದು ಓಕೆ, ಬಟ್ ಅದರ ಅರ್ಥ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾ ಅಂದ್ರೆ, ಅವನಿಗೆ ಏನಂದ್ರೆ ಈ ಪಾತ್ರಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು, ಅವನಿಗೆ ಇಷ್ಟು ಬಾಡಿ ಲ್ಯಾಂಗ್ವೇಜ್ ರಿಲ್ಯಾಕ್ಸ್ ಇರೋದು ಅವ್ನಿಗೆ ಸ್ವಲ್ಪ ವರ್ಕ್ ಆಗ್ತಿಲ್ಲ. ಓಕೆ ಸರ್ ಮಾಡೋಣ ಸರ್, ತೊಂದರೆ ಇಲ್ಲ ಅಂತ. ಇದು ಓಕೆನಾ ನೋಡಿ ಸರ್ ಅಂದ ತಕ್ಷಣ ಅವರು ಅದೆರಡು ಮಂದಿ ಸರ್ ಓಕೆ ಸರ್ ಯು ಅಂಡರ್ಸ್ಟ್ಯಾಂಡ್. ಸೊ ಸ್ಲೈಡ್ ಚೇಂಜ್, ಸ್ಮಾರ್ಟೆಸ್ಟ್. ಸಿ ಐ ನ್ಯೂ ರಾಜ್, ಬಿಕಾಸ್ ಐ ಆಲ್ವೇಸ್ ಸೇ ಇಸ್ ಲೈಕ್, ಅವ್ರು ವೆನ್ ದೇ ಸ್ಟಾರ್ಟ್ ಅನ್ನೋದ್ರಲ್ಲಿ ನೀವು ಅರ್ಥ ಮಾಡ್ಕೊತೀರಿ ಇವ್ನು ಏನು ಹೇಳ್ತಿದ್ದೀನಿ ಅಂತ. ಬಿಕಾಸ್ ಯು ಆರ್ ದಟ್ ಇಂಟೆಲಿಜೆಂಟ್, ಐ ನೋ ಇಟ್ ವೆರಿ ವೆಲ್. ಸೊ ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಅಥವಾ ಆ್ಯಡೆಡ್ ಸ್ಕಿಲ್ ಸೆಟ್ ನಿಮಗೆ ಅದು ಕೊಟ್ಟಿರೋಂಥದ್ದು ಅಂತ ನನಗನ್ಸುತ್ತೆ. ಸೊ ದಟ್ ಒಂದು ಸಂದರ್ಶನ ಆಗಿರ್ಬೋದು ಅಥವಾ ಒಂದು ಚಿತ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಓಕೆ ಗುರು ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತದೆ, ಇದರಲ್ಲಿ ಆಲ್ರೆಡಿ ಪ್ರೋಸೆಸ್ಸು ಆಗಿದೆ, ಅದನ್ನು ಉತ್ತರನೂ ಕೊಡ್ತೀನಿ ಅನ್ನೋದು ಅಂತ. ಥ್ಯಾಂಕ್ ಯು ಸೋ ಮಚ್ ರಾಜ್. ಥ್ಯಾಂಕ್ ಯು. ಖುಷಿ ಆಯಿತು ಬಂದಿದ್ದು ನನಗೆ ಈ ಕಾನ್ವರ್ಸೇಷನ್. ಐ ಆಲ್ವೇಸ್ ಕಲಿಕೆ ನನಗೆ ಹೇಳ್ತೀನಿ, ಬೇರೆ ಎಲ್ಲ ಸಂಚಿಕೆಗಳದ್ದು ಹೇಳೋ ರೀತಿಲಿ ಇದೇ ರೀತಿ ಹೇಳ್ತೀನಿ. ನನಗೆ ಟೇಕ್ ಅವೇ ಇದ್ರೆ ನಮ್ಮ ಜನರಿಗೆ ಟೇಕ್ ಅವೇ ಇರುತ್ತೆ. ಅದು ಯಾವತ್ತು ನಮಗೂ ಹಂಗೆ ಇರಬೇಕು ಅಲ್ವಾ? ಅದು ನಮಗೆ. ನಾನು ಒಬ್ಬ ಲಿಟ್ರಲಿ ಸ್ಟೂಡೆಂಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಂತಿದ್ದೆ ಮಾತಾಡ್ತಿದ್ರೆ. ಅದೇ ರೀತಿ ಜನರಿಗೂ ಕೂಡ ಇವತ್ತು ಹಂಗೆ ಇರುತ್ತೆ. ಸೊ ರಕ್ಕಸಪುರದೋಳ್ ಸಿನಿಮಾ ಸೊ ರಿಲೀಸ್ ಆಗಿರೋಂಥದ್ದು ಚೆನ್ನಾಗಾಗಲಿ. ಅಂಡ್ ಲೆಟ್ ದಿಸ್ ಕೊಲಾಬ್ರೇಷನ್ ಕಂಟಿನ್ಯೂ ಸೋ ಮೆನಿ ಪೀಪಲ್ ವಿತ್ ಸೋ ಮೆನಿ ಪೀಪಲ್. ಜೊತೆಗೆ ಅತಿ ಶೀಘ್ರದಲ್ಲಿ ರಾಜ್ ಡೈರೆಕ್ಷನ್ ಅಷ್ಟೇ ಬಂದೇ ಬರುತ್ತೆ.
ದಾಟ್ ನೋಟ್ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರ ಜೊತೆ ಮಾತುಕತೆ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ತಗೊಂಡ್ಬರ್ತೀನಿ. ಸ್ಟಿಲ್ ದೆನ್ ನಮ್ಮ ಸ್ಟೈಲಲ್ಲಿ ಸೈನಿಂಗ್ ಆಫ್. ನಮಸ್ಕಾರ ಗುರು.